4 ವರ್ಷದ ಹಿಂದೆ ಇದೇ ಥರ ನಾನು ಇಲ್ಲೇ ನಿಂತು ಮಾತಾಡಬೇಕಾದಾಗ ಒಂದು ಮಾತು ಹೇಳಿದ್ದೆ. ಅದನ್ನು ವಾಪಸ್ ಇನ್ನೊಮ್ಮೆ ಹೇಳಬೇಕಾದ ಪರಿಸ್ಥಿತಿಯಲ್ಲಿ ನಾನಿದ್ದೀನಿ. ಇದೇನು ಮಿಥಿಕ್ ಸೊಸೈಟಿಯಲ್ಲಿ ಪ್ರತಿ ವರ್ಷ ತಲಕಾಡು ರಂಗೇಗೌಡರ ಒಂದು ಸ್ಮಾರಕ ದತ್ತಿ ಉಪನ್ಯಾಸ ನಡೆಯುತ್ತೆ. ಇದನ್ನು ಹೆಚ್ಚು ಎಫೆಕ್ಟಿವ್ ಆಗಿ ಮಾಡಬೇಕು, ಇದಕ್ಕೆ ಇನ್ನೂ ಹೆಚ್ಚು ಇದು ಮೀನಿಂಗ್ಫುಲ್ಲಾಗಿ ಅರ್ಥಪೂರ್ಣವಾಗಿ ಮಾಡಬೇಕು ಅಂತ ನಾನು 16 ವರ್ಷದಿಂದ ಮಿಥಿಕ್ ಸೊಸೈಟಿಯ ಈ ಒಂದು ಕಾರ್ಯಕ್ರಮದಲ್ಲಿ ಜೊತೆಗೆ ನಿಂತು ವಾರಗಟ್ಟಲೆ ಓಡಾಡಿ ಇದರ ಕೆಲಸ ಮಾಡ್ತಾ ಇದ್ದವನು. ನನಗೆ ಇದರೊಳಗೆ ಮಾತಾಡಬೇಕು ಅನ್ನೋದಕ್ಕಿಂತ ಈ ಕೆಲಸದಲ್ಲಿ ಎಲ್ಲರನ್ನೂ ಹತ್ತಿರ ತರಬೇಕು ಅನ್ನೋದೇ ಉದ್ದೇಶ. ಆದರೆ ಇದೇನೋ ಮಾಡೋಕ್ಕೆ ಹೋಗಿ ಕೊನೆಗೆ ನಾನು ಮಾತನಾಡುವ ಸಂದರ್ಭಕ್ಕೂ ಸಿಕ್ಕಾಕ್ಕೊಂಡಂಗೆ ಆಗ್ಬಿಟ್ಟಿದೆ. ತಲಕಾಡು ರಂಗೇಗೌಡರ ಬಗ್ಗೆ ವಿ ನಾಗರಾಜ್ ಅವರು ಉಲ್ಲೇಖ ಮಾಡಿದ್ರು. ಅವರು 1880ರಲ್ಲಿ ಹುಟ್ಟಿದವರು. ಅವ್ರ ಮನೆಯಲ್ಲಿ ಅವರೊಬ್ಬರೇ ಓದ್ದವರು. ಅವರ ಅಣ್ಣಂದರು ಅಕ್ಕಂದರು ಇದ್ದರೂ ಕೂಡ ಅವ್ರು ಯಾರೂ ಶಾಲೆಗೆ ಹೋಗಿರಲಿಲ್ಲ. ಇವರು ಶಾಲೆಗೆ ಹೋಗಿದ್ದರು. ಅವರೊಬ್ಬರು ಶಾಲೆಗೆ ಹೋಗಿದ್ದರ ಕಾರಣಕ್ಕೆ ವಿಶೇಷವಾಗಿ ಮಂಡ್ಯ, ಮೈಸೂರು, ಚಾಮರಾಜನಗರ ಭಾಗದಲ್ಲಿ 10,000 ಪರಿಶಿಷ್ಟ ಜಾತಿಯ ಮಕ್ಕಳು ಕೂಡ ಶಾಲೆಯನ್ನು, ಅಕ್ಷರವನ್ನು ನೋಡುವ ಹಾಗೆ ಆಯಿತು. ಮೈಸೂರಿನ ಮಹಾರಾಜರು 1892ನೇ ಇಸ್ವಿನಲ್ಲಿ ವಿವೇಕಾನಂದ ಅವರು ಚಿಕಾಗೋ ಭಾಷಣಕ್ಕೆ ಹೋಗುವ ಮುಂಚೆ ಅವರೊಂದು ಭಾರತ ಪರಿಕ್ರಮವನ್ನು ಮಾಡ್ತಾರೆ. ದೇಶದ ಎಲ್ಲ ಕಡೆಗೆ ಅವರು ಸಂಚಾರ ಮಾಡ್ತಾರೆ. ಹಾಗೆ ಅವರು ಸಂಚಾರ ಮಾಡ್ತಾ ಕೇರಳಕ್ಕೆ ಹೋಗುವ ಮೊದಲು ಮೈಸೂರಿಗೂ ಬಂದಿದ್ದರು. ಕೆಲ ದಿನಗಳ ಕಾಲ ಅವರು ಅಲ್ಲಿ ಇದ್ದರು. ಆಗ ಅವರು ವಿವೇಕಾನಂದರು ಮೈಸೂರು ಮಹಾರಾಜರನ್ನು ಭೇಟಿ ಮಾಡಿದ್ರು. ಒಂದಲ್ಲ 2 ಸರಿ ಭೇಟಿ ಮಾಡಿದ್ರು. ಅವ್ರ ಹತ್ರ ಮಾತುಕತೆ ಮಾಡಿದ್ರು. ವಿಶೇಷವಾಗಿ ಈ ರೀತಿ ಪರಿಶಿಷ್ಟ ಜಾತಿಯವರ ಶಿಕ್ಷಣದ ಸ್ಥಿತಿಗತಿ ಏನಿದೆ, ಮಹಿಳೆಯರ ಪರಿಸ್ಥಿತಿ ಏನಿದೆ, ಅವರು ಶಾಲೆಗೆ ಹೋಗ್ತಾ ಇದ್ದಾರಾ, ಏನು ಕಥೆ, ಇದ್ರ ಬಗ್ಗೆ ಸಮಾಲೋಚನೆಯನ್ನು ಮಾಡಿ, ಅದು ಇಷ್ಟೊಂದು ಒಳ್ಳೆಯ ವಿಚಾರ, ಪ್ರಗತಿಪರವಾದ ಮಹಾರಾಜರಿದ್ದರೂ ಕೂಡ ಈ ಅಂಶ ಅದು ಹಾಗೆ ಕೊರತೆಯಾಗಿ ಉಳಿದಿರೋದನ್ನು ಅವರು ಗಮನಕ್ಕೆ ತಂದರು. ಅಷ್ಟು ಮಾತ್ರ ಅಲ್ಲ, ಅವರು ಕೇರಳಕ್ಕೆ ಹೋದ ನಂತರ ಕೇರಳದಲ್ಲಿ ಇನ್ನೂ ಭೀಕರ ಪರಿಸ್ಥಿತಿ ಇತ್ತು. ಅದೆಲ್ಲ ನೋಡಿದಾಗ ವಿವೇಕಾನಂದರು ಅಲ್ಲಿಂದನೇ ಮಹಾರಾಜರಿಗೆ ಒಂದು ಅನುವರ್ತಿ ಅಂತ ಹೇಳ್ತಾರೆ, ಫಾಲೋ ಅಪ್ ಆ್ಯಕ್ಷನ್. ಆ ರೀತಿಯಲ್ಲಿ ಅವರು ವಿವೇಕಾನಂದರು ಮಹಾರಾಜರಿಗೆ ಪತ್ರವನ್ನು ಬರೆದರು. ನಾವೇನು ಮಾತುಕತೆ ಮಾಡಿದ್ವಿ ಆ ಕೆಲಸ ನೀವು ಮಾಡಲೇಬೇಕು ಅನ್ನೋ ರೀತಿಯಲ್ಲಿ. ಅದೆಲ್ಲದರ ಕಾರಣಕ್ಕೆ ಮೈಸೂರಿನ ಮಹಾರಾಜರು 1900ರಲ್ಲಿ ಈ ರೀತಿ ಪರಿಶಿಷ್ಟ ಜಾತಿಯ ಮಕ್ಕಳಿಗೋಸ್ಕರನೇ ಶಾಲೆಯನ್ನು ಮಾಡಿದಾಗ ಯಾರೂ ಮೇಷ್ಟ್ರಾಗಿ ಬರಲಿಲ್ಲ. ಕೊನೆಗೆ ಅದನ್ನು ಆ ಕೆಲಸವನ್ನು ಒಪ್ಕೊಂಡು ಬಂದವರು ತಲಕಾಡು ರಂಗೇಗೌಡರು. ಆವಾಗ ಅವರು ಏನು ಸನ್ನಿವೇಶವನ್ನು ಎದುರಿಸ್ಬೇಕಾಯ್ತು ಅನ್ನೋದು ಒಂದು ದೊಡ್ಡ ಕಥೆನೇ ಇದೆ. ಸ್ವತಃ ಶಾಲೆಯಲ್ಲಿ ಮೇಷ್ಟ್ರಾಗಿ ಹೋದ ತಲಕಾಡು ರಂಗೇಗೌಡರಿಗೆ ಸಾಮಾಜಿಕ ಬಹಿಷ್ಕಾರವನ್ನು ಅವರು ಒಳಗೊಳ್ಬೇಕಾಗಿ ಬಂತು. ಆದರೂ ಕೂಡ ಅವರು ಹಿಂದೆ ನೋಡದೆ ಈ ಕೆಲಸವನ್ನು ಮಾಡಿದ್ರು. ಮಹಾರಾಜರೇ ಜೊತೆಗಿದ್ದರೂ ಕೂಡ ತಲಕಾಡು ರಂಗೇಗೌಡರಿಗೆ ಶಾಲೆಯನ್ನು ಮಾಡೋದಕ್ಕೆ, ಪಾಠವನ್ನು ಹೇಳೋದಕ್ಕೆ ಒಂದು ಕೊಠಡಿಯ ವ್ಯವಸ್ಥೆ ಕೂಡ ಆಗಲಾರದ ಪರಿಸ್ಥಿತಿ ಇತ್ತು. ಪ್ರಾರಂಭದ ದಿನಗಳಲ್ಲಿ ಅವರು ಕಾವೇರಿ ನದಿಯ ದಡದಲ್ಲಿ ಮರಳಿನ ಮೇಲೆ ಅವರು ಅಕ್ಷರಾಭ್ಯಾಸವನ್ನು ಮಾಡಿಸಿದ್ರು. ಹುಣಸೆ ಬೀಜವನ್ನು, ಅಕ್ಷರವನ್ನು ಬರೆದು ಅದರ ಮೇಲೆ ಹುಣಸೆ ಬೀಜವನ್ನು ಇಟ್ಟು ಒಂದು ಅಕ್ಷರವನ್ನು ಕಾಣುವ ಹಾಗೆ ಮಾಡಿದವರು ತಲಕಾಡು ರಂಗೇಗೌಡರು. ಅದೊಂದು ದೊಡ್ಡ ಕಥೆ ಇದೆ. ಅವರಿಂದಾಗಿ ಸಾವಿರಾರು ಜನ ಒಂದು ಶಿಕ್ಷಣದ ಒಂದು ಪ್ರಯೋಜನವನ್ನು ಪಡೆದರು. ಎನ್ ರಾಚಯ್ಯ ಅಂತ ಹೇಳಿ, ಬಿ ರಾಚಯ್ಯ ಅವರು ಬೇರೆ, ಕೇರಳದಲ್ಲಿ ರಾಜ್ಯಪಾಲರಾಗಿದ್ದರು, ಶಿಕ್ಷಣ ಸಚಿವರಾಗಿದ್ದರು. ಅವರು ಬಿ ರಾಚಯ್ಯ ಅವರು. ಇನ್ನೊಬ್ಬರು ಎನ್ ರಾಚಯ್ಯ ಅಂತ, ಮಾದಿಗ ಸಮಾಜದವರು. ಅವರು ತಲಕಾಡು ರಂಗೇಗೌಡರ ಶಾಲೆಯಲ್ಲಿ ಓದ್ದವರು. ಲೋಕಸೇವಾ ಆಯೋಗದ ಮುಕುಡಪ್ಪನವರು ಇಲ್ಲೇ ಇದ್ದಾರೆ, ಅವರು ಸದಸ್ಯರಾಗಿ ಅದರ ಅಧ್ಯಕ್ಷರಾಗಿ ಈ ರೀತಿ ಪರಿಶಿಷ್ಟ ಜಾತಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಮೊದಲ IAS ಪದವೀಧರ ಯಾರು ಅಂತ ಹೇಳಿದ್ರೆ ಆರ್ ಭರಣಯ್ಯ ಅವರು ಶಾಲೆಗೆ ಬಂದಿದ್ದು ತಲಕಾಡು ರಂಗೇಗೌಡರ ಶಾಲೆ. ಅಂದರೆ ಶಿಕ್ಷಣದ
ಪ್ರವೇಶದಲ್ಲೇ IAS ತನಕ ಒಬ್ಬ ವ್ಯಕ್ತಿ ಓದಲಿಕ್ಕೆ ಸಾಧ್ಯ ಆಗುತ್ತೆ ಒಂದೇ ಜನ್ರೇಷನ್ನಲ್ಲಿ. ಅಂದರೆ ಆ ರೀತಿಯ ಒಂದು ಬಹಳ ತಳಹದಿಯ ಕೆಲಸವನ್ನು ಮಾಡಿದವರು ರಂಗೇಗೌಡರು. ಅವರು 1900ರಲ್ಲಿ ಶಿಕ್ಷಕರಾಗಿ ಸೇರಿದಾಗ ಅವರಿಗೆ ಸರ್ಕಾರ 10 ರೂಪಾಯಿ ಸಂಬಳವನ್ನು ಕೊಡ್ತಾಯಿತ್ತು. ಒಂದು 13 ವರ್ಷಗಳ ನಂತರ ಮಹಾರಾಜರೇ ಮೈಸೂರಿನಲ್ಲಿ ಇನ್ನೊಂದು ದೊಡ್ಡ ಶಾಲೆಯನ್ನು ಮಾಡಿ, ಪಂಚಮ ಬೋರ್ಡಿಂಗ್ ಶಾಲೆ, ಇವತ್ತು ಕೂಡ ಅದನ್ನು ನಾವು ಮೈಸೂರಿನ ನಜರ್ಬಾದಲ್ಲಿ ನೋಡ್ಬೋದು. ಆ ಶಾಲೆಗೆ ಇವರನ್ನು ಮುಖ್ಯೋಪಾಧ್ಯಾಯರನ್ನಾಗಿ ಸ್ವತಃ ಮಹಾರಾಜರೇ ಕರ್ಕೊಂಡು ಬಂದರು. 35ನೇ ಇಸ್ವಿಯಲ್ಲಿ ಅವರು ನಿವೃತ್ತರಾಗುವ ಸಂದರ್ಭ. ಎಲ್ಲರೂ ಅವರಿಗೆ ಒತ್ತಾಯ ಮಾಡಿ 2 ವರ್ಷಗಳ ಕಾಲ ಎಕ್ಸ್ಟೆನ್ಷನನ್ನು ಕೊಡಿಸಿದ್ರು. ಅವರು 37ನೇ ಇಸ್ವಿಯವರೆಗೂ ಟೀಚರ್ ಆಗಿದ್ದರು, ಹೆಡ್ ಮಾಸ್ಟರ್ ಆಗಿದ್ದರು. ಅವರು ನಿವೃತ್ತರಾದಾಗ ಅವರಿಗೆ 75 ರೂಪಾಯಿ ಸಂಬಳ ಬರ್ತಾಯಿತ್ತು. 10 ರೂಪಾಯಿ ಸಂಬಳದಿಂದ ಕೆಲಸ ಶುರು ಮಾಡಿ ನಿವೃತ್ತಿಯಾದಾಗ ಮಾಸಿಕ 75 ರೂಪಾಯಿ ಸಂಬಳ ತಗೊಂಡು ಅವರು ತುಂಬ ಮಕ್ಕಳವರಿಗೆ, ನಾವು ಹೇಳಿದ್ರೆ ಆಶ್ಚರ್ಯ ಆಗ್ಬೋದು, ತಲಕಾಡು ರಂಗೇಗೌಡರಿಗೆ 18 ಜನ ಮಕ್ಕಳಿದ್ರು. ಕೆಲವರು ಚಿಕ್ಕ ವಯಸ್ಸಲ್ಲಿ ತೀರ್ಕೊಂಡ್ರು. ಅಷ್ಟು ದೊಡ್ಡ ಸಂಸಾರವನ್ನು ನಡೆಸಿ ಕೇವಲ 75 ರೂಪಾಯಿ ಸಂಬಳದಲ್ಲಿ, ಅಂದರೆ ಅವರು ಯಾವ ರೀತಿಯಲ್ಲಿ ಅವರು ಸಮಾಜಮುಖಿಯಾಗಿದ್ದರು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಅವರು ನಿವೃತ್ತರಾಗಬೇಕಾದ್ರೆ ಯಾರು ಅವರಿಂದ ಶಿಕ್ಷಣದ ಪ್ರಯೋಜನವನ್ನು ಪಡೆದಿದ್ದರು, ವಿಶೇಷವಾಗಿ ಪರಿಶಿಷ್ಟ ಜಾತಿಯವರು, ಆದಿಕರ್ನಾಟಕ ಸಮುದಾಯದವರು, ಅವರೆಲ್ಲ ಒಟ್ಟಿಗೆ ಸೇರಿ ಅವರಿಗೆ ಒಂದು ದೊಡ್ಡ ಸನ್ಮಾನವನ್ನು ಮಾಡ್ತಾರೆ. ಅಲ್ಲಿ ಅವರಿಗೆ ದಲಿತ ಗುರು ಅನ್ನುವ ಒಂದು ಭಿನ್ನವತ್ತಳೆಯನ್ನು ಅರ್ಪಿಸ್ತಾರೆ. ಈಗಲೂ ಕೂಡ ಅದು ಜನಜನಿತವಾಗಿದೆ. ತಲಕಾಡು ರಂಗೇಗೌಡರು ಅಂತ ಹೇಳಿದ್ರೆ ಅದರ ಹಿಂದ್ಗಡೆಗೆ ದಲಿತ ಗುರು ಅನ್ನುವ ಶಬ್ದ ಇದ್ದೇ ಇರುತ್ತೆ. ಅಂತಹ ಒಬ್ಬ ಮಹನೀಯರ ಕುರಿತಾದ ಒಂದು ದತ್ತಿ ಉಪನ್ಯಾಸದಲ್ಲಿ ಇನ್ನೊಬ್ಬ ಅಂತಹದೇ ಸಾಧಕ, ಅವರಿಗಿಂತ ಮುಂಚೆನೇ ಈ ಕೆಲಸವನ್ನು ಶುರು ಮಾಡಿದವರು ಕುದ್ಮಲ್ ರಂಗರಾಯರು. ಅವರ ಕುರಿತಾಗಿ ಕೆಲವು ಸಂಗತಿಗಳನ್ನು ಹಂಚ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಭಾಷಣಕ್ಕಿಂತ ಒಂದು ಪ್ರೆಸೆಂಟೇಷನ್ ರೀತಿ ಮಾಡಿದ್ರೆ ಸ್ವಲ್ಪ ಹೇಳೋರ್ಗೂ ಸುಲಭ, ಕೇಳೋರ್ಗೂ ಕೂಡ ಸುಲಭ ಆಗ್ಬೋದು ಅಂತ ಒಂದು ಪ್ರೆಸೆಂಟೇಷನ್ ರೂಪದಲ್ಲಿ ಇದನ್ನು ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ನಮ್ಮ ಭಾರತದಲ್ಲಿ ಈ ರೀತಿ ವಿಶೇಷವಾಗಿ ಪರಿಶಿಷ್ಟ ಜಾತಿಯವರ ನಡುವೆ, ದಲಿತರ ನಡುವೆ ಅನೇಕರು ಕೆಲಸ ಮಾಡಿದರು. ಈ ಒಂದು ಇತ್ತೀಚಿನ ಒಂದು 2 ಶತಮಾನದಲ್ಲಿ ಬಹಳ ದೊಡ್ಡ ಹೆಸರು ಅಂತ ಹೇಳಿದ್ರೆ ಮಹಾತ್ಮ ಗಾಂಧಿಯವರದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದ್ದು, ಹಾಗೆ ವೀರ್ ಸಾವರ್ಕರ್ ಅವರು. ಇವರೆಲ್ಲರಿಗಿಂತ ಮುಂಚೆ ಈ ಕೆಲಸವನ್ನು ಮಾಡಿದವರು ಕುದ್ಮಲ್ ರಂಗರಾಯರು. ಈ ಮಾತನ್ನು ಸ್ವತಃ ಮಹಾತ್ಮ ಗಾಂಧಿಯವರೇ ಹೇಳಿದ್ದಾರೆ. 1934ರಲ್ಲಿ, 28ರಲ್ಲಿ ರಂಗರಾಯರು ತೀರ್ಕೊಳ್ತಾರೆ. 34ರಲ್ಲಿ ಮಂಗಳೂರಿಗೆ ಬಂದ ಗಾಂಧಿಯವರು ಕುದ್ಮಲ್ ರಂಗರಾಯರು ಶುರು ಮಾಡಿದ ಶಾಲೆಯ ಪರಿಸರಕ್ಕೆ ಬಂದು ಮಕ್ಕಳ ಜೊತೆಗೆ ಸಂವಾದವನ್ನು ಮಾಡಿ ಆ ಸಂದರ್ಭದಲ್ಲಿ ಗಾಂಧಿಯವರೇ ಈ ಮಾತನ್ನು ಹೇಳ್ತಾರೆ, ನನ್ನ ಮಾನಸಿಕ ಗುರು ಯಾರಪ್ಪ ಅಂತ ಹೇಳಿದ್ರೆ ಅದು ಕುದ್ಮಲ್ ರಂಗರಾಯರು ಅನ್ನುವ ಮಾತನ್ನು ಮಹಾತ್ಮ ಗಾಂಧಿಯವರು ಹೇಳಿದ್ದಾರೆ. ಅಂದರೆ ಆ ರೀತಿಯ ಒಂದು ದೊಡ್ಡ ಕೆಲಸವನ್ನು ಮಾಡಿದವರು. ಗಾಂಧಿಯವರ ಇನ್ಸ್ಪಿರೇಷನ್ನಿಂದ ಅನೇಕರು ಈ ರೀತಿ ಒಂದು ಪರಿಶಿಷ್ಟ ಜಾತಿಯ ನಡುವೆ ಕೆಲಸವನ್ನು ಮಾಡಿದ್ದಾರೆ. ಅದು ನಮ್ಮ ಗೋಪಾಲ ಸ್ವಾಮಿ ಅಯ್ಯರ್ ಅವರು ಇರ್ಬೋದು, ಅಥವಾ ಅನೇಕರಿದ್ದಾರೆ, ಸುಬ್ಬಣ್ಣ ಅಂತ ಮೈಸೂರಿನಲ್ಲಿ, ಅಥವಾ ನಾವು ಕಳೆದ ವರ್ಷ ಏನು ಕಾಕಾ ಕಾರ್ಖಾನಿಸ್ ಅವ್ರ ಬಗ್ಗೆ ಇಲ್ಲಿ ಉಪನ್ಯಾಸ ಆಗಿತ್ತು ಅವರಿರ್ಬೋದು. ನೂರಾರು ಜನ ಗಾಂಧಿಯವರ ಇನ್ಸ್ಪಿರೇಷನ್ನಿಂದ ಮಾಡಿದ್ದಾರೆ. ಆದರೆ ಗಾಂಧಿಯವರಿಗೆ ಇನ್ಸ್ಪಿರೇಷನನ್ನು, ಸ್ಫೂರ್ತಿಯನ್ನು ಕೊಟ್ಟವರು ಕುದ್ಮಲ್ ರಂಗರಾಯರು. ಅವರು ಅಸ್ಪೃಶ್ಯತೆಯ ನಿವಾರಣೆಗೆ ತುಂಬ ಗಂಭೀರವಾದ ಮತ್ತು ವ್ಯಾಪಕವಾದ ಪ್ರಯತ್ನವನ್ನು ಮಾಡಿದವರು ಕುದ್ಮಲ್ ರಂಗರಾಯರು. ಅನೇಕರು ಒಂದು ಹಾಬಿಯ ರೀತಿಯಲ್ಲಿ ಕೆಲಸ ಮಾಡೋದಿದೆ. ಒಂದೇನೋ ಒಂದು ನಮ್ಮ ಕೆಲಸವನ್ನು ಮಾಡ್ತಾ ಸಂಜೆಯ ಸಮಯದಲ್ಲಿ, ವಾರಕ್ಕೊಮ್ಮೆ, ವೀಕೆಂಡಲ್ಲಿ ಕುದ್ಮಲ್ ರಂಗರಾಯರಿಗೆ ಪರಿಶಿಷ್ಟ ಜಾತಿಯ ನಡುವೆ ಕೆಲಸ ಮಾಡೋದು ಅದೊಂದು ವೀಕೆಂಡ್ ಕೆಲಸ ಆಗಿರಲಿಲ್ಲ, ಒಂದು ಸಾಂಕೇತಿಕವಾದ ಕೆಲಸ ಆಗಿರಲಿಲ್ಲ. ಅವರ ಇಡೀ ಜೀವನವನ್ನು ಅದಕ್ಕೋಸ್ಕರ ತೆಗೆದಿದ್ದಾರೆ. ಅವರು ನಾವು ವಿಶೇಷವಾಗಿ ಈ ರೀತಿಯ ಕೆಲಸ ಮಾಡುವವರ ನಡುವೆ ಸಮಾಜದ ಬಗ್ಗೆ ಒಂದು ಸಹಜವಾದ ಆಕ್ರೋಶ ನಿರ್ಮಾಣ ಆಗುತ್ತೆ. ಸಮಾಜದಲ್ಲಿರ್ತಕ್ಕಂತಹ ನಿರ್ಲಕ್ಷ್ಯ, ಸಮಾಜದಲ್ಲಿರ್ತಕ್ಕಂತಹ ಅಸ್ಪೃಶ್ಯತೆಯ ಕಂದಾಚಾರಗಳು, ಇದೆಲ್ಲ ಅನುಭವಕ್ಕೆ ಬಂದಾಗ, ಹತ್ತಿರದಿಂದ ನೋಡಿದಾಗ ಸಹಜವಾಗಿ ಒಂದು ಆಕ್ರೋಶ ನಿರ್ಮಾಣ ಆಗುತ್ತೆ. ಆ ಆಕ್ರೋಶವನ್ನು ಮೀರಿ
ಯಾವುದೇ ಕಟು ಮಾತಿನ ಒಂದೇ ಒಂದು ಶಬ್ದವನ್ನು ಹೇಳದೆ, ಮತ್ತು ಅಷ್ಟೇ ಮುಖ್ಯವಾಗಿ ನಾನು ಯಾವ ಕೆಲಸವನ್ನು ಮಾಡ್ತಾ ಇದ್ದೀನಿ ಅದರ ಬಗ್ಗೆ ಒಂದು ಎಳೆಯಷ್ಟು ಅಹಂಕಾರ ಹಮ್ಮು ಇಲ್ಲದೆ ಒಂದು ಆಧ್ಯಾತ್ಮದ ರೀತಿಯಲ್ಲಿ ಈ ಒಂದು ಸಾಧನೆಯನ್ನು ಮಾಡಿದವರು ಕುದ್ಮಲ್ ರಂಗರಾಯರು ಅಂತ ಹೇಳ್ಬೋದು. ಅವರು 1859ರಲ್ಲಿ ಹುಟ್ಟಿದ್ದು. 1959ರಲ್ಲಿ ಅವರ ಜನ್ಮ ಶತಮಾನೋತ್ಸವ ಆಗಬೇಕಾಗಿತ್ತು. ಆದರೆ ಅಂದುಕೊಂಡ ಹಾಗೆ ಅವರ ಜನ್ಮ ಶತಮಾನೋತ್ಸವ ಆಗಲಿಲ್ಲ. ಅವರ 100ನೇ ವರ್ಷದ ಕಾರ್ಯಕ್ರಮಗಳು ಆಗಲಿಲ್ಲ. ಯಾಕೆ ಆಗಲಿಲ್ಲ ಅನ್ನೋದಕ್ಕೂ ಕೂಡ ತುಂಬ ಮಹತ್ವ ಇದೆ. ಯಾಕೆ ಆಗಲಿಲ್ಲ ಅಂತ ಹೇಳಿದ್ರೆ, ಕುದ್ಮಲ್ ರಂಗರಾಯರು ಬಹಳ ದೊಡ್ಡ ಕೆಲಸವನ್ನು ಮಾಡಿದ್ರು. ಅವರ ಜೀವನದ ಕೊನೆಯ ಭಾಗದಲ್ಲಿ ಅವರು 1928ರಲ್ಲಿ ತೀರ್ಕೊಳ್ಳುವ ಮುಂಚೆ ಅವರು ಸನ್ಯಾಸವನ್ನು ಸ್ವೀಕಾರ ಮಾಡ್ತಾರೆ. ಅವರು ಆರ್ಯ ಸಮಾಜದ ಒಂದು ಪ್ರಭಾವದಲ್ಲಿದ್ದವರು. ಸ್ವಾಮಿ ಶ್ರದ್ಧಾನಂದ ಅಂತ ದೆಹಲಿಯಲ್ಲಿದ್ದರು. ಅವರಿಂದ ಇನ್ಸ್ಪೈರ್ ಆಗಿ ಸನ್ಯಾಸವನ್ನು ತಗೊಳ್ಬೇಕು ಅಂತ ಯೋಚನೆ ಮಾಡ್ತಾರೆ. ಆದರೆ ಶ್ರದ್ಧಾನಂದ ಅವರು ಬೇರೆ ಯಾವುದೋ ಕಾರಣಕ್ಕೆ ಅವರ ಮರ್ಡರ್ ಆಗಿಬಿಡುತ್ತೆ, ಕೊಲೆ ಆಗಿಬಿಡುತ್ತೆ. ಹೀಗಾಗಿ ಅವರು ಶ್ರದ್ಧಾನಂದರ ಶಿಷ್ಯರಾಗಿದ್ದ ಕೇರಳದ ಸುವಿಚಾರಾನಂದ ಅವ್ರ ಹತ್ರ ಅವರು ಸನ್ಯಾಸದ ದೀಕ್ಷೆಯನ್ನು ಪಡ್ಕೊಳ್ತಾರೆ. ಆ ಸನ್ಯಾಸದ ದೀಕ್ಷೆಯನ್ನು ಪಡ್ಕೊಳ್ತಕ್ಕಂತಹ ಸಂದರ್ಭದಲ್ಲಿ ನಡೆದ ಹೋಮದಲ್ಲಿ ಅವರಲ್ಲಿದ್ದ ಎಲ್ಲ ಸಂಗತಿಯನ್ನು ಅವರು ಹೋಮಕ್ಕೆ ಹಾಕಿಬಿಡ್ತಾರೆ. ಅವರು ಒಂದು ನಿಜಾರ್ಥದ ಸನ್ಯಾಸಿ ಆಗಿದ್ದರು. ಬ್ರಿಟಿಷ್ ಸರ್ಕಾರ ಕುದ್ಮಲ್ ರಂಗರಾಯರಿಗೆ ರಾವ್ ಸಾಹೇಬ್ ಅನ್ನುವ ಒಂದು ಬಿರುದನ್ನು ಕೊಟ್ಟಿತ್ತು. ಆ ಬಿರುದು ಬಾವಲಿಗಳನ್ನು ಕೂಡ ಅವರು ಹೋಮಕ್ಕೆ ಹಾಕಿಬಿಡ್ತಾರೆ. ಅವರಲ್ಲಿದ್ದ ದಾಖಲೆ ಪತ್ರಗಳು, ಕರೆಸ್ಪಾಂಡೆನ್ಸು, ಅನೇಕ ಸಂಗತಿಗಳನ್ನ ಅವರು ಆ ಹೋಮಕ್ಕೆ ಹಾಕಿಬಿಡ್ತಾರೆ. ಅವರ ಬಟ್ಟೆಯನ್ನು ಕೂಡ, ಅಂದರೆ ನಾನು ಅನ್ನುವ ಯಾವ ನೆನಪು ಇರಬಾರದು, ನಾನು ಸನ್ಯಾಸ ತಗೊಂಡಿದ್ದೀನಿ ಅಂದರೆ ಕುದ್ಮಲ್ ರಂಗರಾವ್ ಇನ್ನೂ ಇಲ್ಲ, ಅವರಿಲ್ಲ, ಅವರನ್ನು ಯಾರು ನೆನಪು ಮಾಡ್ಕೊಳ್ಬೇಕಾದ್ದಿಲ್ಲ. ಅಕಸ್ಮಾತ್ ನಿಮಗಿದ್ದರೆ ನನ್ನ ಕೆಲಸ ನೋಡಿ ಸಾಕು, ನನ್ನನ್ನು ಬಿಟ್ಬಿಡಿ ಅನ್ನುವ ರೀತಿಯ ಸನ್ಯಾಸವನ್ನು ತಗೊಂಡವರು. ಅವರ ಒಂದು ಹಳದಿ ಬಣ್ಣದ ಉಡುಪನ್ನು ಅವರು ಸನ್ಯಾಸ ತಗೊಂಡಾಗ ಹಾಕ್ಕೊಳ್ತಾ ಇದ್ರು 2 ಜೊತೆ. ಅದು ಬಿಟ್ಟರೆ ಅವರ ಎಲ್ಲ ಸಂಗತಿಗಳನ್ನು ಅವರು ಆ ಹೋಮಕ್ಕೆ ಹಾಕ್ಬಿಟ್ರು. ಹೀಗಾಗಿ ಕುದ್ಮಲ್ ರಂಗರಾಯರ ಬಗ್ಗೆ ಒಂದು ಸರಿಯಾದ ವಿಚಾರ, ಮಾಹಿತಿ ಏನು ನಡೀತು ಅನ್ನುವ ಸಂಗತಿಗಳೇ ಇರಲಿಲ್ಲ. ಹೀಗಾಗಿ ಅವರ ಜನ್ಮ ಶತಮಾನೋತ್ಸವ 1959ರಲ್ಲಿ ಆಗಬೇಕು ಅಂದಾಗ ಯಾರವರು, ಏನು ಮಾಡಿದ್ದಾರೆ ಏನೋ ಮೇಲ್ಮೇಲೆ ಕೇಳಿ ಗೊತ್ತು, ಒಬ್ಬರಿಂದ ಒಬ್ಬರಿಗೆ ಕೇಳಿ ಹೇಳಿ ಗೊತ್ತು. ಆದರೆ ಅವರ ನಿಜವಾದ ಇಡೀ ಸಾಧನೆ ಅದು ನಮ್ಮ ನಡುವೆ ಇರಲೇ ಇಲ್ಲ. ಮಧ್ಯದಲ್ಲಿ ಒಮ್ಮೆ ಒಬ್ಬ ಲೇಖಕರಿಗೆ, ಪತ್ರಕರ್ತರಿಗೆ ಒಬ್ಬರು ಏನಾದರೂ ಮಾಡಿ ಒಂದು ಪುಸ್ತಕವನ್ನು ಮಾಡೋದಕ್ಕೆ ಸ್ವಲ್ಪ ಮಾಹಿತಿ ಸಂಗ್ರಹ ಮಾಡಿ ಕೊಟ್ಟಿದ್ದರು. ಆದರೆ ಆ ಪತ್ರಕರ್ತರ ಮನೆಯವರು ಇದೇನೋ ಮನೆಯಲ್ಲಿ ಕಸ ಬಿದ್ದಿದೆ ಅಂತ ಹೇಳಿ ಅವರು ಇಟ್ಕೊಂಡಿದ್ದೆ ಎಲ್ಲದನ್ನು ಅವರು ವಿಲೇವಾರಿ ಮಾಡಿಬಿಟ್ಟಿದ್ರು. ಹೀಗಾಗಿ ಅವ್ರು ಏನು ನಿರೀಕ್ಷೆ ಮಾಡಿದ್ರು, ನಾನಿಲ್ಲ, ನಾನು ಸನ್ಯಾಸವನ್ನು ತಗೊಂಡಿದ್ದೀನಿ, ನಾನಿವಾಗ ಕುದ್ಮಲ್ ರಂಗರಾವ್ ಅಲ್ಲ, ಆ ವ್ಯಕ್ತಿ ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಏನು ಯೋಚನೆ ಮಾಡಿದರು. ಆನಂತರ ಪುಸ್ತಕ ತರಬೇಕು ಅಂದಾಗಲೂ ಕೂಡ ಇದ್ದ ಅಲ್ಪ ಸ್ವಲ್ಪ ಮಾಹಿತಿ ಕೂಡ ಏನೋ ಒಂದು ಸಾಂಸಾರಿಕ ಕಾರಣದಲ್ಲಿ ಅದು ಕೂಡ ಕಳೆದು ಹೋಗ್ಬಿಡ್ತು. ಅಂತಹ ಸನ್ನಿವೇಶದಲ್ಲಿ 1959ನೇ ಇಸ್ವಿ ಅವರ ಶತಮಾನೋತ್ಸವದ ಏನಾದರೂ ಆಗಬೇಕು ಅಂತ ಒಂದು ಪ್ರಯತ್ನವನ್ನು ಮಾಡಿದವರಲ್ಲಿ ನಮ್ಮ ಪಿ ಕಮಲಾಕ್ಷ ಅವರು ಬಹಳ ಪ್ರಮುಖರು. ಅವರ ಮಗಳು, ಅವರ ಮನೆಯವರೆಲ್ಲ ಇವತ್ತಿಲ್ಲಿ ಬಂದಿದ್ದಾರೆ. ಅವ್ರ ಜೊತೆ ಕೆಲಸ ಮಾಡಿದ ಅಣ್ಣು ಅವರು ಕೂಡ ಬಂದಿದ್ದಾರೆ. ಹಾಗೆಯೇ ಕುದ್ಮಲ್ ರಂಗರಾಯರ ಫ್ಯಾಮಿಲಿನಲ್ಲಿದ್ದಂತಹ ರಾಮರಾವ್ ಅವ್ರು ಯಾರು ಏನು ವಿವರ ಹೇಳೋಣ ಮುಂದೆ. ಅವರು ಕೂಡ ಸ್ವಲ್ಪ ಪ್ರಯತ್ನವನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಕೆಲವು ಸಭೆಗಳನ್ನ ಮಾಡಿದ್ರು, ಸ್ವಲ್ಪ ಲಿಟ್ರೇಚರನ್ನು ತರುವ ಪ್ರಯತ್ನ ಮಾಡಿದ್ರು, ಒಂದು ಸ್ಮರಣ ಸಂಚಿಕೆಯನ್ನಾದರೂ ತರಬೇಕು ಅಂತ ಪ್ರಯತ್ನ ಮಾಡಿದ್ರು. ಅವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ ನಿಜಲಿಂಗಪ್ಪನವರನ್ನು ಸಂಪರ್ಕ ಮಾಡಿದ್ರು, ಅವರು ಒಂದು ಸಂದೇಶವನ್ನು ಕಳಿಸ್ಕೊಟ್ಟಿದ್ರು. ಈ ರೀತಿ ಏನೇನೋ ಪ್ರಯತ್ನಗಳು ಆಯ್ತಾದರೂ ಕೂಡ ಅದು ಪೂರ್ತಿಯಾಗಿ ಕ್ರಿಸ್ಟಲೈಸ್ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ಅಂದುಕೊಂಡ ಒಂದು ಸ್ಮರಣ ಸಂಚಿಕೆ ತರಬೇಕು ಅನ್ನುವ ಪ್ರಯತ್ನ ಅದು ರಿಯಲೈಸ್ ಆಗಿದ್ದು 1961ರಲ್ಲಿ.
ಸೊ ಆ 61ರಲ್ಲಿ ಒಂದು ಸ್ಮರಣ ಸಂಚಿಕೆಯ ರೂಪದಲ್ಲಿ ಕುದ್ಮಲ್ ರಂಗರಾಯರು ಏನು ಮಾಡಿದ್ರು ಅನ್ನೋದು ಸ್ವಲ್ಪ ಜಗತ್ತಿಗೆ ಬರುತ್ತೆ. ಅದನ್ನು ಗಟ್ಟಿಯಾಗಿ ಇಟ್ಕೊಂಡು ಆಗ ಕೆಲಸ ಮಾಡಿದಂಥ ಕಮಲಾಕ್ಷ ಅವರು ಸುಮಾರು 20 ವರ್ಷಗಳ ಕಾಲ ಕುದ್ಮಲ್ ರಂಗರಾಯರ ಮಾಹಿತಿ ಸಂಗ್ರಹದಲ್ಲಿ ಅವರ ಶಾಲೆಗಳಲ್ಲಿ ಓದ್ದವರು, ಅವರ ಹಾಸ್ಟೆಲ್ಗಳಲ್ಲಿ ಓದ್ದವರು ಅವರನ್ನು ಭೇಟಿ ಮಾಡಿ ಮಾಹಿತಿ ಸಂಗ್ರಹವನ್ನು ಮಾಡಿ ಮೊದಲ ಪುಸ್ತಕವನ್ನು ದಲಿತೋದ್ಧಾರಕ ಕುದ್ಮಲ್ ರಂಗರಾವ್, ಈ ಪುಸ್ತಕವನ್ನು ಪಿ ಕಮಲಾಕ್ಷ ಅವರು 1984-85ರಲ್ಲಿ ಅವರು ಈ ಪುಸ್ತಕವನ್ನು ತರ್ತಾರೆ. ಒಂದು ರೀತಿಯಲ್ಲಿ ಕಮಲಾಕ್ಷ ಅವರ ಕೆಲಸ ಅದು ಒಂದು ಹಿಸ್ಟಾರಿಕ್ ಆದ ಕೆಲಸ. ಕಮಲಾಕ್ಷ ಅವರು ಈ ಒಂದು 20 ವರ್ಷಗಳ ಕಾಲ ಅವರು ಈ ಕೆಲಸವನ್ನು ಮಾಡಿ ಪುಸ್ತಕವನ್ನು ತರದೇ ಹೋಗಿದ್ರೆ ಈ ರೀತಿಯ ಅನೇಕ ಮಾಹಿತಿಗಳು ನಮಗೆ ಸಿಗ್ತಾನೇ ಇರಲಿಲ್ಲ. ಅನೇಕರು ಕುದ್ಮಲ್ ರಂಗರಾಯರ ಆ ಕೊನೆಯ ಮಾತೇನಿದೆ, ಅವರ ಸಮಾಧಿಯ ಮೇಲಿರ್ತಕ್ಕಂತಹ ಮಾತು, ಅದು ತುಂಬ ಪ್ರಚಾರ ಪಡೆದಿದೆ ಅಲ್ವಾ. ಅಷ್ಟೇ ನಾವು ಅಂದ್ಕೊಂಡಿದ್ವಿ ಕುದ್ಮಲ್ ರಂಗರಾಯರು ಅಂತ. ಅವರೇನೋ ಕೆಲಸ ಮಾಡಿದ್ದಾರೆ, ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ, ಅವರು ದಲಿತರಿಗೋಸ್ಕರ ಮಾಡಿದ್ದಾರೆ. ಅವರು ಸಾಯುವಾಗ ಈ ಮಾತನ್ನು ಹೇಳಿದರು, ನನ್ನಿಂದ ವಿದ್ಯಾಭ್ಯಾಸವನ್ನು ಪಡೆದವನು ಒಂದು ಒಳ್ಳೆಯ ಉನ್ನತ ಸ್ಥಾನಕ್ಕೂ ಹೋಗಲಿ, ಅವನು ಕಾರಲ್ಲಿ ಓಡಾಡುವ ಹಾಗಾಗಲಿ, ಆ ಕಾರಿನ ಧೂಳು ನನ್ನ ತಲೆ ಮೇಲೆ ಬೀಳಲಿ, ಆವಾಗ ನನ್ನ ಜನ್ಮ ಸಾರ್ಥಕ ಆಗುತ್ತೆ ಅನ್ನುವ ಮಾತು ಏನಿತ್ತು ಅದು ತುಂಬ ಜನಪ್ರಿಯ ಆಗಿದೆ. ಆದರೆ ಬೇರೆ ವಿವರಗಳೇನು ಅದನ್ನು ಕಲೆ ಹಾಕುವ ಒಂದು ದೊಡ್ಡ ಪ್ರಯತ್ನವನ್ನು ಮಾಡಿದವರು ಪಿ ಕಮಲಾಕ್ಷ ಅವರು. ನನಗೂ ಅವ್ರ ಬಗ್ಗೆ ವಿವರ ಗೊತ್ತಿರಲಿಲ್ಲ. ಇತ್ತೀಚೆಗೆ ನಾನು ಅವರ ಮನೆಗೂ ಕೂಡ ಹೋಗಿದ್ದೆ. ನಮ್ಮ ಅಣ್ಣು ಅವರು ಬಂದಿದ್ದಾರೆ, ಅವರು ಕೂಡ ಅನೇಕ ಮಾಹಿತಿಯನ್ನು ಹೇಳಿದ್ರು. ಕಮಲಾಕ್ಷ ಅವರು ಕೋರ್ಟ್ನಲ್ಲಿ, ಮಂಗಳೂರಿನ ಕೋರ್ಟ್ನಲ್ಲಿ ಒಂದು ಸಣ್ಣ ಒಂದು ಕ್ಲರಿಕಲ್ ಜಾಬನ್ನು ಮಾಡ್ತಾಯಿದ್ರು. ಅವರ ಮನೆಯವರು ವೇದಾವತಿ ಅವರು ಇಲ್ಲಿದ್ದಾರೆ. ಅವರಿಗೆ ಸ್ಕೂಲ್ ಟೀಚರ್ ಕೆಲಸ ಸಿಕ್ಕಾಗ ಕಮಲಾಕ್ಷ ಅವರು ಅವರ ಜಾಗಕ್ಕೆ ರಾಜೀನಾಮೆಯನ್ನು ಕೊಟ್ಟರು. ಯಾಕೆ ರಾಜೀನಾಮೆಯನ್ನು ಕೊಟ್ಟರು ಅಂದರೆ ಕುದ್ಮಲ್ ರಂಗರಾಯರ ಈ ಮಾಹಿತಿ ಸಂಗ್ರಹ ಮಾಡಬೇಕು ಮತ್ತು ಅವರ ಕೆಲಸವನ್ನು ಯಾವುದಾದ್ರೂ ರೂಪದಲ್ಲಿ ಮುಂದುವರಿಸಬೇಕು ಅನ್ನುವ ಒಂದು ಆಶಯವನ್ನು ಇಟ್ಕೊಂಡು ಕಮಲಾಕ್ಷ ಅವರು ಅವರ ಸರ್ಕಾರಿ ಕೆಲಸಕ್ಕೆ ಅವರು ರಾಜೀನಾಮೆಯನ್ನು ಕೊಡ್ತಾರೆ. ಈ ಕೆಲಸವನ್ನು ಅವರು ಮಾಡ್ತಾರೆ. ಇವರ ಬಗ್ಗೆ ಗೊತ್ತಾದಂತಹ ಒಬ್ಬರು ಅಧಿಕಾರಿ ಇವ್ರ ಹತ್ರ ಬಂದು ಮಾತಾಡ್ತಾರೆ, ನೀವು ರಾಜೀನಾಮೆ ಕೊಡಬೇಡಿ, ಕೆಲಸ ಮಾಡಿ, ನಿಮಗೆ ಬೇಕಾದ್ರೆ ಬೇರೆ ಇಲಾಖೆನಲ್ಲಿ ಕೊಡಿಸ್ತೀನಿ, ಕಡಿಮೆ ಕೆಲಸ ಇರೋದು ಕೊಡಿಸ್ತೀನಿ, ನೀವು ಸಂಬಳ ತಗೊಂಡು ಈ ಕೆಲಸವನ್ನು ಬಿಡುವು ಮಾಡ್ಕೊಂಡು ಮಾಡಬಹುದಾದ ಕೆಲಸ ಯಾವುದಕ್ಕೂ ಅವರು ಜಗ್ಗಲ್ಲ. ಇಲ್ಲೆಲ್ಲ ನನಗೆ ಕೆಲಸ ಬೇಡ, ನನ್ನ ಹೆಂಡತಿ ಮಾಡ್ತಾಳೆ, ಆಯಿತು. ಸೊ ಆ ಥರ ಒಂದು ಡೆಡಿಕೇಟೆಡ್ ಆಗಿ ಕಮಲಾಕ್ಷ ಅವರು ಕೆಲಸ ಮಾಡಿದ್ರಿಂದ ಆ ಮೊದಲನೇ ಪುಸ್ತಕ ದಲಿತೋದ್ಧಾರಕ ಕುದ್ಮಲ್ ರಂಗರಾವ್ ಪುಸ್ತಕ ಬರುತ್ತೆ. ಆನಂತರ ಅನೇಕರು ಪುಸ್ತಕವನ್ನು ಬರೆದಿದ್ದಾರೆ. ಲಕ್ಷ್ಮಣ್ ಕೊಡ್ಸೆ ಅವರು ಪುಸ್ತಕವನ್ನು ಬರೆದಿದ್ದಾರೆ, ಮಹಾತ್ಮರ ಗುರು ಕುದ್ಮಲ್ ರಂಗರಾವ್ ಅಂತ. ಮೈಸೂರು ಯೂನಿವರ್ಸಿಟಿಯ MS ಶೇಖರ್ ಅವರು ಕುದ್ಮಲ್ ರಂಗರಾಯರ ಬಗ್ಗೆ ಪುಸ್ತಕ ಬರೆದಿದ್ದಾರೆ. ಆದರೆ ಮೊದಲು ಪುಸ್ತಕ ತಂದಂತಹ ಕಮಲಾಕ್ಷ ಅವರು ಬಹಳ ಕಷ್ಟಪಟ್ಟು ಒಂದು ರೀತಿಯಲ್ಲಿ ಮನೆ ಮನೆಗೆ ಹೋಗಿ ಕ್ಷೇತ್ರ ಕಾರ್ಯವನ್ನು ಮಾಡಿ ಪುಸ್ತಕವನ್ನು ಮಾಡಿದ ಶ್ರೇಯಸ್ಸು ಅವ್ರದ್ದು ಅಂತ ಹೇಳ್ಬೋದು. ಇತ್ತೀಚೆಗೆ ಯಶವಂತ್ ಡಿ ಕುದ್ರೋಳಿ ಅಂತ ಹೇಳಿ ಅವರು ಪುಸ್ತಕವನ್ನು ಮಾಡಿದ್ದಾರೆ. ತೀರಾ ಇತ್ತೀಚೆಗೆ ಮೈಸೂರಿನ ಡಾಕ್ಟರ್ KP ಮಹಲಿಂಗು ಅವರು ಕುದ್ಮಲ್ ರಂಗರಾಯರ ಪುಸ್ತಕಗಳು ಇತ್ತೀಚೆಗೆ ಅನೇಕ ಪುಸ್ತಕಗಳು ಬಂದಿದೆ. ಅದೇ ರೀತಿಯಲ್ಲಿ ನಮ್ಮ ಮಣಿಪಾಲ್ನಲ್ಲಿ ಡಾಕ್ಟರ್ ಡೆನಿಟಾ ಉಷಾ ಪ್ರಭಾ ಅಂತ ಅವರು ನಮ್ಮ ಸನ್ಮಾನ್ಯ ಡಾಕ್ಟರ್ ಜೋಗನ್ ಶಂಕರ್ನವರ ಒಂದು ಮಾರ್ಗದರ್ಶನದಲ್ಲಿ ಕುದ್ಮಲ್ ರಂಗರಾಯರ ಬಗ್ಗೆ PhDಯನ್ನು ಕೂಡ ಮಾಡಿದ್ದಾರೆ. ಈ ಎಲ್ಲ ಪುಸ್ತಕಗಳಿರ್ಬೋದು, PhD ಇರ್ಬೋದು, ಇದೆಲ್ಲದಕ್ಕೂ ಒಂದು ರೀತಿಯಲ್ಲಿ ಒಂದು ಬಹಳ ಮುಖ್ಯವಾದ ಆಧಾರ ಗ್ರಂಥ ಅಂತ ಹೇಳಿದ್ರೆ ಅದು ಕಮಲಾಕ್ಷ ಅವರು. ಕಮಲಾಕ್ಷ ಅವರ ಪುಸ್ತಕವೇ ಆಧಾರ ಗ್ರಂಥವಾಗಿ PhD ಆಗಿದೆ. ಅನೇಕರ ಬೇರೆ ಬೇರೆ ಮುಖದಲ್ಲಿ ಪುಸ್ತಕವನ್ನು ಬರೀಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿದ್ರೆ ಆ ಶ್ರೇಯಸ್ಸು ಕಮಲಾಕ್ಷ ಅವರಿಗೆ ಸೇರುತ್ತೆ. ಅವರು 2009ರಲ್ಲಿ ಅವರು ತೀರ್ಕೊಳ್ತಾರೆ. ಆ ಮುಂಚೆ ಅವರು ದಕ್ಷಿಣ ಕನ್ನಡದ ದಲಿತರ ಸ್ಥಿತಿಗತಿಯ ಬಗ್ಗೆ ಇನ್ನೊಂದು ಅಧ್ಯಯನಪೂರ್ಣವಾದ ಪುಸ್ತಕವನ್ನು ಕೂಡ ಅವರು ಬರೆದಿದ್ದರು. ಅಂದರೆ ತುಂಬ ಒಂದು ಅಕಾಡೆಮಿಕ್ ಆದ ಹಿನ್ನೆಲೆ ಇಲ್ಲದ PhD ಇನ್ನೊಂದು ಮತ್ತೊಂದು ಮಾಡದ ಪತ್ರಕರ್ತರು, ಲೇಖಕರು ಆ ಥರ ಏನೂ ಅಲ್ಲದಿದ್ದರೂ ಕೂಡ ಒಬ್ಬ SSLC ವಿದ್ಯಾರ್ಥಿ ಆಗಿದ್ದಂಥವರು ಇಷ್ಟು ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಅದರಿಂದಾಗಿ ಇವತ್ತು ಕುದ್ಮಲ್ ರಂಗರಾಯರು ನಮ್ಮೆಲ್ಲರ ನಡುವೆ ಅನೇಕ ವಿವರಗಳು ಅವ್ರದ್ದು ನಮಗೆ ಸಿಗೋ ಹಾಗಾಗಿದೆ ಅನ್ನೋದಕ್ಕೆ ಕಮಲಾಕ್ಷ ಅವರದ್ದು ಬಹಳ ದೊಡ್ಡ ಕೆಲಸ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆ ಕಾಲದಲ್ಲೇ
ಕಮಲಾಕ್ಷ ಅವರ ಜೊತೆಗೆ ಕೆಲಸ ಮಾಡಿದಂಥವರು ಸನ್ಮಾನ್ಯ ಡಿ ಅಣ್ಣು ಅವರು. ಅವರಾಗ ಒಂದಷ್ಟು ಕಾಲ ವಿದ್ಯಾರ್ಥಿಯಾಗಿದ್ದರು. ಕಮಲಾಕ್ಷ ಅವರ ಜೊತೆಗೆ ಈ ಕ್ಷೇತ್ರ ಕಾರ್ಯದಲ್ಲಿ, ಮಾಹಿತಿ ಸಂಗ್ರಹದಲ್ಲಿ ವರ್ಷಾನುಗಟ್ಟಲೆ ಓಡಾಟ ಮಾಡಿದವರು ಅಣ್ಣು ಅವರು. ಅವರು ಕೂಡ ಮಂಗಳೂರಿನಲ್ಲೇ ಇರ್ತಾರೆ. ಅವರು ಕೂಡ ದಲಿತ ಸಮಾಜದವರು. ಕಮಲಾಕ್ಷ ಅವರು ಕೂಡ ದಲಿತ ಸಮಾಜದಿಂದಲೇ ಬಂದವರು. ಅಣ್ಣು ಅವರು ಮಂಗಳೂರಿನ ಬಂದರ್ನಲ್ಲಿ ಕೆಲಸ ಮಾಡ್ತಾಯಿದ್ರು. ಅಲ್ಲಿ ಅವರು ನಿವೃತ್ತಿಯ ನಂತರ ಮತ್ತೆ ಈ ಕೆಲಸವನ್ನು ಮುಂದುವರಿಸಿ ಅವರು ಅಣ್ಣು ಅವರು ಕೂಡ 1900 ಅಂದರೆ 2022 ಅಂದರೆ 3 ವರ್ಷಗಳ ಹಿಂದೆ ಅಣ್ಣು ಅವ್ರದ್ದು ಕೂಡ ಬಹಳ ಅನೇಕ ಹೊಸ ಮಾಹಿತಿ ಇರ್ತಕ್ಕಂತಹ ಪುಸ್ತಕ ಬಂದಿದೆ. ರಾವ್ ಸಾಹೇಬ್ ಕುದ್ಮಲ್ ರಂಗರಾಯರ ಬಗ್ಗೆ ಅನೇಕ ಮಾಹಿತಿಯನ್ನು ಅವರು ಕೂಡ ಕೊಟ್ಟು ಆ ಪುಸ್ತಕವನ್ನು ಬರೆದಿದ್ದಾರೆ. ಕಮಲಾಕ್ಷ ಅವರು ಅವರ ಜೊತೆಗೆ ಓಡಾಡಿದಂತಹ ಅಣ್ಣು ಅವರು ಆನಂತರವೂ ಆ ಕೆಲಸವನ್ನು ಬಿಡದೆ ಅಣ್ಣು ಅವರು ಈ ಕೆಲಸವನ್ನು ಮುಂದುವರಿಸಿ ಕಳೆದ 3 ವರ್ಷಗಳ ಹಿಂದೆ ತುಂಬ ಒಂದು ಅತ್ಯಂತ ಅನೇಕ ತರಹದ ಹೊಸ ಮಾಹಿತಿಯನ್ನು ಇರ್ತಕ್ಕಂತಹ ಪುಸ್ತಕವನ್ನು ಬರೆದವರು ಅಣ್ಣು ಅವರು. ಅವರು ಕೂಡ ಇವತ್ತು ನಮ್ಮ ಜೊತೆಗಿದ್ದಾರೆ. ಇನ್ನೊಬ್ಬರು ಪ್ರೇಮಿ ಎಂ ರಾವ್ ಅವರು ಇಲ್ಲೇ ನಮ್ಮ ಜೊತೆಗಿದ್ದಾರೆ. ತುಂಬ ಒಂದು ನಮ್ಮೆಲ್ಲರಿಗೂ ತುಂಬ ಒಂದು ಅಭಿಮಾನದ ಕ್ಷಣ ಇವತ್ತು. ಕುದ್ಮಲ್ ರಂಗರಾಯರ ಮರಿಮಗಳವರು. ಕುದ್ಮಲ್ ರಂಗರಾಯರ 3 ಜನ ಹೆಣ್ಮಕ್ಳಲ್ಲಿ ಲಲಿತಾ ಅವರು ಮೊದಲನೇ. ಲಲಿತಾ ಅವರ ಮಗ ಕೃಷ್ಣರಾವ್ ಅವರ ಮಗಳು ಪ್ರೇಮಿ ರಾವ್ ಅವರು. ಅವರ ಮಗ ಪಾಂಡುರಂಗರಾವ್ ಕೂಡ ಬಂದಿದ್ದಾರೆ. ಅವರು ಅನೇಕ ವರ್ಷಗಳ ಕಾಲ ಚೆನ್ನೈನಲ್ಲಿ ಇದ್ದಂಥವರು. ಅವರಿಗೆ ಕನ್ನಡ ಗೊತ್ತಾಗತ್ತೆ, ಆದರೆ ಅವರು ಬರವಣಿಗೆಯಲ್ಲಿ ಕನ್ನಡ ಅವರಿಗೆ ಸ್ವಲ್ಪ ಕಷ್ಟ. ಆದರೆ ಅವರು ಅವರ ಕುಟುಂಬದ ಹಿನ್ನೆಲೆಯನ್ನು ಇಟ್ಕೊಂಡು ಈಗ ಅವರಿಗೆ 85 ವರ್ಷ ವಯಸ್ಸು. 2021-22 ಅವರ ಪುಸ್ತಕ ಬರುತ್ತೆ, ದ ಮ್ಯಾನ್ ಹೂ ಇನ್ಸ್ಪೈರ್ಡ್ ಗಾಂಧಿ ಅಂತಕ್ಕಂಥ ಪುಸ್ತಕ. ದ ಮ್ಯಾನ್ ಹೂ ಇನ್ಸ್ಪೈರ್ಡ್ ಗಾಂಧಿ ಅಂತಕ್ಕಂಥ ಪುಸ್ತಕವನ್ನು 4 ವರ್ಷಗಳ ಹಿಂದೆ ಪ್ರೇಮಿ ರಾವ್ ಅವರು ಅವರ ಮಗ ಪಾಂಡುರಂಗರಾವ್ ಅವರ ಸಹಾಯವನ್ನು ಪಡೆದು ಇಂಗ್ಲೀಷ್ನಲ್ಲಿ ಈ ಪುಸ್ತಕವನ್ನು ಬರೆದಿದ್ದಾರೆ. ಅವರಿಗೆ ಈಗ 85, ಪುಸ್ತಕ ಬಂದಾಗ ಅವರಿಗೆ 80-81 ವರ್ಷ. ಅದರ ಹಿಂದಿನ 4 ವರ್ಷಗಳ ಕಾಲ ಅವರು ಅವರ ಬಂಧುಗಳು ಕುದ್ಮಲ್ ರಂಗರಾಯರ ಜೊತೆಗೆ ಇದ್ದಂತಹ ಬೇರೆ ಬೇರೆ ಕುಟುಂಬದವರನ್ನೆಲ್ಲ ಭೇಟಿ ಮಾಡಿ ಅವರೇನು ಈ ಹಿಂದೆ ಹೇಳಿದಾಗೆ ಅವರೇನೋ ಒಂದು ಅಕಾಡೆಮಿಕ್ ಆದ ಸ್ಕಾಲರ್ ಅಲ್ಲ, ಕೇವಲ ಒಂದು ಈ ವಿಷಯ ಮತ್ತು ಈ ವಿಚಾರದ ಕುರಿತಾಗಿ ಜನರಿಗೆ ಒಂದು ವಿಚಾರ ಗೊತ್ತಾಗಬೇಕು ಅನ್ನುವ ಒಂದೇ ಕಾರಣಕ್ಕೋಸ್ಕರ ಅವರು ತುಂಬ ಶ್ರಮಪಟ್ಟು ಓಡಾಟವನ್ನು ಮಾಡಿ ಅವರು ದ ಮ್ಯಾನ್ ಹೂ ಇನ್ಸ್ಪೈರ್ಡ್ ಗಾಂಧಿ ಅಂತಕ್ಕಂಥ ಒಂದು ಒರಿಜಿನಲ್ ಆದ ಒಂದು ಪುಸ್ತಕವನ್ನು ಅವರು ಮತ್ತು ಅವರ ಮಗ ಸೇರಿ ತಂದಿದ್ದಾರೆ. 2 ವರ್ಷಗಳ ಹಿಂದೆ ಆ ಪುಸ್ತಕವನ್ನು ನಮ್ಮ ಇನ್ನೊಬ್ಬರು ವೈಸ್ ಚಾನ್ಸಲರ್ ಆಗಿದ್ದಂತಹ ವಿವೇಕ್ ರೈ ಅವರು ಆ ಪುಸ್ತಕವನ್ನು ಕನ್ನಡಕ್ಕೂ ಮಾಡಿದ್ದಾರೆ. ಇವತ್ತು ಆ ಪುಸ್ತಕ ಇಂಗ್ಲೀಷ್ನಲ್ಲೂ ಸಿಗುತ್ತೆ, ಕನ್ನಡದಲ್ಲೂ ಸಿಗುತ್ತೆ. ಇಲ್ಲೇ ಹಿಂದ್ಗಡೆಗೆ ನಮ್ಮದು ಅಲ್ಲೇನು ಪುಸ್ತಕ ಮಾರಾಟದ್ದಿದೆ ಅಲ್ಲಿ ಅಣ್ಣು ಅವ್ರ ಪುಸ್ತಕ ಕೂಡ ಸಿಗ್ತಾ ಇದೆ. ಅಂದರೆ ಈ ರೀತಿಯ ಈ ಮಹನೀಯರು ಕುದ್ಮಲ್ ರಂಗರಾಯರ ಬಗ್ಗೆ ಅವರು ಅಣ್ಣು ಅವರಿರ್ಬೋದು, ಕಮಲಾಕ್ಷ ಅವರಿರ್ಬೋದು, ಅಥವಾ ಪ್ರೇಮಿ ರಾವ್ ಇರ್ಬೋದು, ಅವರೇನೋ ಒಂದು ಪ್ರೊಫೆಷ್ನಲ್ ರೈಟರ್ಸ್ ಅಲ್ಲ, ಪತ್ರಕರ್ತರಲ್ಲ, ಲೇಖಕರಲ್ಲ, ಪ್ರಾಧ್ಯಾಪಕರಲ್ಲ. ಆದರೆ ಅವರು ಕುದ್ಮಲ್ ರಂಗರಾಯರ ಬಗ್ಗೆ ಒಂದು ಪ್ರೀತಿಯನ್ನು ಇಟ್ಕೊಂಡು ಅವರು ಮಾಹಿತಿಯನ್ನು ಸಂಗ್ರಹ ಮಾಡಿ ಅವರು ಪುಸ್ತಕವನ್ನು ಬರೆದಿದ್ದರಿಂದ ಅದನ್ನು ಓದಿಕೊಂಡ ಒಂದೇ ಕಾರಣಕ್ಕೆ ನಾನಿವತ್ತಿಲ್ಲಿ ನಿಂತು ಈ ವಿಷಯವನ್ನು ಮಾತನಾಡೋದಕ್ಕೆ ಇಲ್ಲಿದ್ದೀನಿ. ಆದರೆ ನಿಜಕ್ಕೂ ಮಾತನಾಡಬಹುದಾದವರು, ಮಾತನಾಡಬೇಕಾದವರು ಅಣ್ಣವರು, ಪ್ರೇಮಿ ರಾವ್ ಅವರು ಅಥವಾ ಕಮಲಾಕ್ಷ ಅವರ ಕುಟುಂಬದವರು. ಅವರು ಈ ವಿಚಾರವನ್ನು ನಮಗೆ ಹಂಚಿಕೊಂಡಿದ್ದರಿಂದ ಇವತ್ತು ನಾವು ಅವರನ್ನು ಸ್ಮರಣೆ ಮಾಡ್ಕೊಳ್ಬೋದಾಗಿದೆ. 1930 ಶಿವರಾಮ್ ಕಾರಂತರು ಚೋಮನದುಡಿ ಪುಸ್ತಕವನ್ನು ಬರೆದರು. ಚೋಮನದುಡಿ ಪುಸ್ತಕದ ಒಂದು ಬಹಳ ಅದರ ಒಂದು ಅಂಡರ್ ಕರೆಂಟ್, ಅದರ ಒಂದು ಒಳಸತ್ವ ಏನಪ್ಪ ಅಂತ ಹೇಳಿದ್ರೆ, ಒಬ್ಬ ದಲಿತ ಜನಾಂಗದ ಒಬ್ಬ ಚೋಮ ಒಂದು ಅರ್ಧ ಎಕರೆ ಸ್ವಂತ ಭೂಮಿಯನ್ನು ಮಾಡಿಕೊಳ್ಬೇಕು, ನನ್ನದೇ ಹೆಸರಿನ ಒಂದು ಅರ್ಧ ಎಕರೆ ಜಮೀನನ್ನು ಮಾಡಿಕೊಳ್ಬೇಕು ಅಂತ ಮಾಡಿದ ಹೋರಾಟದ ಕಥೆ ಅದು ಚೋಮನದುಡಿ. 1930 ಆ ಒಂದು ಕಾದಂಬರಿಯನ್ನು ಶಿವರಾಮ್ ಕಾರಂತರು ಬರೆದರು.
ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ತುಂಬ ದೊಡ್ಡ ಒಂದು ಓದುಗ ವಲಯವನ್ನು ಪಡ್ಕೊಂಡಂತಹ ಕಾದಂಬರಿ ಅಂತ ಹೇಳಿದರೆ ಚೋಮನ ದುಡಿ. ಆ ಕಾದಂಬರಿಯನ್ನು ಅವರು 1930ರಲ್ಲಿ ಬರೀತಾರೆ. ಆದರೆ ಅದೇ ಕೆಲಸವನ್ನು ಕುದ್ಮಲ್ ರಂಗರಾಯರು 100 ಕುಟುಂಬಗಳಿಗೆ ಅರ್ಧ ಎಕರೆ ಜಾಗ ಕೊಡುವ ಕೆಲಸವನ್ನು ಅವರು 1890ನೇ ಇಸ್ವಿಯ ಸಂದರ್ಭದಲ್ಲೇ ಮಾಡಿದ್ದಾರೆ. ಏನು ಮಾಡಿದ್ರು, ಹೇಗೆ ಮಾಡಿದ್ರು ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಮಂಗಳೂರಿನ ಪರಿಸರದಲ್ಲಿ ದಡ್ಡಲ್ಕಾಡು, ದೇರ್ಬೈಲ್ ಅನ್ನುವ ಪರಿಸರ ಇದೆ. ಆ ಕಾಲದಲ್ಲಿ ಅದೊಂದು ಒಂದು ಬರ್ಕಾಸ್ತ್ ಭೂಮಿ, ಅಂದರೆ ಏನೂ ಬೆಳೆ ಇಲ್ಲದ ಒಂದು ಗುಡ್ಡೆಯ ರೀತಿಯಲ್ಲಿದ್ದಂತಹ ಜಾಗ. ಆ ಜಾಗವನ್ನು ಕುದ್ಮಲ್ ರಂಗರಾಯರು ಪಡ್ಕೊಳ್ತಾರೆ. ಹೇಗೆ ಪಡ್ಕೊಳ್ತಾರೆ? ಅವರು ವಕೀಲರಾಗಿದ್ದಂಥವ್ರು. ಅವರು ಒಬ್ಬರು ಕ್ರಿಶ್ಚಿಯನ್ ಮಹಿಳೆಯ ಕೇಸನ್ನು ಗೆಲ್ತಾರೆ. ಅದಕ್ಕೆ ಕೇಸನ್ನು ಗೆದ್ದುಕೊಟ್ಟಿದ್ದಕ್ಕೆ ಅವರು ಶುಲ್ಕವನ್ನು ತಗೊಳ್ಳಲ್ಲ. ಆ ಕ್ರಿಶ್ಚಿಯನ್ ಮಹಿಳೆಯ ಅವರ ಕೈನಲ್ಲಿದ್ದಂತಹ 13.5 ಎಕರೆ ಜಾಗವನ್ನು ಅವರು ನನಗೆ ಕೊಟ್ಬಿಡಿ, ನನಗೆ ಫೀಸ್ ಬೇಡ, ನಾನೊಂದು ಒಳ್ಳೆಯ ಕೆಲಸಕ್ಕೆ ಅದನ್ನು ಬಳಸ್ಕೊಳ್ಬೇಕಾಗಿದೆ ಅಂತ ಹೇಳಿ ಆ ಒಂದು ಒಣಭೂಮಿಯನ್ನು ಕುದ್ಮಲ್ ರಂಗರಾಯರು 1890ನೇ ಇಸ್ವಿಯ ಸಂದರ್ಭದಲ್ಲಿ ಪಡ್ಕೊಳ್ತಾರೆ. ಆ 13.5 ಎಕರೆ ಭೂಮಿಯನ್ನು ಅವರು 25 ದಲಿತ ಕುಟುಂಬಗಳಿಗೆ ತಲಾ ಅರ್ಧ ಎಕರೆಯಾಗಿ ಅವರು ಹಂಚಿಕೊಡ್ತಾರೆ. ನಾನು ಈಗಲೂ ಕೂಡ ಮಂಗಳೂರಿನಲ್ಲಿ ನಾವು ದಡ್ಡಲ್ಕಾಡಿಗೆ ಹೋದರೆ ಅಲ್ಲಿ ಅವತ್ತು ಅವರಿಂದ ಭೂಮಿಯನ್ನು ಪಡ್ಕೊಂಡವರ ಮನೆಗಳಲ್ಲಿದ್ದಾವೆ. ಅವ್ರ ಮನೆಗೆ ನಾನು 4-6 ಮನೆಗಳಿಗೆ ಹೋಗಿದ್ದೀನಿ. ಅಣ್ಣು ಅವರು ಕೂಡ ಅಲ್ಲೇ ಇರ್ತಕ್ಕಂಥವ್ರು. ಎಲ್ಲರ ಮನೆಯ ದೇವರ ಮನೆಯಲ್ಲಿರ್ತಕ್ಕಂಥ ಫೋಟೋ ಯಾವುದು ಅಂತ ಹೇಳಿದ್ರೆ ಅದು ಕುದ್ಮಲ್ ರಂಗರಾಯ. ಯಾವುದನ್ನು 30ನೇ ಇಸ್ವಿನಲ್ಲಿ ಶಿವರಾಮ್ ಕಾರಂತರು ಎಷ್ಟು ಕಷ್ಟ ಇದೆ ಅರ್ಧ ಎಕರೆ ಭೂಮಿ ಒಬ್ಬ ದಲಿತ ತಗೊಳ್ಳೋದು ಅನ್ನೋದನ್ನು 13 ಎಕರೆ ಭೂಮಿಯನ್ನು ತಗೊಂಡು ಅದನ್ನು 25 ಕುಟುಂಬಗಳಿಗೆ ಅವರು ಅರ್ಧ ಎಕರೆ ಆಗಿ ಮಾಡಿಕೊಡ್ತಾರೆ. ಅವ್ರಿಗೆ ಮನೆ ಕಟ್ಟೋದಕ್ಕೆ ಸಹಾಯ ಮಾಡ್ತಾರೆ. ಅಲ್ಲಿ ಅವರು ಶಾಲೆಯನ್ನು ಮಾಡ್ತಾರೆ. ಅಂದರೆ ಈ ರೀತಿಯ ಒಂದು ಬಹಳ ಕ್ರಾಂತಿಕಾರಿಯಾದ 1890ನೇ ಇಸ್ವಿನಲ್ಲಿ ಮಾಡಿದ ಕೆಲಸ. ಇನ್ನು ಬಾಬಾ ಸಾಹೇಬರು ಹುಟ್ಟಿರಲಿಲ್ಲ. ಗಾಂಧೀಜಿ ಇನ್ನೂ ಭಾಳ ತುಂಬ ಚಿಕ್ಕ ವಯಸ್ಸಲ್ಲಿದ್ದವರು. ಅಂದರೆ ಈ ರೀತಿ ದಲಿತರ ನಡುವೆ ಕೆಲಸ ಮಾಡಬಹುದು ಅನ್ನುವ ಒಂದು ಅಂದಾಜೇ ಇಲ್ಲದ ದಿನಗಳಲ್ಲಿ ಕುದ್ಮಲ್ ರಂಗರಾಯರು ಈ ರೀತಿಯ ಕೆಲಸವನ್ನು ಅವರು ಮಾಡಿದ್ರು. ಕೇವಲ ದಡ್ಡಲ್ಕಾಡು ಮಾತ್ರ ಅಲ್ಲ, ಮಂಗಳೂರಿನ ಬಿಜಯಲ್ಲಿ, ಕಾಪಿಕಾಡಲ್ಲಿ, ಕೋಡಿಕಲ್ಲಲ್ಲಿ, ಬಾಬುಗುಡ್ಡೆ, ಉಡುಪಿ ಸಮೀಪದ ಪುತ್ತೂರು, ಕುಂಜಿಬೆಟ್ಟು, ಬನ್ನಂಜೆ, ಉದ್ಯಾವರ, ಇಲ್ಲೆಲ್ಲ ಕಡೆಗಳಲ್ಲಿ ಅವರು ದಲಿತರಿಗೆ ಭೂಮಿಯನ್ನು ಮಾಡಿಕೊಟ್ಟಿದ್ದಾರೆ. ಮನೆ ಕಟ್ಟೋದಕ್ಕೆ ಭೂಮಿ ಮಾಡಿಕೊಟ್ಟಿದ್ದಾರೆ, ಕೃಷಿ ಮಾಡೋದಕ್ಕೆ ಭೂಮಿಯನ್ನು ಮಾಡಿಕೊಟ್ಟಿದ್ದಾರೆ. ಈ ಕೆಲಸವನ್ನು ಮಾಡಿದವರು ಕುದ್ಮಲ್ ರಂಗರಾಯರು. ಹೋಗೋಣ, ಯಾಕೆ ಅವರು ಈ ಕೆಲಸವನ್ನು ಮಾಡಿದ್ರು, ಏನು ಅವರಿಗೆ ಇನ್ಸ್ಪಿರೇಷನ್ನು, ಇದನ್ನು ಕೂಡ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು. ಕುದ್ಮಲ್ ರಂಗರಾಯರು ಮಂಗಳೂರಿನ ಸಮೀಪದ, ಈಗ ಕೇರಳಕ್ಕೆ ಸೇರಿರ್ತಕ್ಕಂತಹ ಕಾಸರಗೋಡು ಪರಿಸರದ ಸುಮಾರು 40 ಕಿಲೋಮೀಟರ್ ದೂರದ ಕುದ್ಮಲ್ ಅಂತಕ್ಕಂತಹ ಒಂದು ಸಣ್ಣ ಒಂದು ಹಳ್ಳಿಯಲ್ಲಿ ಹುಟ್ಟಿದವರು. ಅವ್ರಿಗೇನು ಆಸ್ತಿ ಪಾಸ್ತಿ, ಜಮೀನು, ಇನ್ನೊಂದು ಮತ್ತೊಂದು ಏನೂ ಇರಲಿಲ್ಲ. ಅವರ ತಂದೆ ಯಾವುದೋ ಒಬ್ಬ ರೈತನ ಇದರೊಳಗೆ ಒಂದು ಅಕೌಂಟ್ಸ್ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದವರು ಕುದ್ಮಲ್ ರಂಗರಾಯರ ತಂದೆ. ಅವರ ಮಗನಾಗಿ ಹುಟ್ಟಿದವರು ಕುದ್ಮಲ್ ರಂಗರಾಯರು. ತುಂಬ ದೊಡ್ಡ ಸಂಸಾರ, 4 ಜನ ಅಣ್ತಮ್ಮಂದರು, 4 ಜನ ಅತ್ತಂಗಿಯರು ಇದ್ದರು. ತಂದೆ ತಾಯಿ ಚಿಕ್ಕ ವಯಸ್ಸಲ್ಲೇ ತೀರ್ಕೊಂಡು ಬಿಡ್ತಾರೆ. 16ನೇ ವಯಸ್ಸಿಗೆ ಕುದ್ಮಲ್ ರಂಗರಾಯರು ಈ ದೊಡ್ಡ ಹೊಣೆಗಾರಿಕೆಯನ್ನು ವಹಿಸ್ಕೊಳ್ಬೇಕಾಗುತ್ತೆ. ಶಾಲೆಯ ಶಿಕ್ಷಕರಾಗಿ ಕೆಲಸ ಮಾಡ್ತಾರೆ. ತಮ್ಮಂದರಿಗೆಲ್ಲ ವ್ಯವಸ್ಥೆಗಳನ್ನ ಮಾಡ್ತಾರೆ, ತಂಗಿಯರಿಗೆ ಮದುವೆಗಳನ್ನ ಮಾಡ್ತಾರೆ. ಆ ಎಲ್ಲವನ್ನು ಕೆಲಸ ಮಾಡುವ ಸಂದರ್ಭದಲ್ಲಿ ಒಬ್ಬಳು ತಂಗಿಯನ್ನು ಅವರು ಮದುವೆ ಮಾಡಿಕೊಟ್ಟಿದ್ದು ಉಳ್ಳಾಳ ರಘುನಾಥರಾಯರಿಗೆ. ಅವರು ಆ ಕಾಲದಲ್ಲೇ ವಕೀಲರಾಗಿದ್ದಂಥವರು. ಉಳ್ಳಾಳ ರಘುನಾಥರಾಯರಿಗೆ ಕುದ್ಮಲ್ ರಂಗರಾಯರು ತಮ್ಮ ಸಹೋದರಿಯನ್ನು ಕೊಟ್ಟು ಮದುವೆಯನ್ನು ಮಾಡ್ತಾರೆ. ಆ ಉಳ್ಳಾಳ ರಘುನಾಥರಾಯರು ತುಂಬ ಒಂದು ಪ್ರಗತಿಪರವಾದ ವಿಚಾರವನ್ನು ಇಟ್ಕೊಂಡು ಆ ಕಾಲದಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರು. ಈ ಜಾತೀಯತೆ, ಅಸ್ಪೃಶ್ಯತೆಯ ತೊಲಗಬೇಕು, ಅದನ್ನು ಸರಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಂಥವ್ರು ರಘುನಾಥರಾಯರು. ಅವರ ಒಂದು ಭಾವತನ
ಅಂದರೆ ತಂಗಿಯನ್ನು ಕೊಟ್ಟು ಮದುವೆ ಮಾಡಿದ್ರಿಂದ ಅವರು ಭಾವ ಆಗಿ ಬಂದಿದ್ದು ಕುದ್ಮಲ್ ರಂಗರಾಯರಿಗೆ ಒಂದು ರೀತಿ ಇನ್ಸ್ಪಿರೇಷನ್ ಆಗುತ್ತೆ. ಅವರು ಶಾಲೆಯ ಶಿಕ್ಷಕರಾಗಿದ್ದವರು ಕುದ್ಮಲ್ ರಂಗರಾಯರು. ಆನಂತರ ಅವರು SSLC ಪರೀಕ್ಷೆಯನ್ನು ಬರೆದು ಪಾಸ್ ಮಾಡ್ತಾರೆ. ಆ ಕಾಲದಲ್ಲಿ ಒಂದು ಪ್ಲೀಡರ್ ಅಂತ ಒಂದು ಪರೀಕ್ಷೆ ಇತ್ತು, ಅದನ್ನು ಪಾಸ್ ಮಾಡಿದ್ರೆ ಅಡ್ವೊಕೇಟ್ ಆಗ್ಬೋದಾಗಿತ್ತು. ಅದನ್ನು ಪಾಸ್ ಮಾಡಿ ಅವರು ರಘುನಾಥ ರಾಯರು ಅಡ್ವೊಕೇಟ್ ಆಗಿದ್ದರು, ಇವರು ಕೂಡ ಅಡ್ವೊಕೇಟ್ ಆಗಿ ಕೆಲಸವನ್ನು ಮಾಡ್ತಾರೆ. ಹಾಗೆ ಅಡ್ವೊಕೇಟ್ ಆಗಿ ಕೆಲಸ ಮಾಡುವಾಗ ಆ ಕಾಲದಲ್ಲಿ 1887-88ನೇ ಇಸ್ವಿ ಆ ಕಾಲದಲ್ಲಿ ಮಂಗಳೂರಿನ ಕೋರ್ಟಿಗೆ ಒಬ್ಬ ದಲಿತ ವ್ಯಕ್ತಿ, ಬೆಂದೂರು ಬಾಬು ಅಂತ ಹೇಳಿ 4ನೇ ಕ್ಲಾಸ್ ಓದಿದ ವ್ಯಕ್ತಿಯನ್ನು ಅವತ್ತಿನ ಬ್ರಿಟಿಷ್ ಜಡ್ಜ್ ಅವರು ಅವನಿಗೆ ಕೋರ್ಟಲ್ಲಿ ಒಂದು ಕೆಲಸವನ್ನು ಕೊಡ್ತಾರೆ. ಆ ಕೆಲಸ ಒಬ್ಬ ದಲಿತ ವ್ಯಕ್ತಿಗೆ ಕೊಟ್ಟಿದ್ದು ಕೋರ್ಟ್ನಲ್ಲಿದ್ದಂತಹ ವಕೀಲರ ನಡುವೆ ಭಾಳ ದೊಡ್ಡ ಒಂದು ಹಂಗಾಮ ಆಗಿಬಿಡತ್ತೆ, ಭಾಳ ದೊಡ್ಡ ಗೊಂದಲ, ಚರ್ಚೆ. ಇವ್ನಿಗೆ ಯಾಕೆ ಕೆಲಸ ಕೊಟ್ಟರು, ಅವನು ಮುಟ್ಟಿದ ಫೈಲ್ಗಳನ್ನ ನಾವು ಹೆಂಗೆ ಮುಟ್ಟೋದು, ಅವನು ಇಲ್ಲಿ ಓಡಾಡ್ತಾ ಇದ್ದಾನೆ ಅಂದರೆ ನಮ್ಮ ಏನು, ಇದೊಂದು ದೊಡ್ಡ ಚರ್ಚೆಯಾಗಿ ಅವರೆಲ್ಲರೂ ಕೂಡ ಹೋಗಿ ಆ ಬ್ರಿಟಿಷ್ ಜಡ್ಜಿಗೆ ಹೇಳ್ತಾರೆ, ಇವನಿಗೆ ಕೆಲಸ ಕೊಡಬೇಡಿ, ಅವನನ್ನು ಕೆಲಸದಿಂದ ತೆಗೀರಿ. ಆದರೆ ಅವರು ಒಪ್ಪಲ್ಲ. ಅವರು ಒಪ್ಪದೇ ಇದ್ದಾಗ ಒಂದು ರೀತಿಯಲ್ಲಿ ಬೇರೆ ದಾರಿಯನ್ನು ಹುಡುಕೊಂಡು ಆ ಜಡ್ಜ್ನ ಹೆಂಡತಿ, ಅವರು ಕೂಡ ಬ್ರಿಟಿಷ್ ಪ್ರಜೆನೆ, ಅವರಿಗೆ ಇವ್ರು ಯಾರೋ ಹೋಗಿ ಹೇಳ್ತಾರೆ, ಇವ್ರು ಏನು ಮಾಡ್ತಾ ಇದ್ದಾರೆ, ಇದನ್ನು ಮಾಡಿದ್ರೆ ನಿಮಗೆ ನಾಗದೋಷನೋ ಮತ್ತೊಂದು ತಟ್ಟುತ್ತೆ, ನಿಮಗೆ ಭಾಳ ಕಷ್ಟ ಆಗುತ್ತೆ, ನೋಡಿ ಏನು ಅಂತ ನಮಗೆ ಗೊತ್ತಿಲ್ಲ. ಅದು ಅವ್ರಿಗೆ ತುಂಬ ಮನಸ್ಸಿಗೆ ಭಯ ಆಗಿ ಅವ್ರ ಗಂಡನಿಗೆ ಹೇಳಿ ಕೊನೆಗೆ ಬೆಂದೂರು ಬಾಬು ಕೆಲಸ ಕಳ್ಕೊಳ್ಬೇಕಾಗುತ್ತೆ. ಆ ಘಟನೆಯನ್ನು ಒಬ್ಬ ವಕೀಲನಾಗಿ ನೋಡಿದ ಕುದ್ಮಲ್ ರಂಗರಾಯರು ಒಂದು ಕಡೆಗೆ ಅವರಿಗೆ ಅವರ ಭಾವನ ಒಂದು ಇನ್ಸ್ಪಿರೇಷನ್ನೂ ಇತ್ತು. ಸ್ವತಃ ಈ ಘಟನೆಯನ್ನು ನೋಡಿದಾಗ ಅವರಿಗೆ ತಡ್ಕೊಳಕ್ಕಾಗಲ್ಲ, ಏನಾದರೂ ಮಾಡಲೇಬೇಕು ಅಂತ ಅವರು ಹೊರಡ್ತಾರೆ. ಆಗ ಅವರಿಗೆ 28 ವರ್ಷ ವಯಸ್ಸು. ಒಬ್ಬ 28 ವರ್ಷದ ವಯಸ್ಸಿನವ್ರು ನಮ್ಮಲ್ಲಿ ಅನೇಕರು ಇರ್ಬೋದು, ನಾವೆಲ್ಲ ಆ ವಯಸ್ಸನ್ನು ದಾಟಿದವರು ಇದ್ದೀವಿ. ನಾವು 28ನೇ ವಯಸ್ಸಲ್ಲಿ ಹೇಗಿದ್ವಿ ಅಂತ ನಮ್ಮನ್ನೇ ನಾವು ಪರೀಕ್ಷೆಗೆ ಒಳಪಡಿಸ್ಕೊಳ್ಬೋದು. 28ನೇ ವಯಸ್ಸಲ್ಲಿ ಕುದ್ಮಲ್ ರಂಗರಾಯರು ಇದಕ್ಕೆ ನಾನು ಏನಾದರೂ ಮಾಡಲೇಬೇಕು ಅನ್ನುವ ನಿರ್ಧಾರಕ್ಕೆ ಬರ್ತಾರೆ. ಮೊದಲನೇ ಶಾಲೆಯನ್ನು ಅವರು 1887ರ ಸಂದರ್ಭದಲ್ಲಿ ಮಂಗಳೂರಿನ ಒಂದು ಚಿಲಿಂಬಿ ಅಂತಕ್ಕಂಥ ಪ್ರದೇಶದಲ್ಲಿ ಅವರು ದಲಿತರಿಗೋಸ್ಕರ ಶಾಲೆಯನ್ನು ಶುರು ಮಾಡ್ತಾರೆ. ಅವರು ಶಾಲೆಯನ್ನು ಶುರು ಮಾಡಿದಾಗ ಸಮಾಜ ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ, ಸಮಾಜಕ್ಕೆ ಅದು ಡೈಜೆಸ್ಟ್ ಆಗಲ್ಲ, ವಿಪರೀತವಾದ ಕಿರುಕುಳವನ್ನು ಕೊಡ್ತಾರೆ. ಆ ಶಾಲೆಗೆ ಹೋಗುವ ದಾರಿನಲ್ಲಿ, ಶಾಲೆಯ ಅಂಗಳದಲ್ಲಿ ಮಲಮೂತ್ರವನ್ನು ಚೆಲ್ತಾರೆ, ಏನೇನೋ ರೀತಿಯಲ್ಲಿ ಅಡ್ಡಿಪಡಿಸ್ತಾರೆ. ಕುದ್ಮಲ್ ರಂಗರಾಯರು ಶಾಲೆಯ ಮಕ್ಕಳಿಗಿಂತ ಮುಂಚೆನೇ ಶಾಲೆಗೆ ಬಂದು ಇವರೆಲ್ಲ ಹೀಗೆ ಮಾಡಿರ್ತಾರೆ ಅನ್ನೋದನ್ನು ನಿರೀಕ್ಷೆ ಮಾಡಿಯೇ ಅವರು ಬೆಳಗ್ಗೆ ಬೇಗ ಬಂದು ಎಲ್ಲೋ ದೂರದಿಂದ ಬಾವಿಯಿಂದ ನೀರು ಸೇದ್ಕೊಂಡು ಬಂದು ಆ ಕಟ್ಟೆ, ಅಂಗಳ, ದಾರಿ ಇದೆಲ್ಲವನ್ನು ಕ್ಲೀನ್ ಮಾಡಿ ಮಕ್ಕಳು ಬಂದಾಗ ಇದೇನೂ ಆಗೇ ಇಲ್ಲ ಅನ್ನುವ ಹಾಗೆ ವಾತಾವರಣವನ್ನು ಮರುಸೃಷ್ಟಿ ಮಾಡಿ ಅವರು ಶಾಲೆಯನ್ನು ಮಾಡಿ. ಹಾಗೆ ಅವರು ಚಿಲಿಂಬಿಯಲ್ಲಿ ಶಾಲೆ ಮಾಡಿದಾಗ ತುಂಬ ದಿನ ನಡೆಯಲ್ಲ ಅದು, ಬಹಳ ಇವರು ಪ್ರಯತ್ನ ಪಟ್ಟರೂ ಕೂಡ 6 ತಿಂಗಳಲ್ಲಿ ಅದನ್ನು ಮುಚ್ಚಬೇಕಾದ ಪರಿಸ್ಥಿತಿ ಬರುತ್ತೆ. ಆದರೆ ಅವರು ಶಾಲೆ ನಿಲ್ಲುತ್ತೆ, ಇವರ ಪ್ರಯತ್ನ ನಿಲ್ಲಲ್ಲ, ಇವರು ನಿಲ್ಲಿಸಲ್ಲ. ಮತ್ತೆ ಅವರು ಪ್ರಯತ್ನವನ್ನು ಮಾಡ್ತಾರೆ. ಹೋಗೋಣ ಮುಂದಕ್ಕೆ. ಬೇರೆ 2 ಕಡೆಯಲ್ಲಿ ಅವರು ಶಾಲೆಯನ್ನು ಶುರು ಮಾಡ್ತಾರೆ. ಅಂದರೆ ಈ ರೀತಿಯ ಸಾಮಾಜಿಕ ಬಹಿಷ್ಕಾರಕ್ಕೊಳಗಾಗ್ತಾರೆ. ಮಲಮೂತ್ರವನ್ನು ತಂದು ಸುರಿದವರಿದ್ದಾರೆ, ಅವ್ರ ಮೇಲೆ ದೈಹಿಕವಾಗಿ ಅಟ್ಯಾಕ್ ಮಾಡಿದವರು, ಹಲ್ಲೆ ಮಾಡಿದವರು ಇದ್ದಾರೆ. ಇದು ಯಾವುದಕ್ಕೂ ಅವರು ಹೆದರಲಿಲ್ಲ, ಬಗ್ಲಿಲ್ಲ, ಜಗ್ಲಿಲ್ಲ. ಅವರು 1 ಅಲ್ಲ 2 ಅಲ್ಲ 20 ಶಾಲೆಗಳನ್ನ ಅವರು ಮಾಡಿದರು. ಇದೆಲ್ಲವೂ ಅವರು ಎಲ್ಲೆಲ್ಲಿ ಶಾಲೆ ಮಾಡಿದ್ರು ಅನ್ನೋ ಪಟ್ಟಿ, ಅದು ಕಂಕನಾಡಿ ಇರ್ಬೋದು, ಬೋಳಾರು, ಕೋಡಿಯಾಲ್ ಬೈಲು, ಉಳ್ಳಾಳ, ಕೋರ್ಟ್ ಹಿಲ್ಲು, ದೇರ್ಬೈಲು, ಅತ್ತಾವರ, ಪುತ್ತೂರು, ಮಲ್ಪೆ, ಬ್ರಹ್ಮಾವರ, ತೋನ್ಸೆ, ಉದ್ಯಾವರ, ಕುಂದಾಪುರ, ಬನ್ನಂಜೆ, ನೇಜಾರು, ಹಂಗಾರಕಟ್ಟೆ, ಈ ರೀತಿ 20 ಕಡೆಗಳಲ್ಲಿ ಅವರು ಪರಿಶಿಷ್ಟ ಜಾತಿಯವರಿಗೆ 1890-92 ಆ ಸಂದರ್ಭದಲ್ಲಿ ಅವರು ಶಾಲೆಯನ್ನು ಮಾಡಿದರು. ಅವರಿದ್ದ ಮಂಗಳೂರು, ಅವರು ಮಾಡಿದ ಶಾಲೆಯ ಕೊನೆಯ ಅದು ಕುಂದಾಪುರದ ಆಚೆ ಅವರು ಶಾಲೆ ಮಾಡಿದ. ಸುಮಾರು ಒಂದು 70-80 ಕಿಲೋಮೀಟರ್ನಷ್ಟು ದೂರ 7 ನದಿಗಳು ಬರುತ್ತೆ. ಆ ಕಾಲದಲ್ಲಿ ಇವತ್ತಿನ ಹಾಗೆ ನದಿಗಳಿಗೆ ಸೇತುವೆ ಇರಲಿಲ್ಲ. ಒಂದೊಂದು ನದಿಯನ್ನು ದಾಟಿಯೇ ಹೋಗಬೇಕಾಗಿತ್ತು.
ಒಂದು ಈಜು ದಾಟಬೇಕಾಗಿತ್ತು, ಇಲ್ಲ ದೋಣಿಯಲ್ಲಿ ದಾಟಿ ಹೋಗಬೇಕಾಗಿತ್ತು. ಇವತ್ತಿನ ಹಾಗೆ ಬಸ್ಸು ಇನ್ನೊಂದು ವ್ಯವಸ್ಥೆಗಳು ಏನೂ ಇಲ್ಲದ ಕಾಲದಲ್ಲಿ ದಿನಗಟ್ಟಲೆ ಹೋಗಿ ನಡೆದು ನದಿಗಳನ್ನು ದಾಟಿ ಅವರು ಈ ಶಾಲೆಯನ್ನು ಮಾಡಿದ್ರು ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದ ಒಂದು ಸಾಮಾಜಿಕ ಸೇತುವೆ ಅಂತ ನಾವು ಯಾರನ್ನಾದರೂ ಗುರುತಿಸ್ಬೋದು, ಕರಿಬೋದು ಅಂತ ಹೇಳಿದ್ರೆ ಅದು ಕುದ್ಮಲ್ ರಂಗರಾಯರು ಬಿಟ್ಟರೆ ಬೇರೆ ಯಾರು. ನದಿಗಳಿಗೆ ಸೇತುವೆ ಇಲ್ಲದ ಕಾಲದಲ್ಲಿ ಒಂದು ಸಾಮಾಜಿಕ ಸೇತುವೆಯ ರೀತಿಯಲ್ಲಿ ಅವರು ಕೆಲಸ ಮಾಡಿ, ನಾನು ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ನೋಡಿದ್ದೀನಿ, ಇಂಜಿನಿಯರಿಂಗ್ ಕಾಲೇಜ್ವರೆಗೆ ಕಟ್ಟಿದವರನ್ನು ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ. ಆದರೆ ಆ ಕಾಲದಲ್ಲಿ 20 ಶಾಲೆಯನ್ನು ಮಾಡಿದ್ದಾನೆ ಅಂದರೆ ಏನು? ಅದು ಈ ತರಹದ ಒಂದು ಕೆಟಗರಿಯ ಜನರಿಗೆ 20 ಶಾಲೆಗಳನ್ನು ಆ ಕಾಲದಲ್ಲಿ ಮಾಡಿದ್ದಾನೆ ಅಂದರೆ ಅವರು ಎಷ್ಟು ಶ್ರಮ ಪಟ್ಟಿರ್ಬೋದು, ಯಾವ ರೀತಿಯಲ್ಲಿ ಅವರು ಒಂದು ಪ್ರವಾಹದ ವಿರುದ್ಧ ಅವರು ಈಜಿರ್ಬೋದು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಹೋಗೋಣ ಮುಂದಕ್ಕೆ. ಅವರು ಶಾಲೆ ಹೇಗೆ ನಡೆಸ್ತಾ ಇದ್ರು ಅನ್ನೋದು ಕೂಡ ತುಂಬ ಗಂಭೀರವಾದ ವಿಷಯ. ಅದು ಕಮಲಾಕ್ಷ ಇರ್ಬೋದು, ಪ್ರೇಮಿ ರಾವ್ ಇರ್ಬೋದು, ಅಣ್ಣು ಅವರು ಈ ಪುಸ್ತಕಗಳನ್ನು ಬರೆದಿದ್ದರಿಂದ ನಮಗೆ ಈ ರೀತಿಯ ಅನೇಕ ಮಾಹಿತಿಗಳು ಇವತ್ತು ಗೊತ್ತಾಗ್ತಾ ಇದೆ. ಕುದ್ಮಲ್ ರಂಗರಾಯರ ಶಾಲೆ ಇಡೀ ದಿನ ನಡೀತಾ ಇರಲಿಲ್ಲ. ಮಧ್ಯಾಹ್ನಕ್ಕೆ ಶಾಲೆಯ ಈ ಪಾಠ ಪ್ರವಚನ ಮುಗ್ದು ಹೋಗ್ತಾ ಇತ್ತು. ಮಧ್ಯಾಹ್ನದ ನಂತರ ಶಾಲೆಯಲ್ಲಿ ಅವರು ಮರಗೆಲಸ, ತೋಟಗಾರಿಕೆ, ನೇಕಾರಿಕೆ, ಹೊಲಿಗೆ, ಕಮ್ಮಾರಿಕೆ, ರೇಷ್ಮೆ ಹುಳು ಸಾಗಾಣಿಕೆ, ಚರಕ ನೇಯೋದು, ಇದನ್ನು ಮಧ್ಯಾಹ್ನದ ನಂತರ ಕಲಿಸ್ತಾ ಇದ್ರು. ಇವತ್ತು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಹೆಸರಲ್ಲಿ ಈ ಕೆಲಸವನ್ನು ಮಾಡಬೇಕು ಅಂತ ಸರ್ಕಾರ ಹೊರಟಿದೆ. ಕೇವಲ ನಾವು ವಿಜ್ಞಾನ ಗಣಿತ ಕಲಿಸಿದ್ರೆ ಆಗಲ್ಲ, ನಾವು ಬೇರೆ ರೀತಿಯ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಬೇಕು. ಆ ಯೋಚನೆಯನ್ನು ಅವತ್ತೇ ಮಾಡಿದವರು ಕುದ್ಮಲ್ ರಂಗರಾಯರು. ಶಾಲೆ ಅಂದರೆ ಬರೀ ಗಣಿತ, ಕನ್ನಡ, ಇಂಗ್ಲೀಷು ಇದೇ ಪಾಠ ಪ್ರವಚನ ಅಲ್ಲ. ನಾವು ಅವರ ಸ್ವಾವಲಂಬಿಗಳಾಗೋದಕ್ಕೆ, ಅವರಿಗೆ ಉದ್ಯೋಗ ಆಧಾರಿತವಾದ ಕೌಶಲ್ಯವನ್ನು, ಸ್ಕಿಲ್ಲನ್ನು ಅವರಿಗೆ ತಂದುಕೊಡಲಿಲ್ಲ ಅಂತ ಹೇಳಿದ್ರೆ ಶಾಲೆ ಕೊನೆಗೊಂದು ತಲೆಭಾರ ಆಗಬಹುದು ಅನ್ನುವುದನ್ನು ಯೋಚನೆ ಮಾಡಿ ಆ ಕಾಲದಲ್ಲೇ ಶಾಲೆಯ ಶಿಕ್ಷಣ ಅಂದರೆ ಅದಕ್ಕೆ ಬೇರೆ ಮುಖಗಳು ಇದೆ ಅನ್ನೋದನ್ನು ತೋರಿಸ್ಕೊಟ್ಟವರು ಕುದ್ಮಲ್ ರಂಗರಾಯರು. ಅವರ ಶಾಲೆಯಲ್ಲಿ ಅದು ಮಧ್ಯಾಹ್ನದ ತನಕ ಶಾಲೆ ನಡೀತಾ ಇತ್ತು. ಮಧ್ಯಾಹ್ನದ ನಂತರ ಈ ರೀತಿಯ ಶಿಕ್ಷಣವನ್ನು ಅವರು ಕೊಡ್ತಾ ಇದ್ರು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಹೋಗೋಣ ನೋಡಿ, ಇವತ್ತು ಬಹಳ ಜನಪ್ರಿಯ ಶಾಲೆಗಳಲ್ಲಿನ ಮಧ್ಯಾಹ್ನದ ಊಟ ಅಲ್ವಾ. ಹಿಂದೆ ಶಿಕ್ಷಣ ಸಚಿವರಾಗಿದ್ದರು ನಮ್ಮ ತಿಪ್ಟೂರಿನ ಶಾಸಕರು, ಅವರು ನಾಗೇಶ್, ಅವರು ನನಗೆ ಪರಿಚಯ. ಅವರು ಯಾದಗಿರಿ ಜಿಲ್ಲೆಯ ಉಸ್ತುವಾರಿ ಸಚಿವರೂ ಆಗಿದ್ದರು. ಅವರು ಒಂದು ಸರಿ ಹೀಗೆ ಸಿಕ್ಕಾಗ ಮಾತಾಡ್ತಾ ಹೇಳಿದ್ರು, ಯಾದಗಿರಿ ಜಿಲ್ಲೆಯಲ್ಲಿ ಈ ಮಧ್ಯಾಹ್ನದ ಬಿಸಿ ಊಟದ ಹೇಗಿದೆ ಅಂತ ಹೇಳಿದ್ರೆ, ಶಾಲೆ ಮಕ್ಕಳೆಲ್ಲ ಅವರ ಅಪ್ಪ ಅಮ್ಮ ಕೂಡ ಬಂದು ನಿಂತಿರ್ತಾರೆ, ಅವರಿಗೂ ಊಟ ಇರಲ್ಲ. ಈ 2023-24ನೇ ಇಸ್ವಿ ಕತೆ ಹೇಳ್ತಾ ಇರೋದು ನಾನು. ಶಾಲೆ ಬಿಸಿ ಊಟ ನಮಗೂ ಕೊಟ್ಟರೆ ಒಳ್ಳೇದಾಗಬಹುದು ಅಂತ ಅವರು ಹಸಿದ ಕಂಗಳಿನಿಂದ ಶಾಲೆಯ ಆಚೆ ನೋಡ್ತಾ ನಿಂತಿರ್ತದ್ದನ್ನು ನೋಡಿ ನಾನು ಬೇಜಾರಾಗಿ ಇಲಾಖೆಗೆ ಆದೇಶ ಕೊಟ್ಟೆ, ಶಾಲೆಯ ಪೋಷಕರಿಗೂ ಮಧ್ಯಾಹ್ನದ ಊಟ ಕೊಡಿ ಅನ್ನೋ ಮಾತನ್ನು ಅವರು ನಾಗೇಶ್ ಅವರು ಹೇಳಿದ್ರು. ಈ ರೀತಿ ಮಧ್ಯಾಹ್ನದ ಊಟ ಕೊಡಬೇಕು ಅನ್ನುವುದನ್ನು ಕುದ್ಮಲ್ ರಂಗರಾಯರು ಅವತ್ತೇ ಯೋಚನೆ ಮಾಡಿದರು. ಅವರ ಶಾಲೆಗಳಲ್ಲಿ ಮಧ್ಯಾಹ್ನದ ಬಿಸಿ ಊಟ ಇರ್ತಾ ಇತ್ತು. ಮತ್ತು ಅವರು ಇನ್ನೂ ಒಂದು ಮಾಡಿದರು, ಏನು ಅಂತ ಹೇಳಿದ್ರೆ, ಯಾರ ಮಗು ಶಾಲೆಗೆ ಸರಿಯಾಗಿ ಬರುತ್ತೆ, ಕರೆಕ್ಟ್ ಅಟೆಂಡೆನ್ಸ್ ಇದೆ, 80% ಅಟೆಂಡೆನ್ಸ್ ಇದೆ, 90% ಅಟೆಂಡೆನ್ಸ್ ಇದೆ, ಆ ತರಹದ ಮಕ್ಕಳ ಪೋಷಕರಿಗೆ ಅವರು ಪ್ರೋತ್ಸಾಹ ಧನವನ್ನು ಕೊಡ್ತಾಯಿದ್ರು. ನಾವಿವತ್ತು ಆ ಸಮಸ್ಯೆಯನ್ನು ಈ ರೀತಿಯ ಡಿಪ್ರೈವ್ಡ್ ಕ್ರಾಸ್ ಸೆಕ್ಷನ್ ನಡುವೆ ನೋಡ್ತಾ ಇದ್ದೀವಿ. ಮಕ್ಕಳು ಯಾಕೆ ಶಾಲೆಗೆ ಡ್ರಾಪ್ಔಟ್ ಆಗ್ತಾರೆ ಅಂತ ಹೇಳಿದ್ರೆ, ಅಪ್ಪ ಅಮ್ಮನಿಗೆ ಮಕ್ಕಳು ಶಾಲೆಗೆ ಹೋಗುವ ಬದಲು ಕೂಲಿಗೆ ಹೋಗಲಿ, ಒಂದು 4 ಕಾಸಾದರೂ ಬರುತ್ತೆ ಅಂದರೆ ಆ ರೀತಿಯ ಅವರು ಒಂದು ಹ್ಯಾಂಡ್ ಟು ಮೌತ್ ಅಂತ ಹೇಳ್ತಾರಲ್ಲ, ಅಲ್ಲಿಂದ ಅಲ್ಲಿಗೆ ಅವತ್ತಿಂದ ಅವತ್ತಿಗೆ ಇರೋರಿಗೆ ಶಾಲೆಗಿಂತ ಕೂಲಿಗೆ ಹೋದ್ರೇ ಒಳ್ಳೆಯದು ಅನ್ನೋ ಥರ ಇರುತ್ತೆ. ಆಗ ಅದು ಹೇಗಿದ್ದಿರ್ಬೋದು ಅಲ್ವಾ.
ಆಗ ಅವರು ಯೋಚನೆ ಮಾಡಿದ್ರು, ಯಾರ ಮಗು ಕರೆಕ್ಟಾಗಿ ಶಾಲೆಗೆ 80% 100% ಅವ್ರದ್ದು ಅಟೆಂಡೆನ್ಸ್ ಇರುತ್ತೆ, ಆ ತರಹದ ಮಕ್ಕಳ ಪೋಷಕರಿಗೆ ಅವರು ಒಂದು ಪ್ರೋತ್ಸಾಹ ಧನವನ್ನು ಕೊಡ್ತಕ್ಕಂಥ ಯೋಜನೆಯನ್ನು ಅವರು ಮಾಡಿದ್ದಾರೆ. ಅಂದರೆ ಅವರು ಶಿಕ್ಷಣವನ್ನು ಯಾವ ಥರ ಅವರು ನೋಡಿರಬಹುದು ಅನ್ನೋದನ್ನು ನಾವು, ಅಂದರೆ ಇಷ್ಟೊಂದು ಡೌನ್ ಟು ಅರ್ತ್ ಆಗಿ ಯೋಚನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾವಾಗ 1890ನೇ ಇಸ್ವಿನಲ್ಲಿ ಅವರು ಮಧ್ಯಾಹ್ನದ ಊಟ ಯಾಕೆ ಕೊಟ್ಟರು? ಕರೆಕ್ಟಾಗಿ ಶಾಲೆಗೆ ಬರ್ತಾ ಇರೋ ಮಕ್ಕಳ ಪೋಷಕರಿಗೆ ಯಾಕೆ ಅವರು ಪ್ರೋತ್ಸಾಹ ಧನವನ್ನು ಕೊಡ್ತಾ ಇದ್ದಾರೆ? ಯಾಕೆ ಶಾಲೆಯಲ್ಲಿ ಮಧ್ಯಾಹ್ನದ ನಂತರ ಗಣಿತ, ವಿಜ್ಞಾನ, ಕನ್ನಡ, ಇಂಗ್ಲೀಷ್ ಜೊತೆಗೆ ಮಧ್ಯಾಹ್ನದ ನಂತರ ಬೇರೆ ಶಿಕ್ಷಣ ಕೊಡ್ತಾ ಇದ್ದಾರೆ? ಅಂದರೆ ಅವರು ಎಷ್ಟು ಅವರು ಡೌನ್ ಟು ಅರ್ತ್ ಆಗಿ ಮತ್ತು ಸಮಸ್ಯೆಯ ಅಥವಾ ದಲಿತರಿಗೆ ಶಿಕ್ಷಣ ಇಲ್ಲ ಅನ್ನೋದನ್ನು ಕುತ್ಮಲ್ ರಂಗರಾಯರು ಎಷ್ಟು ಆಳವಾಗಿ ಮತ್ತು ಎಷ್ಟು ವ್ಯಾಪಕವಾಗಿ ಅವರದನ್ನು ಅರ್ಥ ಮಾಡಿಕೊಂಡಿದ್ದಾರೆ ಅನ್ನೋದನ್ನು ನಾವು ನೋಡಬಹುದು. ಬೇರೆ ಎಲ್ಲೋ ದೂರದಲ್ಲಿರ್ತಕ್ಕಂಥ ಮಕ್ಕಳು ಅವರು ಶಾಲೆಗೆ, ಅವರು 20 ಕಡೆ ಶಾಲೆ ಮಾಡಿದ್ದಾರೆ ಅಲ್ವಾ? ಆದರೂ ಯಾರಿಗೋ ಶಾಲೆ ಅದು ದೂರ ಆಗ್ತಾ ಇದೆ, ಬರೋಕ್ಕಾಗ್ತಾ ಇಲ್ಲ ಅಂದರೆ ಆ ಮಕ್ಕಳಿಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಅವರು ಹಾಸ್ಟೆಲ್ಗಳನ್ನು ಕೂಡ ಮಾಡಿದ್ರು. ಅಂದರೆ ದಲಿತ ಮಕ್ಕಳಿಗೆ, ಅದರಲ್ಲೂ ಹೆಣ್ಮಕ್ಕಳಿಗೆ ಪ್ರತ್ಯೇಕವಾದ ಹಾಸ್ಟೆಲನ್ನು ಮಾಡಿ ಅವರು ಈ ರೀತಿ ಸಾವಿರಾರು ಮಕ್ಕಳು ಆ ರೀತಿ ಒಂದು ಶಿಕ್ಷಣದ ಅಕ್ಷರದ ಬೆಳಕಿನ ಕೆಳಗೆ ಬರುವ ಹಾಗೆ ಮಾಡಿದವರು ಕುತ್ಮಲ್ ರಂಗರಾಯರು. ನಾವು ಆ ಕಡೆಗೆ ಏನು ಫೋಟೋ ನೋಡ್ತಾ ಇದ್ದೀವಿ ಅವೆಲ್ಲ ಇತ್ತೀಚಿನ ಫೋಟೋಗಳು. ಈಗ ಆ ಹಾಸ್ಟೆಲ್ ಹೇಗಿದೆ, ಆ ದಾರಿ ಹೇಗಿದೆ, ಆ ಏರಿಯಾ ಹೇಗಿದೆ, ಅದೆಲ್ಲ ನಾವು ಸುಮ್ಮನೆ ಇವತ್ತು ಕುತ್ಮಲ್ ರಂಗರಾಯರ ನೆನಪಲ್ಲಿ ಏನಿದೆ ಅನ್ನೋದನ್ನು ಒಂದು ಸಾಂದರ್ಭಿಕವಾಗಿ ಫೋಟೋಗಳಿದೆ, ಅದನ್ನು ಹಾಗೆ ನಾವು ನೋಡ್ತಾ ಹೋಗ್ಬೋದು. ಇದೆಲ್ಲವನ್ನು ಮಾಡಿದ ಸಂದರ್ಭದಲ್ಲೇ ಇದಕ್ಕೊಂದು ಸಾಂಸ್ಥಿಕ ರೂಪ ಇದ್ದರೆ ಒಳ್ಳೆಯದು. ಇದೆಲ್ಲ ಬಿಡಿ ಬಿಡಿಯಾಗಿದೆ, ಅಲ್ಲೊಂದು ಶಾಲೆ ಇದೆ, ಇಲ್ಲೊಂದು ಶಾಲೆ ಇದೆ, ಇಲ್ಲೆಲ್ಲೋ ಹಾಸ್ಟೆಲ್ ಇದೆ. ಇದೆಲ್ಲದಕ್ಕೂ ಒಂದು ಸಾಂಸ್ಥಿಕವಾದ ರೂಪ ಇರಬೇಕು ಅನ್ನೋದನ್ನು ಯೋಚನೆ ಮಾಡಿ 1897ರಲ್ಲಿ ಅವರು ಡಿಪ್ರೆಸ್ಡ್ ಕ್ಲಾಸ್ ಮಿಷನ್ ಅನ್ನುವ ಒಂದು ಆರ್ಗನೈಸೇಷನನ್ನು, ಒಂದು ಸಂಸ್ಥೆಯನ್ನು ಕುತ್ಮಲ್ ರಂಗರಾಯರು ಮಾಡ್ತಾರೆ. ಇಷ್ಟೆಲ್ಲ ಶಾಲೆ ಮಾಡೋದಕ್ಕೆ, ಇಷ್ಟೆಲ್ಲ ಹಾಸ್ಟೆಲ್ಲು, ಇನ್ನೊಂದು ಮತ್ತೊಂದು ಮಾಡೋದಕ್ಕೆ ಅವರು ಹೇಗೆ ಹಣವನ್ನು ಹೊಂದಿಸ್ತಾ ಇದ್ರು? ಅವರು ಅವರ ವಕೀಲಿಕೆಯ ಇಡೀ ಗಳಿಕೆಯನ್ನು ಅವರ ಮಕ್ಕಳಿಗೆ, ಅವರು ವಿದ್ಯಾಭ್ಯಾಸವನ್ನು ಅವರ ಸ್ವಂತ ಮಕ್ಕಳಿಗೆ, ಅದು ಲಲಿತಾ ಇರ್ಬೋದು, ರಾಧಾ ಇರ್ಬೋದು, ಶಾಂತ ಇರ್ಬೋದು, ಅವರ ಒಬ್ಬ ಮಗ ಅವರು ಮುಂಬೈಯಲ್ಲಿದ್ದರು. ಇವರು ಯಾರಿಗೂ ಕೂಡ ಅವರು ಯಾವ ಆಸ್ತಿಯನ್ನೂ ಬಿಟ್ಟು ಹೋಗಿರಲಿಲ್ಲ. ಆದರೆ ಅವರೆಲ್ಲರಿಗೂ ಒಳ್ಳೆ ವಿದ್ಯಾಭ್ಯಾಸವನ್ನು ಸ್ವಂತ ಮಕ್ಕಳಿಗೂ ಕೊಟ್ಟಿದ್ದರು. ಆದರೆ ಅವರ ಇಡೀ ಗಳಿಕೆಯನ್ನು ಅವರು ಈ ಕೆಲಸಕ್ಕೋಸ್ಕರ ಅವರು ಸುರಿದಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅವರ ಬರೀ ಗಳಿಕೆಯಿಂದ ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅವರು ಅನೇಕರ ಹತ್ರ ದೇಣಿಗೆ ಸಂಗ್ರಹವನ್ನು ಕೂಡ ಮಾಡಿದ್ದಾರೆ. ಅನೇಕ ಅವರ ಸ್ವಜಾತಿಯಾದ ಸಾರಸ್ವತ ಸಮಾಜ ಪ್ರಾರಂಭದ ದಿನಗಳಲ್ಲಿ ಬಹಳ ಒಂದು ಆಕ್ರೋಶದಲ್ಲಿ ಆ ಸಮಾಜದವರು ಇದ್ದರು. ಇವ್ರ ಬಗ್ಗೆ ಒಂದು ಸಾಮಾಜಿಕ ಬಹಿಷ್ಕಾರ ಹಾಕುವ ನಿರ್ಧಾರಕ್ಕೂ ಆ ಸಮಾಜದವರು ಬಂದದ್ದು ಇತ್ತು. ಆದರೆ ಅವರನ್ನೆಲ್ಲ ಕುತ್ಮಲ್ ರಂಗರಾಯರು ಹೇಗೆ ಬದಲಾಯಿಸಿದ್ರು? ಅವ್ರು ಯಾರ ಹತ್ರನೂ ಮಾತುಕತೆಯನ್ನು ಮಾಡಲಿಲ್ಲ, ಚರ್ಚೆಯನ್ನು ಮಾಡಲಿಲ್ಲ, ವಾದವನ್ನು ಮಾಡಲಿಲ್ಲ. ಆದರೆ ಅವ್ರನ್ನೆಲ್ಲ ಬದಲಾಯಿಸಿದ್ರು. ಹೇಗೆ ಬದಲಾಯಿಸಿದ್ರು? ಕುತ್ಮಲ್ ರಂಗರಾಯರು ಒಂದು ಮುಷ್ಟಿ ಸಂಗ್ರಹ ಯೋಜನೆಯನ್ನು ಮಾಡಿದ್ರು. ಈ ನಮ್ಮ ಶಾಲೆ ಏನಿದೆ ಅಲ್ಲಿ ಮಧ್ಯಾಹ್ನದ ಬಿಸಿ ಊಟ ಆಗಬೇಕು, ಹಾಸ್ಟೆಲ್ ಇದೆ ಅಲ್ಲಿ ಬೆಳಗ್ಗೆ ತಿಂಡಿ ಕೊಡಬೇಕು, ಮಧ್ಯಾಹ್ನ ಆಗಬೇಕು, ರಾತ್ರಿ ಆಗಬೇಕು. ಇದು ಎಲ್ಲದಕ್ಕೂ ಅವರು ಅವರ ಪರಿಚಿತ ವಲಯದ ಎಲ್ಲರ ಮನೆಯಲ್ಲಿ ಒಂದು ಚೀಲ, ಒಂದು ಬಟ್ಟೆಯ ಚೀಲವನ್ನು ಅವರು ಕೊಟ್ಟಿರ್ತಾ ಇದ್ರು. ಅದನ್ನು ಅಡುಗೆ ಮನೆಯಲ್ಲಿ ನೇತು ಹಾಕಬೇಕು. ಪ್ರತಿದಿನ ಹೆಣ್ಮಕ್ಕಳು ಅಡುಗೆ ಮಾಡುವಾಗ ಒಂದು ಮುಷ್ಟಿ ಅಕ್ಕಿಯನ್ನು ಈ ಚೀಲಕ್ಕೆ ಹಾಕಬೇಕು. ನಾವು ವಾರದ ಕೊನೆಯಲ್ಲೋ ತಿಂಗಳ ಕೊನೆಯಲ್ಲೋ ಬಂದು ಆ ಅಕ್ಕಿಯನ್ನು ತಗೊಂಡು ಹೋಗಿ ನಮ್ಮ ಮಕ್ಕಳಿಗೆ ಹಾಸ್ಟೆಲ್ನಲ್ಲಿ ಮಧ್ಯಾಹ್ನದ ಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿ ಊಟಕ್ಕೆ ನಾವು ಅದನ್ನು, ನೀವು ಒಂದು ಮುಷ್ಟಿ ಅಕ್ಕಿ ಕೊಡಿ, ಯಾರಿಗೂ ಭಾರ ಆಗಲ್ಲ. ಮನೆಯಲ್ಲಿ 6 ಜನ ಇದ್ದಾರೆ, 8 ಜನ ಇದ್ದಾರೆ, ಅನ್ನ ಮಾಡ್ತೀವಿ ನಾವು ಅಲ್ವಾ? ಒಂದು ಮುಷ್ಟಿ ಜಾಸ್ತಿ ಹಾಕೋದು ಯಾರಿಗೂ ಭಾರ ಅಲ್ಲ. ಆ ಒಂದು ಮುಷ್ಟಿಯನ್ನು ಅನ್ನಕ್ಕೆ ಹಾಕಬೇಡಿ, ಇಲ್ಲಿ ಚೀಲಕ್ಕೆ ಹಾಕಿ ಆಮೇಲೆ ನಾವು ಅದನ್ನು ಅನ್ನ ಮಾಡೋರು ಇದ್ದೀವಿ ಅನ್ನುವ ಕಲ್ಪನೆಯನ್ನು ಕೊಟ್ಟು ನೂರಾರು ಮನೆಗಳಲ್ಲಿ ಅವರು ಈ ಒಂದು ಬಟ್ಟೆಯ ಚೀಲವನ್ನು ಕೊಟ್ಟರು. ಅವರೆಲ್ಲರೂ ಕೂಡ ಒಂದು ಮುಷ್ಟಿ ಅಕ್ಕಿಯನ್ನು ಹಾಕ್ತಾ 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 ಹೋದ ಹಾಗೆ ಅವರಿಗೆ ಅರಿವಾಯಿತು, ನಾವು ಇವ್ರ ಬಗ್ಗೆ ಏನೋ ಅಂದ್ಕೊಂಡ್ಬಿಟ್ಟಿದ್ವಿ,
ಇವರು ನಮ್ಮ ಸಮಾಜದ ಏನೇನೋ ನೀತಿ ನಿಯಮಗಳನ್ನೆಲ್ಲ ಉಲ್ಲಂಘಿಸ್ಬಿಟ್ಟಿದ್ದಾರೆ, ಇವರೇನೋ ಆಗ್ಬಿಟ್ಟಿದ್ದಾರೆ, ಇವ್ರು ಯಾರ್ದೋ ಜೊತೆಗೆ ಸೇರಿಬಿಟ್ಟಿದ್ದಾರೆ ಅನ್ನುವ ಆಕ್ರೋಶದ ಜನರನ್ನು ಅವರು ಹೇಗೆ ಸರಿ ಮಾಡಿದ್ರು ಅಂದರೆ, ಅವ್ರು ಹೋಗಿ ಏನು ಚರ್ಚೆ ಮಾಡಲಿಲ್ಲ, ಜಗಳ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಅವರು ಕೇವಲ ಈ ರೀತಿಯ ಒಂದು ಮುಷ್ಟಿ ಅಕ್ಕಿ ಸಂಗ್ರಹ ಮಾಡುವ, ನೀವು ಈ ಯೋಜನೆಯಲ್ಲಿ ಯಾವುದಾದ್ರೂ ರೂಪದಲ್ಲಿ ನೀವು ಅಲೈನ್ ಆಗಿ ಪಾಲ್ಗೊಳ್ಳಿ, ಸೇರ್ಕೊಳ್ಳಿ ಅನ್ನೋ ರೀತಿನಲ್ಲಿ ಅವರಿಗೇ ಗೊತ್ತಾಗದ ಹಾಗೆ ಅವರು ಮಾಡ್ತಾ ಈ ಒಂದು ದೊಡ್ಡ ಪರಿವರ್ತನೆ. ಪ್ರಾರಂಭದಲ್ಲಿ ವಿ ನಾಗರಾಜ್ ಅವರು ಒಂದು ಮಾತನ್ನು ಹೇಳಿದ್ರು. ಒಂದು ಕಡೆಗೆ ನಾವು ಪರಿಶಿಷ್ಟ ಜಾತಿಯ ಪರಿಶಿಷ್ಟ ಪಂಗಡದ ಡಿಪ್ರೈವ್ಡ್ ಕ್ಲಾಸ್ ನಡುವೆ ಅವರನ್ನು ಮೇಲಕ್ಕೆತ್ತೋದಕ್ಕೆ ಕೆಲಸ ಮಾಡಬೇಕು. ಇನ್ನೊಂದು ಕಡೆಗೆ ಯಾರು ಅಫೋರ್ಡಬಲ್ ಕ್ಲಾಸ್ ಇದೆ, ಸವರ್ಣೀಯ ಸಮಾಜ ಅಂತ ಇದೆ, ಅವರ ಮಾನಸಿಕತೆಯನ್ನು ಬದಲಾಯಿಸಬೇಕು ಅಲ್ವಾ. ಆ ಮಾತನ್ನು ಹೇಳಿದ್ರು. ಆ ಮಾನಸಿಕ ಅಂದರೆ ನೋಡಿ, ಏಕಕಾಲಕ್ಕೆ ಅವರು ಎರಡೂ ಕೆಲಸವನ್ನು ಕುದ್ಮಲ್ ರಂಗರಾಯರು ಮಾಡ್ತಾ ಇದ್ದಾರೆ. ಒಂದು ಕಡೆಗೆ ಅವರು ಡಿಪ್ರೈವ್ಡ್ ಕ್ರಾಸ್ ಸೆಕ್ಷನ್ ನಡುವೆ ಅವರಿಗೆ ಶಿಕ್ಷಣ, ಉದ್ಯೋಗ ಅದಕ್ಕೂ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಯಾವುದೇ ಸದ್ದಿಲ್ಲದೆ ಅವರು ಈ ಸವರ್ಣೀಯ ಸಮಾಜದಲ್ಲಿದ್ದಂತಹ ಆಕ್ರೋಶವನ್ನು ಅಥವಾ ಮಾನಸಿಕವಾದ ಬೇರೆ ಬೇರೆ ಸಮಸ್ಯೆಗಳನ್ನು ಅಥವಾ ಅವರ ಮನಸ್ಸಿನಲ್ಲಿದ್ದಂತಹ ಗೊಂದಲಗಳನ್ನು ತಮ್ಮದೇ ಆದ ರೀತಿಯಲ್ಲಿ ಬಿಡಿಸುವ ಕೆಲಸವನ್ನು ಕುದ್ಮಲ್ ರಂಗರಾಯರು ತುಂಬ ವಿಶಿಷ್ಟಪೂರ್ಣವಾಗಿ ಮಾಡಿರೋದನ್ನು ನಾವು ನೋಡ್ಬೋದು. ಕೇವಲ ಶಾಲೆ, ಹಾಸ್ಟೆಲ್ ಮಾತ್ರ ಅಲ್ಲ. ನೀವು ಇವತ್ತು ದಡ್ಡಲ್ಕಾಡಲ್ಲಿ ಈ ಒಂದು ಬಾವಿಯನ್ನು ನೋಡ್ಬೋದು. ಅವತ್ತು ಅವರು ದಡ್ಡಲ್ಕಾಡಲ್ಲಿ ಬಾವಿಯನ್ನು ತೆಗೆಸಿದ್ರು, ಅದು ಯಾವುದೋ ಒಂದು ರೂಪದಲ್ಲಿ ಇತ್ತು. ಇವತ್ತು ದಡ್ಡಲ್ಕಾಡಲ್ಲಿ ಒಂದು ಸ್ಮಾರಕದ ರೀತಿಯಲ್ಲಿ ಆ ಬಾವಿಯನ್ನು ಇಟ್ಕೊಂಡಿದ್ದಾರೆ. ಅವರು ಕುದ್ಮಲ್ ರಂಗರಾಯರು ಪರಿಶಿಷ್ಟ ಜಾತಿಯವರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡೋದಕ್ಕೆ ಕಟ್ಟಿಸಿದ ಅವತ್ತಿನ ಬಾವಿ ಇವತ್ತು ಈ ಸ್ವರೂಪದಲ್ಲಿರೋದನ್ನು ಕೂಡ ನಾವು ನೋಡ್ಬೋದು. ಕೇವಲ ಹಾಸ್ಟೆಲ್ಲು, ಮನೆ ಇಷ್ಟು ಮಾತ್ರ ಅಲ್ಲ. ಹೋಗಿ ಹಿಂದಕ್ಕೆ ಹೋಗಿ, ದಲಿತ ಹೆಣ್ಮಕ್ಕಳ ಬಗ್ಗೆ ಅವರು ಒಂದು ಅಸ್ಪೃಶ್ಯ ಮಹಿಳೆಯರಿಗಾಗಿ ಗೋಮತಿಯಮ್ಮ ಮೆಟರ್ನಿಟಿ ಫಂಡ್ ಅಂತ ಅವರು ಸ್ಥಾಪನೆ ಮಾಡಿದರು. ಯಾರು ಈ ರೀತಿ ಪರಿಶಿಷ್ಟ ಜಾತಿ ಅಥವಾ ಈ ರೀತಿಯ ಕ್ರಾಸ್ ಸೆಕ್ಷನ್ನ ಹೆಣ್ಮಕ್ಕಳು, ಅದರಲ್ಲೂ ವಿಶೇಷವಾಗಿ ಗರ್ಭಿಣಿ ಹೆಣ್ಮಕ್ಳು ಇರ್ತಾರೆ, ನಾವು ನೋಡಿದ್ದೀವಿ. ಇತ್ತೀಚೆಗೆ ಸ್ವಲ್ಪ ಪರಿಸ್ಥಿತಿಗಳು ಬದಲಾಗಿವೆ. ಅನೇಕ ಸಂದರ್ಭಗಳಲ್ಲಿ ಹಿಂದೆಲ್ಲ ಗರ್ಭಿಣಿ ಸ್ತ್ರೀಯರು ಹೆರಿಗೆಯ ಸಂದರ್ಭದಲ್ಲಿ ಮಕ್ಕಳನ್ನು ಕಳ್ಕೊಳ್ತಾ ಇದ್ರು. ಎಷ್ಟೋ ಸರಿ ಅವರ ಪ್ರಾಣವೂ ಹೋಗ್ಬಿಡ್ತಾ ಇತ್ತು ಅಲ್ವಾ, ಹೆಣ್ಮಕ್ಳದ್ದು. ಸೊ ಅಂತಹ ಸಂದರ್ಭದಲ್ಲಿ 1895 ಸಂದರ್ಭ. ಆಗ ಅವರು ಅಸ್ಪೃಶ್ಯ ಮಹಿಳೆಯರಿಗಾಗಿ, ಅದರಲ್ಲೂ ವಿಶೇಷವಾಗಿ ಗರ್ಭಿಣಿ ಹೆಣ್ಮಕ್ಳಿಗೋಸ್ಕರ ಒಂದು ಗೋಮತಿಯಮ್ಮ ಮೆಟರ್ನಿಟಿ ಫಂಡ್ ಅಂತ ಮಾಡಿ, ಯಾವುದೇ ಈ ರೀತಿಯ ಹೆಣ್ಮಕ್ಕಳು ಅವರು ಗರ್ಭಿಣಿಯರಾಗಿದ್ರೆ ಹೆರಿಗೆಯ ಹಿಂದಿನ 3 ತಿಂಗಳು, ಹೆರಿಗೆಯ ನಂತರದ 3 ತಿಂಗಳು ಕುದ್ಮಲ್ ರಂಗರಾಯರು ಆ ಹೆಣ್ಣು ಮಕ್ಕಳಿಗೆ ಅವರು ಒಂದು ಗೌರವ ಧನವನ್ನು ಕಳಿಸ್ಕೊಡ್ತಾ ಇದ್ರು. ಅವರು ಎಷ್ಟೋ ಸರಿ ನಾವು ನೋಡ್ತೀವಿ, ಆ ಸ್ಥಿತಿಯಲ್ಲೂ ಅವರು ಹೆರಿಗೆ ಆದಮೇಲೆ ಮಕ್ಕಳನ್ನು ಸೊಂಟಕ್ಕೋ ಬೆನ್ನಿಗೋ ಕಟ್ಕೊಂಡು ಇಟ್ಟಿಗೆ ಹೊರ್ತಾ ಇರೋದನ್ನು ನಾವು ಚಿತ್ರ ನೋಡ್ತಾ ಇರ್ತೀವಿ ಅಲ್ವಾ. ಆ 3 ತಿಂಗಳು ಅವರು ಸರಿಯಾದ ವಿಶ್ರಾಂತಿಯನ್ನು ಪಡ್ಕೊಳ್ಬೇಕು. ಅವರ ದೈನಂದಿನ ಕಷ್ಟದ ಕಾರಣಕ್ಕೆ ಅವರು ಕೂಲಿ ಕೆಲಸಕ್ಕೆ ಹೋಗುವ ಥರ ಆಗಬಾರ್ದು ಅಂತ ಯೋಚನೆ ಮಾಡಿ ಆ ತರಹದ ಹೆಣ್ಮಕ್ಕಳಿಗೆ ಅವರು ಸ್ಟೈಫಂಡ್ ರೀತಿಯಲ್ಲಿ ಮೊದಲ 3 ತಿಂಗಳು, ಹೆರಿಗೆಯ ನಂತರದ 3 ತಿಂಗಳು ಅವರು ಕಳಿಸ್ಕೊಡ್ತಾ ಇದ್ರು. ಆ ತರಹದ ಹೆಣ್ಮಕ್ಕಳಿಗೆ 2 ಸೀರೆಗಳನ್ನು ಅವರು ಕೊಡ್ತಾಯಿದ್ರು. ವೈದ್ಯಕೀಯ ನೆರವು ಕೊಡೋದಕ್ಕೆ ಅವರು ಡಾಕ್ಟ್ರುಗಳನ್ನು ಮಾತಾಡಿಸಿ ಆ ಕಾಲದಲ್ಲಿ ಆ ಡಾಕ್ಟ್ರುಗಳಿಗೆ ಹೇಳಿ, ಇವರು ನಮ್ಮ ಕ್ಯಾಂಡಿಡೇಟು, ನಮ್ಮವರು, ಇವರಿಗೆ ನೀವು ಫ್ರೀಯಾಗಿ ನೋಡಬೇಕು ಅಂತ ಹೇಳಿ ಇವ್ರ ಮಾತು ನಡೀತಾ ಇತ್ತು. ಇವ್ರು ಭಾಳ ಸೀನಿಯರ್ ಪ್ರೊಫೈಲ್ ಅಡ್ವೊಕೇಟ್ ಇವ್ರ ಮಾತು ಜನ ಕೇಳೋರು. ಆದರೆ ಅವರು ತಮ್ಮ ಮಾತನ್ನು ಕೇಳುವುದನ್ನು ಯಾವುದಕ್ಕೆ ಬಳಸ್ತಾ ಇದ್ರು ಅನ್ನೋದನ್ನು ನಾವು ಅರ್ಥ ಮಾಡಿ, ಅವ್ರ ಮಾತು ನಡೀತಾ ಇತ್ತು ಮಂಗಳೂರಲ್ಲಿ. ಆದರೆ ಅವ್ರ ಮಾತನ್ನು ಯಾವುದಕ್ಕೆ ಅವ್ರು ಬಳಸ್ತಾ ಇದ್ರು? ಈ ರೀತಿ ಡಾಕ್ಟ್ರುಗಳನ್ನು ಮಾತಾಡಿಸಿ, ಇವ್ರು ನೋಡಿ ಇವರು ನಮ್ಮವರು, ಇವ್ರಿಗೆ ನೀವು ಉಚಿತವಾಗಿ ಮಾಡಿ, ಇವ್ರಿಗೆ ಸಹಾಯ ಮಾಡಿ ಅನ್ನುವ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾ ಇರೋದನ್ನು ನೋಡ್ಬೋದು. ಹೋಗೋಣ ಮುಂದಕ್ಕೆ. ನೋಡಿ, ಇವತ್ತು ಸಹಕಾರಿ ಮೂಮೆಂಟ್, ಕೋಆಪರೇಟಿವ್ ಮೂಮೆಂಟು ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ನಮ್ಮ ರಾಜಕೀಯದಲ್ಲೂ ಅರ್ಧ ಭಾಗ ಈ ಕೋಆಪರೇಟಿವ್ ಮೂಮೆಂಟೇ ಆವರಿಸ್ಬಿಟ್ಟಿದೆ. ಆ ಕಾಲದಲ್ಲಿ ಪರಿಶಿಷ್ಟ ಜಾತಿಯ ನಡುವೆ ಒಂದು ಕೋಆಪರೇಟಿವ್ ಮೂಮೆಂಟ್ ಹುಟ್ಟು ಹಾಕಿದವರು ಕುದ್ಮಲ್ ರಂಗರಾಯರು. ಆ ದಿನಗಳಲ್ಲಿ ಅವರು ಆದಿ ದ್ರಾವಿಡ ಸಹಕಾರಿ ಸಂಘವನ್ನು
ಶುರು ಮಾಡಿದ್ರು ಮಾತ್ರ ಅಲ್ಲ, ಅದರ 40 ಬ್ರ್ಯಾಂಚ್ಗಳು ನಡೀತಾ ಇತ್ತು. ಅಂದರೆ ಇನ್ನೂ ಗಾಂಧಿ, ಅಂಬೇಡ್ಕರ್ ಥರ ಯಾವ ಮಹಾಪುರುಷರು ಇನ್ನೂ ಇದು ಯಾವುದನ್ನು ಯೋಚನೆ ಮಾಡಿಲ್ಲ. ಅವ್ರು ಯಾರೂ ಇದ್ರ ಮೈಂಡ್ ಅಪ್ಲಿಕೇಶನ್ನೇ ಮಾಡಿಲ್ಲದ ದಿನಗಳಲ್ಲಿ ಒಬ್ಬ ಮನುಷ್ಯ ಯಾವ್ಯಾವ ರೀತಿ ಕೆಲಸ ಮಾಡಿದ. ಅಂದರೆ ನಾನು ಪ್ರಾರಂಭದಲ್ಲಿ ಹೇಳಿದಾಗ ಇದು ಅವರಿಗೆ ಒಂದು ಹಾಬಿ ಆಗಿರಲಿಲ್ಲ, ಒಂದೇನೋ ವೀಕೆಂಡ್ ಕೆಲಸ ಆಗಿರಲಿಲ್ಲ ಅಲ್ವಾ. ಅವರು ರೌಂಡ್ ದ ಕ್ಲಾಕ್ ಅವರು ಇದನ್ನೇ ಯೋಚನೆ ಮಾಡ್ತಾಯಿದ್ರು, ಇದಕ್ಕೋಸ್ಕರನೇ ಟೈಮ್ ಡಿವೋಟ್ ಮಾಡ್ತಾಯಿದ್ರು, ಇದಕ್ಕೋಸ್ಕರನೇ ಅವರ ಎಲ್ಲ ರೀತಿಯ ಕೆಲಸಗಳು ಮಾಡ್ತಾಯಿದ್ರು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೋದು. 40 ಅವರ ಒಂದು ಈ ರೀತಿಯ ಒಂದು ಸೊಸೈಟಿಗಳು, ಸಹಕಾರಿ ಸಂಘಗಳನ್ನು ಆ ಕಾಲದಲ್ಲಿ ಅವರು ಆದಿದ್ರಾವಿಡ ಅಂದರೆ ಈ ರೀತಿಯ ಪರಿಶಿಷ್ಟ ಜಾತಿಯವರ ನಡುವೆ, ಬಹುಶಃ ಆ ಕಾಲದಲ್ಲಿ ಮಂಗಳೂರು ಪರಿಸರದ ಜೈನರು, ಬಂಟರು, ಒಕ್ಕಲಿಗರು, ಬ್ರಾಹ್ಮಣರು ಅವ್ರದ್ದು ಸಹಕಾರಿ ಸಂಘ ಇತ್ತೋ ಇಲ್ವೋ ಗೊತ್ತಿಲ್ಲ. ಇವತ್ತು ಅವ್ರದ್ದೆಲ್ಲ ಭಾಳ ವಿಜೃಂಭಿಸ್ತಾ ಇದೆ ಅಲ್ವಾ. ಆದರೆ ಆ ಕಾಲದಲ್ಲಿ ಅವರು ಅಂದರೆ ಒಂದು ಆರ್ಥಿಕವಾದ ಸಬಲೀಕರಣ ಅಂದರೆ ಏನು, ಅದರ ಎಲ್ಲ ಮುಖಗಳನ್ನು ಅವರು ತುಂಬ ಡೀಪಾಗಿ ಅವರು ಯೋಚನೆ ಮಾಡಿರೋದು, ಕೆಲಸ ಮಾಡಿರೋದನ್ನು ನಾವು ನೋಡ್ಬೋದು. ಆ ಕಡೆ ನೋಡ್ತಾ ಇರೋದು ಅದು ಅವರ ಸಮಾಧಿಯ ಸ್ಥಳ ಮತ್ತು ತುಂಬ ಜನ ನಾವು ನೆನಪು ಮಾಡ್ಕೊಳ್ತಕ್ಕಂತಹ ಅವರ ವಾಕ್ಯ ಇರ್ತಕ್ಕಂತಹ ಜಾಗ ಆ ಕಡೆ ನಾವು ನೋಡ್ತಾ ಇದ್ದೀವಿ. ಹೋಗೋಣ ಮುಂದೆ. ನೋಡಿ, ಒಬ್ಬ ಮನುಷ್ಯ ಎಷ್ಟು ಯೋಚನೆ ಮಾಡ್ಬೋದು ಅನ್ನೋದಕ್ಕೆ ಕುದ್ಮಲ್ ರಂಗರಾಯರ ಒಂದು ಪ್ರಭಾವವನ್ನು ಅವರು ಬಳಸಿ ಮಂಗಳೂರು ಪುರಸಭೆಗೆ ಅವರು ಗೋವಿಂದ ಮಾಸ್ಟರ್ ಅಂತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಪುರಸಭೆಯ ನಾಮಕರಣ ಸದಸ್ಯರನ್ನಾಗಿ ಅವರು ಮಾಡ್ತಾರೆ. ಅವರೇ ಆಗ್ಬೋದಾಗಿತ್ತು, ಅವರ ಫ್ಯಾಮಿಲಿಯವ್ರನ್ನ ಯಾರನ್ನೋ ಮಾಡ್ಬೋದಾಗಿತ್ತು. ಆದರೆ ಅವರು ಒಬ್ಬ ದಲಿತ ಸಮಾಜದ ವ್ಯಕ್ತಿಯನ್ನು, ಅವರ ಸ್ಟೂಡೆಂಟನ್ನು, ಯಾರು ಓದಿ ಮಾಸ್ಟರ್ ಆಗಿದ್ದಾನೆ ಆ ಗೋವಿಂದ ಮಾಸ್ಟರನ್ನು ಅವರು ಪುರಸಭೆಯ ನಾಮಕರಣ ಸದಸ್ಯರನ್ನಾಗಿ ಅವರು ಮಾಡಿಸ್ತಾರೆ. ಅವ್ರಿಗೆ ಪ್ರಭಾವ ಇದೆ, ನಿಶ್ಚಿತ ಪ್ರಭಾವ ಇದೆ. ಬ್ರಿಟಿಷ್ ಸರ್ಕಾರವೂ ಅವ್ರ ಮಾತನ್ನು ಕೇಳ್ತಾ ಇತ್ತು, ಅನೇಕರು ಅವರನ್ನು ಕೇಳ್ತಾ ಇದ್ರು. ಆದರೆ ಅವರು ಅವರ ಪ್ರಭಾವವನ್ನು ಯಾವುದಕ್ಕೆ ಬಳಸ್ತಾರೆ? ನಾನು ತುಂಬ ಹತ್ತಿರದಿಂದ ನೋಡ್ತಾ ಇದ್ದೀನಿ. ಇವತ್ತಿನ ಮಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಅಥವಾ ಬೆಂಗಳೂರು, ಶಿವಮೊಗ್ಗ, ಒಬ್ಬ ದಲಿತ ವ್ಯಕ್ತಿಯನ್ನು ನಾಮಕರಣ ಸದಸ್ಯರನ್ನಾಗಿ ಮಾಡೋದಕ್ಕೆ ಈಗಲೂ ಆಗ್ತಾಯಿದೆ. ಆದರೆ ಅವತ್ತಿನ ಕಾಲದಲ್ಲಿ ಅವರು ಒಬ್ಬ ಗೋವಿಂದ ಮಾಸ್ಟರ್ ಅನ್ನೋರನ್ನು ಅವರು ಪುರಸಭೆಯ ನಾಮಕರಣ ಸದಸ್ಯರನ್ನಾಗಿ ಅವರು ಮಾಡ್ತಾರೆ ಅಂತ ಹೇಳಿದ್ರೆ, ಡಿಸ್ಟ್ರಿಕ್ಟ್ ಒಂದು ಅಡ್ಮಿನಿಸ್ಟ್ರೇಟಿವ್ ಬೋರ್ಡ್, ಆ ಜಿಲ್ಲಾ ಆಡಳಿತ ಮಂಡಳಿನಲ್ಲೂ ಒಬ್ಬ ದಲಿತ ವ್ಯಕ್ತಿ ಇರಬೇಕು ಅಂತ ಯೋಚನೆ ಮಾಡಿ ಇನ್ನೊಬ್ಬರು ಅಂಗಾರ ಮಾಸ್ಟರ್ ಅವ್ರನ್ನ ಅದಕ್ಕೆ ಅವರು ಅಲ್ಲಿ ಅವ್ರನ್ನ ಮೆಂಬರ್ ಆಗುವ ಹಾಗೆ ಸರ್ಕಾರದ ಮೇಲೆ ಅವರು ಒತ್ತಡ ತಂದು ಅದನ್ನು ಮಾಡಿಸ್ತಾರೆ ಅಂತ ಹೇಳಿದ್ರೆ, ಅವರು ಯಾವ್ಯಾವ ರೀತಿಯಲ್ಲಿ ಅವರು ಯೋಚನೆ ಮಾಡ್ತಾಯಿದ್ರು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಹೋಗೋಣ ಮುಂದೆ. ನೋಡಿ, ಅವರಿಗೆ ಇದು ಬಹಿಷ್ಕಾರ ಹಾಕಿದ್ರು, ಅವರು ಅದೆಲ್ಲ ಕೊನೆಗೆ ತಾನೇ ಸರಿಯಾಯಿತು. ಸಾರಸ್ವತ ಸಮಾಜದವರು ಮತ್ತೆ ಸಭೆಯನ್ನು ಮಾಡ್ತಾರೆ, ಅವರ ಸ್ವಾಮೀಜಿಯವರು ಬರ್ತಾರೆ, ಅಲ್ಲಿ ಚರ್ಚೆ ಆಗುತ್ತೆ. ನಾವು ಮಾಡಿದ್ದು ಸರಿ ಹೋಗಲಿಲ್ಲ, ನಾವು ಹಂಗೆ ಮಾಡಬಾರ್ದಾಗಿತ್ತು, ಅವರಿಗೆ ಸಾಮಾಜಿಕ ಬಹಿಷ್ಕಾರ ಹಾಕಬಾರ್ದಾಗಿತ್ತು, ಅದನ್ನು ನಾವು ವಾಪಸ್ ತಗೋಬೇಕು ಅಂತ ಅವರು ನಿರ್ಣಯ ಮಾಡ್ತಾರೆ. ಆ ನಿರ್ಣಯ ಮಾಡಿದಾಗ ಇವತ್ತಿನ ಹಾಗೆ ಅವತ್ತು ಯಾರೋ ಒಂದಿಬ್ಬರು ಸ್ವಲ್ಪ ಅದಕ್ಕೆ ಅಪಸ್ವರ ತೆಗಿತಾರೆ. ಇಲ್ಲ ಅದು ಹೆಂಗಾಗುತ್ತೆ, ನಾವು ನಿರ್ಣಯ ಮಾಡಿಬಿಟ್ಟಿದ್ದೀವಿ ಸಾಮಾಜಿಕ ಬಹಿಷ್ಕಾರ ಅಂತ, ಈಗ ವಾಪಸ್ ತೆಗಿಬೇಕು ಅಂದರೆ ಅದು ಹೆಂಗಾಗುತ್ತೆ. ಆದರೆ ನಮ್ಮ ಒಂದು ನಿಯಮಾವಳಿನಲ್ಲಿ ಏನಂತ ಇದೆ ಅಂತ ಹೇಳಿದ್ರೆ, ಸಾಮಾಜಿಕ ಬಹಿಷ್ಕಾರ ವಾಪಸ್ ತೆಗಿಬೇಕು ಅಂದರೆ ಅವರು ಫೈನ್ ಕಟ್ಟಬೇಕು. ಕುದ್ಮಲ್ ರಂಗರಾಯರು ಫೈನ್ ಕಟ್ಟೋದಕ್ಕೂ ಅವ್ರದ್ದು ಏನೂ ತಕರಾರಿಲ್ಲ. ಅಂದರೆ ಅವರಿಗೆ ಇದು ಯಾವುದೋ ವಿಷಯವೇ ಅಲ್ಲ, ನೀವು ಬಹಿಷ್ಕಾರ ಹಾಕ್ತೀರಾ, ತೆಗಿತೀರಾ, ಫೈನ್ ಅವರಿಗೆ ಇದೆಲ್ಲ ಅವ್ರಿಗೆ ಯಾವುದೂ ಮುಖ್ಯ ವಿಷಯವೇ ಅಲ್ಲ. ಅವ್ರಿಗೆ ಯಾವ ಚರ್ಚೆಯಲ್ಲೂ ಇರಲಿಲ್ಲ. ಫೈನ್, ಓಕೆ ಫೈನ್ ಕಟ್ಟೋಣ ಅಂತ ಅವ್ರು ಫೈನು ಕಟ್ತಾರೆ. ಅಂದರೆ ನಾವೇನಾದರೂ ಅಲ್ಪ ಸ್ವಲ್ಪ ಕೆಲಸ ಮಾಡೋರಿಗೂ ನಮಗೆ ಇದೆಲ್ಲ ಆತ್ಮಾಭಿಮಾನಕ್ಕೆ ಭಾಳ ಕುಂದು ಅಂತ ಆಗುತ್ತೆ. ನಾನು ಮಾಡಿದ ಕೆಲಸ ಸರಿ ಅಂದರೆ ನೀವು ವಾಪಸ್ ತೆಗೀರಿ, ಅದಕ್ಕೆ ಯಾಕೆ ನಾನ್ಯಾಕೆ ಫೈನ್ ಕಟ್ಟಿದ್ರೆ ನಾನು ಮಾಡಿದ ತಪ್ಪು ಅಂತ ಒಪ್ಕೊಂಡಂಗೆ ಆಯ್ತಲ್ವ, ನಾನ್ಯಾಕೆ ಫೈನ್ ಕಟ್ಟಲಿ ಅಂತ ನಮ್ಗೆ ಯಾರಿಗಾದರೂ ಅನ್ನಿಸ್ಬೋದು. ಆದರೆ ಕುದ್ಮಲ್ ರಂಗರಾಯರು ಆ ರೀತಿಯ ಒಂದು ಅಹಂಕಾರದ ಪ್ರಪಂಚದಲ್ಲಿ ಅವ್ರು ಇರಲೇ ಇಲ್ಲ. ಅವ್ರು ಎಷ್ಟು ಡೌನ್ ಟು ಅರ್ತ್ ಇದ್ದರು ಅಂತ ಹೇಳಿದ್ರೆ, ಅವ್ರು ಆ ಫೈನನ್ನು ಕಟ್ತಾರೆ. ಅವರು ಸಮಾಜವೇ ಅವರನ್ನು ವಾಪಸ್ ಒಳಗೊಳ್ಳುತ್ತೆ. ಅವರಿಗೆ ಸಾಮಾಜಿಕ ಬಹಿಷ್ಕಾರದ ಬಿಸಿ ಯಾವ ಮಟ್ಟದಲ್ಲಿತ್ತು ಅಂತ ಹೇಳಿದ್ರೆ, ಅವರಿಗೆ ಜನ ಕಲ್ಲು ಹೊಡೆದಿದ್ದೂ ಇದೆ. ಅವರ ಹೆಣ್ಮಕ್ಳು ಶಾಲೆಗೆ ಹೋಗಬೇಕಾದ್ರೆ ಹೆಣ್ಮಕ್ಳಿಗೂ ಕಿರುಕುಳ ಮಾಡಿದ್ದಾರೆ, ಕಲ್ಲು ಬಿಸಾಕಿದ್ದಾರೆ. ಹೆಣ್ಮಕ್ಳು
ಆ ರಸ್ತೆಯನ್ನು ಅವರ ಸ್ವಂತ ಮಕ್ಕಳು ಕುದ್ಮಲ್ ರಂಗರಾಯರ ಅವರ 3 ಜನ ಹೆಣ್ಮಕ್ಳು ರಾಧಾ, ಶಾಂತ ಮತ್ತು ಲಲಿತಾ, ಇವರೆಲ್ಲರೂ ಕೂಡ ಆ ಕಾಲದಲ್ಲಿ ಅವ್ರಿಗೂ ಸಾಮಾಜಿಕ ಬಹಿಷ್ಕಾರದ ಬಿಸಿಯಾಗಿದೆ. ಕುದ್ಮಲ್ ರಂಗರಾಯರು ಅವರ ಸ್ವಂತ 3 ಜನ ಹೆಣ್ಮಕ್ಳಿಗೆ ಆ ಕಾಲಕ್ಕೆ ಸೈಕಲ್ ಕೊಡಿಸಿದ್ರು. ಅಂದರೆ ಒಂದು ಕಾನ್ಫಿಡೆನ್ಸ್ ಬರಬೇಕು, ಅವರು ಶಾಲೆಗೆ ಸೈಕಲಲ್ಲಿ ಹೋಗುವ ಹಾಗೆ ಅವರು ಮಾಡಿದರು ಅಲ್ವಾ. ಅಂದರೆ ಆ ಕಾಲದಲ್ಲಿ ಅವ್ರ ಸ್ವಂತ ಹೆಣ್ಮಕ್ಳಿಗೆ ಸೈಕಲನ್ನು ಕೊಡಿಸಿ ಯಾವ ಹೆಣ್ಮಕ್ಳು ಶಾಲೆಗೆ ಬರೀ ಗಂಡು ಮಕ್ಕಳೇ ಇದ್ದ ಶಾಲೆಗೆ ಇವ್ರ ಹೆಣ್ಮಕ್ಳು ಹೋಗ್ತಾಯಿದ್ರು. ಎಲ್ಲಿವರೆಗೆ ಅಂತ ಹೇಳಿದ್ರೆ ಕುದ್ಮಲ್ ರಂಗರಾಯರ ಅದಿನ್ನೂ ತುಂಬ ದೊಡ್ಡ ಕಥೆ ಇದೆ, ಹೋದರೆ ಎಲ್ಲೆಲ್ಲಿಗೋ ಹೋಗ್ಬಿಡ್ಬೋದು. ಅವರ ಮೊದಲ ಮಗಳು ಲಲಿತಾ ಅವರು ಮದುವೆ ಆದಮೇಲೂ ಅವರು ಮಗು ಆದಮೇಲೆ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾರೆ ಎಲ್ಲ ಆ ಕಾಲದಲ್ಲಿ. ಅಂದರೆ ಆ ರೀತಿಯಾಗಿ ಅವರು ನಾವೀಗೇನು ಬೇರೆ ಬೇರೆ ಸಬಲೀಕರಣ ಈ ಥರ ದೊಡ್ಡ ದೊಡ್ಡ ಶಬ್ದಗಳನ್ನು ಹೇಳ್ತೀವಿ, ಆದರೆ ಆ ಶಬ್ದಗಳ ಚರ್ಚೆಯನ್ನೇ ಮಾಡದೆ ಅವರು ಸಮಾಜದ ಈ ಬಹಿಷ್ಕಾರ ಮತ್ತೊಂದು ಎಲ್ಲವನ್ನು ಅವರು ತುಂಬ ಶಾಂತವಾಗಿ ಅದನ್ನು ಎದುರಿಸಿ ಕೆಲಸ ಮಾಡಿದವರು. ಒಂದು ರೀತಿಯಲ್ಲಿ ಈ ಯಾವುದೇ ಒಂದು ಹೊರ ಪ್ರಪಂಚದ ರಾಗದ್ವೇಷಗಳಿಗೆ ಯಾವುದಕ್ಕೂ ನೀವು ಹೊಗಳಿದ್ರೆ ಅವ್ರಿಗೇನು ಹಿಗ್ಗುತ್ತಾ ಇರಲಿಲ್ಲ, ಬೈದರೆ ಬಹಿಷ್ಕಾರ ಹಾಕಿದ್ರೆ ಅವರು ಕುಗ್ಗುತ್ತಾ ಇರಲಿಲ್ಲ. ಅಂದರೆ ಒಂದು ರೀತಿಯಲ್ಲಿ ಅವರು ಒಂದು ಮಾಗಿದ ಮನಸ್ಸಿನ ಸಾಧಕನ ರೀತಿಯಲ್ಲಿ ಅವರು ಕೆಲಸ ಮಾಡಿರೋದನ್ನು ನಾವು ನೋಡಬಹುದು. ಹೋಗೋಣ. ಅವರು ಕುದ್ಮಲ್ ರಂಗರಾಯರು ಪ್ರಾರಂಭದಲ್ಲಿ ಅವರ ಕುಟುಂಬದ ಕಾರಣಕ್ಕೆ ಅವರು ಟೀಚರಾಗಿ ಕೆಲಸ ಮಾಡಿದ್ದು ಇದೆ. ಆಮೇಲೆ ಅವರು ವಕೀಲರಾದರು, ಆಮೇಲೆ ಅವರು ಈ ರೀತಿ ಕೆಲಸಗಳನ್ನ ಅವರು ಮಾಡಿದ್ರು. ಆದರೆ ಅವರು ಶಾಲೆಯಲ್ಲಿ ಹೋಗಿ ಅವರೇನು ಪಾಠ ಮಾಡ್ತಾ ಇರಲಿಲ್ಲ, ಅದಕ್ಕೆ ಬೇರೆ ಬೇರೆ ಟೀಚರ್ಗಳನ್ನ ಅವರು ನೇಮಕ ಮಾಡಿದರು. ಆದರೆ ಅವರು ಹೇಗೆ ಮಕ್ಕಳಿಗೆ ಒಂದು ಶಿಕ್ಷಣವನ್ನು ಅವರು ಹೆಂಗೆ ಕಲಿಸ್ತಾ ಇದ್ದರು ಅನ್ನೋದು ಕೂಡ ಬಹಳ ಅದ್ವಿತೀಯವಾಗಿದೆ. ಅವರು ಹೇಗೆ ಅವರು ಮಕ್ಕಳನ್ನು ರೂಪಿಸ್ತಾ ಇದ್ದರು ಹಾಸ್ಟೆಲ್ನಲ್ಲಿ. ಅವರು ಇಷ್ಟೆಲ್ಲ ಕೆಲಸವನ್ನು ಮಾಡೋದಕ್ಕೆ ಅವರು ಸ್ವಂತ ಗಳಿಕೆಯನ್ನು ಅವರು ಸುರಿತಾ ಇದ್ದರು, ಅದು ಒಂದು ಭಾಗ. ಬೇರೆ ಬೇರೆಯವ್ರ ಹತ್ರ ದೇಣಿಗೆ ಸಂಗ್ರಹ ಮಾಡೋರು, ಮುಷ್ಟಿ ಅಕ್ಕಿ ಸಂಗ್ರಹ ಮಾಡೋರು. ದೇಣಿಗೆ ಸಂಗ್ರಹಕ್ಕೆ ಅವರು ದೂರದಲ್ಲಿದ್ದವ್ರಿಗೆಲ್ಲ ಪತ್ರ ಬರೆಯೋರು. ಯಾರೋ ಮುಂಬೈಯಲ್ಲಿರೋರು, ಕಲ್ಕತ್ತಾದಲ್ಲಿರೋರು, ಅವರು ಆರ್ಯ ಸಮಾಜದಲ್ಲಿದ್ದರು, ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯಲ್ಲಿದ್ದರು, ಯಾರ್ಯಾರೋ ಪರಿಚಿತರಿಗೆ ದೂರದ ಮಡ್ರಾಸ್ನಲ್ಲಿದ್ದವ್ರಿಗೆ ಅವರು ಪತ್ರವನ್ನು ಬರೆಯೋರು. ನಾವು ಈ ಥರ ಕೆಲಸ ಮಾಡ್ತಾಯಿದ್ದೀವಿ, ಹಾಸ್ಟೆಲ್ ಮಾಡ್ತಾಯಿದ್ದೀವಿ, ಶಾಲೆ ಮಾಡ್ತಾಯಿದ್ದೀವಿ, ಇಂಥವ್ರಿಗೆ ಮಾಡ್ತಾಯಿದ್ದೀವಿ, ನಮಗೆ ನೀವು ಸ್ವಲ್ಪ ಹಣಕಾಸಿನ ನೆರವನ್ನು ಕೊಡಿ. ಈ ರೀತಿ ಪತ್ರವನ್ನು ಬರಿತಾ ಇದ್ದ ಕುದ್ಮಲ್ ರಂಗರಾಯರು ಆ ಪತ್ರವನ್ನು ತಗೊಂಡು ಬಂದು ಸಂಜೆ ಹಾಸ್ಟೆಲ್ನ ವಿದ್ಯಾರ್ಥಿಗಳ ನಡುವೆ ಏನು ಸಂಜೆ ಭಜನೆ ಇತ್ತು, ಆ ಭಜನೆಯ ಸಂದರ್ಭದಲ್ಲಿ ಆ ಪತ್ರವನ್ನು ಇಟ್ಟು ಮಕ್ಕಳಿಗೆ ಹೇಳ್ತಾ ಇದ್ರು, ಇಂಥ ಕಾರಣಕ್ಕೋಸ್ಕರ ಇಂಥವರಿಗೆ ನಾನು ಪತ್ರ ಬರೆದಿದ್ದೀನಿ, ಅದು ಅವರಿಗೆ ಹೋಗಬೇಕು, ಅದನ್ನು ಪೋಸ್ಟ್ ಮಾಡೋ ಮುಂಚೆ ನಾವೆಲ್ಲರೂ ಕೂಡ ಆ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡೋಣ ಅಂತ ಹೇಳಿ ಕುದ್ಮಲ್ ರಂಗರಾಯರು ಆ ಮಕ್ಕಳ ಹತ್ರ ಯಾರು ದೇಣಿಗೆ ಕೊಡಬೇಕಾಗಿದೆ ಅವರಿಗೆ ಪತ್ರವನ್ನು ಅಲ್ಲಿಟ್ಟು ನೀವೆಲ್ಲರೂ ಕೂಡ ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡಿ ಅಂತ ಅವರು ಪ್ರಾರ್ಥನೆ ಮಾಡಿಸಿ ಅವರು ಆ ಪತ್ರವನ್ನು ಪೋಸ್ಟ್ ಮಾಡ್ತಾಯಿದ್ರು. ಅನೇಕರು ಹೇಳ್ತಾರೆ ಆ ಪೋಸ್ಟ್ ಬಾಕ್ಸಿಗೆ ಹಾಕುವಾಗಲೂ ಕೂಡ ಕುದ್ಮಲ್ ರಂಗರಾಯರು ಸುಮ್ಮನೆ ಹಾಕ್ತಾ ಇರಲಿಲ್ಲ, ಒಂದು ನಿಮಿಷ ಅವರು ಇಟ್ಕೊಂಡು ನಿಂತೇ ಇರ್ತಾಯಿದ್ರು. ಬಹುಶಃ ಅವ್ರ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರೇನೋ ಅಂತ. ಅಂದರೆ ಅವರು ಮಕ್ಕಳಲ್ಲಿ ಒಂದು ಗುಣ ನಿರ್ಮಾಣವನ್ನು ಹೆಂಗೆ ಮಾಡ್ತಾಯಿದ್ರು. ಇದೇ ವಿಷಯವನ್ನು ಭಾಷಣದಲ್ಲಿ ನಾವು ಎಷ್ಟೋ ಸರಿ ಅಂದ್ಕೊಂಡ್ಬಿಡ್ತೀವಿ, ಭಾಷಣ ಮಾಡಿ ಎಲ್ಲ ಮಾಡಿಬಿಡ್ಬೋದು ಅಂತ. ಮಹೇಶ್ ಅವರು ನನ್ನನ್ನೇ ನೋಡ್ತಾ ಇದ್ದಾರೆ. ಅಂದರೆ ಅವರು ನೋಡಿ ಅದನ್ನು ಒಂದು ಮಕ್ಕಳಲ್ಲಿ ಒಂದು ಸಜ್ಜನಿಕೆ, ಒಂದು ವಿನಯ ಹೆಂಗೆ ಅವರು ರೂಪಿಸ್ತಾ ಇದ್ರು ಅಂತ. ಯಾರೋ ನಮಗೆ ಸಹಾಯ ಮಾಡ್ತಾ ಇದ್ದಾರೆ, ಅವ್ರಿಗೆ ಒಳ್ಳೇದಾಗಲಿ ಅಂತ ನಾವು ಪ್ರೇಯರ್ ಮಾಡೋಣ. ಈ ರೀತಿ ಅವರಿಗೆ ಲೆಟರ್ ಕರೆಸ್ಪಾಂಡೆನ್ಸ್ ಅವ್ರು ಮಾಡೋರು. ಅವರಿಗೆ ಬೇರೆ ಬೇರೆ ಲೆಟ್ರ್ ಬರ್ತಾಯಿತ್ತು. ಲೆಟ್ರ್ ಬಂದಾಗ ಆ ಲಕೋಟೆಯನ್ನು ಕುದ್ಮಲ್ ರಂಗರಾಯರು 0.01 ಸೆಂಟಿಮೀಟ್ರ್ ಅಷ್ಟು ಚಿಕ್ಕದಾಗಿ ಅದನ್ನು ಕಟ್ ಮಾಡ್ತಾಯಿದ್ರು. ಆ ಪತ್ರವನ್ನು ತೆಗೆದು ಓದ್ತಾಯಿದ್ರು, ಅದನ್ನು ಬೇರೆ ಫೈಲ್ ಮಾಡ್ತಾಯಿದ್ರು. ಆ ಲಕೋಟೆ ಏನಿದೆ, ಆ ಕವರು, ಅದನ್ನು ಅವರು ಎಲ್ಲ 3 ಭಾಗದಲ್ಲಿ ಕತ್ತರಿಸಿ ಅದನ್ನು ಸರಿ ಮಾಡಿ ಅವರ ರಟ್ಟಲ್ಲಿ, ಅವರ ಪ್ಯಾಡಲ್ಲಿ ಅದನ್ನು ಅವರು ಯೂಸ್ ಮಾಡ್ತಾಯಿದ್ರು. ಅವರಿಗೆ ಬಂದ ಲೆಟರ್ನ ಅವರು ಕತ್ತರಿಸಿ ಇಟ್ಕೊಂಡು ಅದು ಅವರಿಗೆ ಒಂದು ರಫ್ ಶೀಟು.
ಅಂದರೆ ಅವರ ಮೂಲ ಉದ್ದೇಶ ಏನು ಅಂದರೆ, ನಾನು ಈ ಕೆಲಸವನ್ನು ನಾನು ದುಡ್ಡು ಹಾಕ್ತಾ ಇದ್ದೀನಿ ನಿಜ, ಆದರೆ ಸಾರ್ವಜನಿಕರ ಹಣವನ್ನು ಬಳಸಿ ಮಾಡ್ತಾ ಇದ್ದೀನಿ, ನಾನು ಅಕೌಂಟಬಲ್ ಇರಬೇಕು, ನಾನು ಯಾವುದೇ ಒಂದು ಸಣ್ಣ ಅಪವ್ಯಯವನ್ನು ಮಾಡಬಾರದು ಅನ್ನುವ ರೀತಿನಲ್ಲಿ ಅವರು ಆ ಕವರ್ನ ಎಲ್ಲ ತುದಿಯನ್ನು ಅವರು ಕಟ್ ಮಾಡಿ ಅದನ್ನು ಮರುಬಳಕೆ ಮಾಡ್ತಾಯಿದ್ರು. ಅವರಿಗೆ ಹಾಸ್ಟೆಲ್ನಲ್ಲಿ ಮಕ್ಕಳು ಬಂದು ಏನಾದರೂ ಕೇಳಿದ್ರೆ, ಪೆನ್ಸಿಲ್ ಕೊಡಿ ಆ ಥರ ಏನೋ ಒಂದು ಕೇಳಿದ್ರೆ, ಕುದ್ಮಲ್ ರಂಗರಾಯರು ಹೇಳ್ತಾಯಿದ್ರು, ನೀನು ಬಂದುಬಿಟ್ಟು ಪೆನ್ಸಿಲ್ ಇದೆಯಾ ಅಂತ ಕೇಳಬೇಡ, ರಬ್ಬರ್ ಇದೆಯಾ ಅಂತ ಕೇಳಬೇಡ, ಕತ್ರಿ ಇದೆಯಾ ಅಂತ ಕೇಳಬೇಡ, ನಿಪ್ಪು ಇದೆಯಾ ಅಂತ ಕೇಳಬೇಡ. ಯಾಕೆ ಅಂದರೆ ನಾನು ಯಾವುದನ್ನು ಎಸೆಯುವುದೇ ಇಲ್ಲ, ನಾನು ಯಾವುದನ್ನು ಎಸೆಯೋದೇ ಇಲ್ಲ, ಎಲ್ಲ ಇಟ್ಕೊಂಡೇ ಇದ್ದೀನಿ ನಾನು. ಅಂದರೆ ಅವ್ರು ಯಾವುದನ್ನು ಹೊರಗಡೆ ಎಸಿತಾನೇ ಇರಲಿಲ್ಲ, ಅವ್ರಿಗೆ ಯಾವುದೂ ಕಸ ಅಲ್ಲ, ಎಲ್ಲವನ್ನೂ ಅವ್ರು ಇಟ್ಕೊಂಡಿರ್ತಾ ಇದ್ರು. ಅವರು ಮಕ್ಕಳು ಬಂದು ಏನೇ ಕೇಳಿದ್ರು, ನೀನು ಇದೆಯಾ ಅಂತ ಕೇಳಬೇಡ, ನನ್ನ ಹತ್ರ ಇದ್ದೇ ಇರುತ್ತೆ, ಯಾಕೆ ನಾನು ಬಿಸಾಕೇ ಇಲ್ವಲ್ಲ, ಬಿಸಾಕಿದ್ರೆ ತಾನೇ ಹುಡುಕ್ಬೇಕಾಗಿರೋದು. ಅವ್ರು ಎಲ್ಲವನ್ನೂ ಹಾಗೆ ಇಟ್ಕೊಂಡಿರ್ತಾ ಇದ್ರು. ಅಂದರೆ ಅವರು ಒಂದು ಪಬ್ಲಿಕ್ ಇನ್ಸ್ಟಿಟ್ಯೂಷನನ್ನು ನಡೆಸಬೇಕಾದ್ರೆ ಎಷ್ಟು ನಾವು ಕೋರ್ ಆಗಿ ಯೋಚನೆ ಮಾಡಬೇಕಾಗುತ್ತೆ, ಎಷ್ಟು ಒಳ ನುಗ್ಗಿ ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಅನ್ನೋದನ್ನು ಬಹುಶಃ ಅವರ ರೀತಿಯಲ್ಲಿ ಅದನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡಿದವರು ಇನ್ನೊಬ್ಬರಿಲ್ಲ ಅಂತ ಅನಿಸುತ್ತೆ. ಅಂದರೆ ಆ ಮೂಲಕ ನೋಡಿ, ಮಕ್ಕಳಿಗೂ ಕೂಡ ಅವರು ಯಾವುದನ್ನು ಅಪವ್ಯಯ ಮಾಡಬಾರ್ದು ಅನ್ನುವುದನ್ನು ಅವರು ಹೇಗೆ ತಿಳಿಸ್ಕೊಡ್ತಾ ಇದ್ರು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ದು. ಅವರಿಗೊಬ್ಬ ಆನಂದ ಅಂತ ಅವರೊಬ್ಬ ಶಿಷ್ಯ ಇದ್ದ. ಇದೇ ದಡ್ಡಲ್ಕಾಡು ಪರಿಸರದಲ್ಲಿ ಬಾಬು ಅಂತ ಒಬ್ಬರಿದ್ದರು. ಅವರು ಇವ್ರ ಶಾಲೆನಲ್ಲೇ ಓದ್ದವರು. ಅವರ ಮಗ ಆನಂದ, ಅವರು ಇವ್ರ ಶಾಲೆನಲ್ಲೇ ಓದ್ದವರು. ಒಂದು ಸಂದರ್ಭದಲ್ಲಿ ಕುದ್ಮಲ್ ರಂಗರಾಯರು ಒಂದು ಅವರ ಹಾಸ್ಟೆಲ್ಲು ಶಾಲೆಯಿಂದ ಸ್ವಲ್ಪ ದೂರದಲ್ಲಿ ಎಲ್ಲೋ ಹೋಗಬೇಕಾಗಿ ಬಂದಿರುತ್ತೆ. ಅವರಿಗೆ ಅವತ್ತೊಂದು ತುಂಬ ಅರ್ಜೆಂಟಾದ ಒಂದು ಪತ್ರ ಬರೋದಿರುತ್ತೆ. ಆ ಪತ್ರವನ್ನು ಅವರು ಅವತ್ತೇ ಓದಿ ಅದಕ್ಕೆ ಅವರು ಟೆಲಿಗ್ರಾಮ್ ಮೂಲಕ ರೆಸ್ಪಾಂಡ್ ಮಾಡಬೇಕಾಗಿತ್ತು. ಅದಕ್ಕೆ ಅವರು ಶಾಲೆಯ ಹೆಡ್ ಮಾಸ್ಟ್ರು ಏಕಾಂಬರ ರಾವ್ ಅಂತ ಅವರಿಗೆ ಹೇಳಿದರು, ಒಂದು 10-11 ಗಂಟೆಗೆ ನಾವು ಲೆಟ್ರ್ ಬರ್ಬೋದು, ಅದನ್ನು ತಕ್ಷಣ ನನಗೆ ಕಳಿಸ್ಕೊಡಿ ಆನಂದನ ಹತ್ರ ಅಂತ. ಅವರು ಕಾಯ್ತಾ ಇದ್ರು. ಅದೇನೋ ಒಂದು 12 ಗಂಟೆ ಒಳಗೆ ಆ ಲೆಟ್ರ್ ಬಂದು ಓದಿ ಅವರು ಟೆಲಿಗ್ರಾಮ್ ಕೊಡಬೇಕಿತ್ತು, ಇಲ್ಲ ಅಂದರೆ ಒಂದು ದಿನ ಮುಂದೆ ಹೋಗಿಬಿಡತ್ತೆ. ಭಾಳ ತುರ್ತಾದ ಯಾವುದೋ ಒಂದು ವಿಷಯ. ಈ ಆನಂದ ದಡ್ಡಲ್ಕಾಡಿನ ಒಬ್ಬ ಹುಡುಗ, ಅವನು ಆ ಪತ್ರವನ್ನು ತಂದು ಕುದ್ಮಲ್ ರಂಗರಾಯರಿಗೆ ಕೊಡಬೇಕಾಗಿತ್ತು. ತಡ ಆಗಿಬಿಡ್ತು. 12 ಗಂಟೆನೋ ಯಾವುದೋ ಒಂದು ಸಮಯದ ಒಳಗೆ ಬಂದು ಅದು ಓದಿ ಇವರು ಟೆಲಿಗ್ರಾಮ್ ಕೊಡಬೇಕಾಗಿತ್ತು. ತಡ ಆಗಿಬಿಡ್ತು. ಆನಂದ ಪತ್ರ ತೊಗೊಂಡು ಬಂದಾಗ ಮೊದಲ ಬಾರಿಗೆ ಕುದ್ಮಲ್ ರಂಗರಾಯರು ಸ್ವಲ್ಪ ಸಿಟ್ಟಾಗ್ಬಿಟ್ರು. ಆನಂದನಿಗೆ ಬೈದರು, ಕಾಯ್ತಾ ಇದ್ದೀನಿ ನಾನು, ನೀನು ಏನು ಇಷ್ಟು ತಡ ಮಾಡಿದೆಯಲ್ಲ ಅಂತ. ಪಾಪ ಅವರಿಗೂ ಆ ಹುಡುಗನಿಗೂ ಗೊತ್ತಾಗಲಿಲ್ಲ ಏನಾಯಿತು ಅಂತ. ಅವನು ವಾಪಸ್ ಹೋದ. ಹೋಗಿ ಹೆಡ್ ಮಾಸ್ಟ್ರ್ ಕೇಳಿದ್ರು, ಏನಂದರು ಅಂತ. ನಾನು ತಡ ಆಯ್ತಂತೆ, ಬೈದರು ಅಂತ. ಏಕಾಂಬರ್ ರಾವ್ ಅವರಿಗೂ ಬೇಜಾರಾಯಿತು. ನನ್ನ ತಪ್ಪಿಂದ ಆಗಿದ್ದು ಅವ್ರು ಆನಂದನಿಗೆ ಬೈದ್ಬಿಟ್ರಲ್ಲ ಅಂತ. ಮರುದಿನ ಏಕಾಂಬರ್ ರಾವ್ ಹೋಗಿ ಕುದ್ಮಲ್ ರಂಗರಾವ್ ಅವರನ್ನು ಭೇಟಿ ಮಾಡಿ, ನಿನ್ನೆ ಘಟನೆಗೆ ಆನಂದ ಕಾರಣ ಅಲ್ಲ, ನಾನು ಕಾರಣ. ನಾನು ಸ್ವಲ್ಪ ಮುತುವರ್ಜಿ ವಹಿಸಿ 1 ಗಂಟೆ ಮುಂಚೆನೇ ಕಳಿಸ್ಬೋದಾಗಿತ್ತು. ಕಳಿಸೋದು ಮಾತ್ರ ಅಲ್ಲ, ಅವನಿಗೆ ದಾರಿನಲ್ಲಿ ನಾನು ಬೇರೆ ಏನೂ ಕೆಲಸ ಹೇಳಬಾರ್ದಾಗಿತ್ತು. ನಾನು ಅವನಿಗೆ ಇನ್ನೂ ಒಂದು ಕೆಲಸನೂ ಹೇಳಿಬಿಟ್ಟಿದ್ದೆ. ಅವನು ಅಲ್ಲಿ ಹೋಗಿ ಇಲ್ಲಿ ಬಂದು ನಾನು ಕಳಿಸೋದು ತಡ ಆಗಿ ಅದು ತಡ ಆಯಿತು. ಅವನು ತಪ್ಪಿಲ್ಲ, ನಾನು ಮುತುವರ್ಜಿ ಮಾಡೋದ್ರಲ್ಲಿ ತಪ್ಪಾಗಿದೆ, ಅದನ್ನು ನಿಮ್ಗೆ ಹೇಳೋಣ ಅಂತ ಬಂದೆ ಅಂತ ಹೇಳಿದ್ರು. ಕುದ್ಮಲ್ ರಂಗರಾಯರಿಗೆ ಎಷ್ಟು ಬೇಸರ ಆಗುತ್ತೆ, ಬೇಜಾರಾಗುತ್ತೆ ಅಂದರೆ, ಮರುದಿನ ಬೆಳಗ್ಗೆ ಅವರು ಆನಂದನನ್ನು ತಿಂಡಿಗೆ ಕರೀತಾರೆ, ಬ್ರೇಕ್ಫಾಸ್ಟಿಗೆ ಕರೀತಾರೆ. ಅವನಿಗೆ ಅವರ ಪಾಲಿನ ಅರ್ಧ ತಿಂಡಿಯನ್ನು ಆನಂದನಿಗೆ ಕೊಡ್ತಾರೆ. ಒಂದಿನ ಅಲ್ಲ, ವರ್ಷಗಟ್ಟಲೆ ಕುದ್ಮಲ್ ರಂಗರಾಯರು ಅರ್ಧ ತಿಂಡಿಯನ್ನು ಮಾತ್ರ ತಿಂತಾಯಿದ್ರು. ಆನಂದನನ್ನು ಕರೆದು ತಿಂಡಿಯ ಅರ್ಧ ಭಾಗವನ್ನು ನಾನು ಅವನಿಗೆ ಕಾರಣ ಇಲ್ಲದೆ ಬೈದಿದ್ದೀನಿ, ಅವನು ತಪ್ಪಿಲ್ಲದೆ ನಾನು ಸ್ವಲ್ಪವೂ ವಿಚಾರ ಮಾಡದೆ ನಾನು ಅವನನ್ನು ಬೈದ್ಬಿಟ್ಟಿದ್ದೀನಿ ಅನ್ನುವ ಒಂದು ಸಣ್ಣ ಕಾರಣಕ್ಕೆ ಅವರ ಪಶ್ಚಾತ್ತಾಪದ ಹೈಟು, ಎತ್ತರ ಎಷ್ಟಿತ್ತು ಅಂದರೆ, ಅವರು ವರ್ಷಗಟ್ಟಲೆ ಅರ್ಧ ತಿಂಡಿ ಮಾತ್ರ ತಿಂತಾಯಿದ್ರು, ಅರ್ಧ ಲೋಟ ಮಾತ್ರ ಕಾಫಿ ಕುಡಿತಾಯಿದ್ರು. ಇವತ್ತು ಬೆಳಗ್ಗೆ ನಾವು ಮಂಗಳೂರಿನ ನಮ್ಮ ಸ್ನೇಹಿತರೆಲ್ಲ ಅಣ್ಣು ಅವರು, ಚಿತ್ರಲೇಖ ಅವರು, ವೇದಾವತಿ ಅವರು, ಅವರೆಲ್ಲ ಬಂದಾಗ ಬೆಳಗ್ಗೆ ನಾವು ಇಲ್ಲಿ ಒಟ್ಟಿಗೆ ತಿಂಡಿ ತಿಂದ್ವಿ. ನಾನು ಆವಾಗ ನಮ್ಮ ಮಿಥಿಕ್ಸ್ ರಿಸರ್ಟರಿಗೆ ಹೇಳಿದೆ, ಅವರಿಗೆಲ್ಲ
ತಿಂಡಿಯ ನಂತರ ಕಾಫಿ ಟೀ ಕೊಟ್ಟರೆ ಆಗಲ್ಲ, ತಿಂಡಿ ಜೊತೆಗೇ ಅವ್ರಿಗೆ ಕಾಫಿ ಟೀ ಕೊಡಿ. ಅವರಿಗೆ ತಿಂಡಿ ಮತ್ತು ಕಾಫಿ ಒಟ್ಟಿಗೆ, ಟೀಯನ್ನು ಒಟ್ಟಿಗೆ ತಗೊಳ್ತಾರೆ ಅನ್ನೋದನ್ನು ನಾನು ಹೇಳ್ತಾ ಇದ್ದೆ. ಅಂದರೆ ಆ ಕಾಲದಲ್ಲಿ ಅವರು ನೀವು ತಿಂಡಿ ಅರ್ಧ ಕಾಫಿನಲ್ಲಿ ತಿಂಡಿ ಮುಗಿಸೋಕ್ಕಾಗಲ್ಲ, ನನಗೆ ಚೆನ್ನಾಗಿ ಗೊತ್ತು, ನಾನು ತುಂಬ ಮನೆಗಳಿಗೆ ಹೋಗಿದ್ದೀನಿ. ಆದರೆ ಅವರು ಅರ್ಧ ಕಾಫಿ ಮಾತ್ರ ಕುಡಿತಾ ಇದ್ದಕ್ಕೆ ನಾನೊಂದು ತಪ್ಪು ಮಾಡಿಬಿಟ್ಟಿದ್ದೀನಿ, ನಾನು ಅವನಿಗೆ ಕಾರಣ ಇಲ್ಲದೆ ಬೈದ್ಬಿಟ್ಟಿದ್ದೀನಿ. ಅಂದರೆ ಅವರು ಅರ್ಧ ತಿಂಡಿಯನ್ನು ಬಿಟ್ಟುಕೊಟ್ಟು ವರ್ಷಗಟ್ಟಲೆ ಆನಂದನಿಗೆ ತಿಂಡಿಯನ್ನು ಕೊಡ್ತಾ ಇದ್ರು ಅಂದರೆ ಅವರ ಯೋಚನೆಯ ರೀತಿ, ಅವರ ಮಾನಸಿಕತೆ ಅದು ಎಷ್ಟು ಎತ್ತರದಲ್ಲಿತ್ತು. ಅವರು ಹೇಗೆ ವಿದ್ಯಾರ್ಥಿಗಳಿಗೆ ತುಂಬ ಅಗತ್ಯ ಇರ್ತಕ್ಕಂತಹ ಒಂದು ಈ ವಿನಯವನ್ನು, ನಾವು ಬೇರೆ ಏನೇ ವಿದ್ಯೆಯನ್ನು ಕಲಿಸ್ಬೋದು, ಎಷ್ಟೋ ಸರಿ ವಿದ್ಯೆಯಿಂದ ಅದು ಕೊನೆಗೆ ಅಹಂಕಾರ ಬರುತ್ತೆ ಅನ್ನೋದೇ ಪ್ರೂವ್ ಆಗಿಬಿಟ್ಟಿದೆ ಅಲ್ವಾ. ವಿದ್ಯೆ ಅದು ಕೊನೆಗೆ ಅಹಂಕಾರ ಆಗಿಬಿಡುತ್ತೆ. ಆದರೆ ವಿದ್ಯೆಯ ಜೊತೆಗೆ ವಿನಯವನ್ನು ಪಾಠ ಮಾಡದೆ, ಭಾಷಣ ಮಾಡದೆ, ತಮ್ಮ ಸ್ವಂತ ನಡವಳಿಕೆಯಿಂದ ವಿದ್ಯಾರ್ಥಿಗಳಿಗೆ ಕಲಿಸ್ಕೊಟ್ಟವರು ಅದು ಕುದ್ಮಲ್ ರಂಗರಾಯರು ಅಂತ ಹೇಳ್ಬೋದು. ಹೌದು, ನಾವು ನೋಡಿದ್ವಿ ಅವರ ಒಂದು ಅದೆಲ್ಲ ಅವರ ಅಪವ್ಯಯದಿಂದ ಅವರು ಹೇಗೆ ಇದನ್ನು ಮಾಡ್ತಾಯಿದ್ರು, ಹಣದ ವಿಷಯದಲ್ಲಿ ಅವರು ಪಾರದರ್ಶಕವಾಗಿ ಹೇಗಿದ್ದರು. ಹೋಗೋಣ ಮುಂದೆ. ಕೊನೆಗೆ ಅವರು 1924ನೇ ಇಸ್ವಿಯ ಸಂದರ್ಭದಲ್ಲಿ ಅವರು ಸನ್ಯಾಸವನ್ನು ತಗೊಳ್ಬೇಕು ಅಂತ ಯೋಚನೆ ಮಾಡ್ತಾರೆ. ಅವರ ಇಷ್ಟೆಲ್ಲ ಶಾಲೆಗಳು, ಹಾಸ್ಟೆಲ್ಗಳು, ಆದಿದ್ರಾವಿಡ ಸಹಕಾರಿ ಸಂಘದ ಜವಾಬ್ದಾರಿಗಳು, ಗೋಮತಿ ಮೆಟರ್ನಿಟಿ ಹೋಮು, ಈ ಥರ ಎಲ್ಲ ಅವ್ರದ್ದೆಲ್ಲ ಏನಿತ್ತು ಅದನ್ನು ಅವರು ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ, ಗೋಪಾಲಕೃಷ್ಣ ಗೋಖಲೆ ಅವರ ಬಹಳ ದೊಡ್ಡ ಸಂಸ್ಥೆ, ಅದು ದೇಶದ ಮಟ್ಟದ್ದು, ಮುಂಬೈ ಅದರ ಕೇಂದ್ರ, ಅವ್ರ ಹತ್ರ ಮಾತನಾಡಿ ಇಡೀ ಇದೆಲ್ಲವನ್ನು ಕೂಡ ಅವರು ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಗೆ ಕರೆದು ಅವರ ಹತ್ರ ಮಾತುಕತೆ ಮಾಡಿ ಅವರಿಗೆ ಅವರು ಅದನ್ನು ವರ್ಗಾವಣೆಯನ್ನು ಮಾಡಿಕೊಡ್ತಾರೆ, ಹಸ್ತಾಂತರವನ್ನು ಮಾಡ್ತಾರೆ. ಅವರು ಸ್ವತಃ ಒಂದು ಸನ್ಯಾಸವನ್ನು ಸ್ವೀಕಾರ ಮಾಡ್ತಾರೆ. ಆ ಕಾಲದಲ್ಲಿ ದೆಹಲಿಯಲ್ಲಿ ಸ್ವಾಮಿ ಶ್ರದ್ಧಾನಂದ ಅಂತ ಇದ್ದರು. ಅವರು ಬಹಳ ದೊಡ್ಡ ಆರ್ಯ ಸಮಾಜದ ಕೆಲಸಗಾರರು. ಇವರು ಕೂಡ ಕುದ್ಮಲ್ ರಂಗರಾಯರು ಕೂಡ ಆರ್ಯ ಸಮಾಜದಲ್ಲೇ ಕೆಲಸ ಮಾಡ್ತಾ ಇದ್ದಂಥವರು. ಆ ಶ್ರದ್ಧಾನಂದರಿಂದ ಅವರು ಸನ್ಯಾಸವನ್ನು ತಗೊಳ್ಬೇಕು ಅಂತ ಒಂದಷ್ಟು ಪತ್ರ ವ್ಯವಹಾರವನ್ನೆಲ್ಲ ಮಾಡಿರ್ತಾರೆ. ದಿನಾಂಕ ಇತ್ಯಾದಿ ಎಲ್ಲ ನಿಗದಿಯಾಗಿರುತ್ತೆ. ಶ್ರದ್ಧಾನಂದರು ಮಂಗಳೂರಿಗೆ ಬರಬೇಕು ಅನ್ನೋದೆಲ್ಲ ಆಗಿರುತ್ತೆ. ಅಂದರೆ ಬೇರೆ ಏನೋ ಒಂದು ಕಾರಣದಲ್ಲಿ ಶ್ರದ್ಧಾನಂದರ ಒಂದು ಕೊಲೆ ಆಗಿಬಿಡುತ್ತೆ. ಹೀಗಾಗಿ ಶ್ರದ್ಧಾನಂದರಿಗೆ ಬರೋದಕ್ಕೆ ಆಗೋದಿಲ್ಲ, ಅವ್ರು ತೀರ್ಕೊಂಡು ಬಿಡ್ತಾರೆ. ಅವರ ಶಿಷ್ಯ ಕೇರಳದಲ್ಲಿರ್ತಾರೆ, ಸುವಿಚಾರಾನಂದ ಅಂತ. ಅವರು ಬಂದು ಕುದ್ಮಲ್ ರಂಗರಾಯರಿಗೆ ಸನ್ಯಾಸದ ದೀಕ್ಷೆಯನ್ನು ಕೊಡ್ತಾರೆ. ಸೊ ಆ ಸನ್ಯಾಸದ ದೀಕ್ಷೆಯನ್ನು ಅವರು 24ರಲ್ಲೇ ಅವರು ಯೋಚನೆ ಮಾಡಿದರು. ಆ ಇಡೀ ಅವರ ಶಾಲೆ ಇತ್ಯಾದಿಯನ್ನು ಅವರು ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಗೆ ಕೊಟ್ಟಿದ್ದರು. 1927ರಲ್ಲಿ ಅವರು ಶ್ರದ್ಧಾನಂದರ ಈ ಎಲ್ಲ ಸಂಗತಿಗಳ ಕಾರಣಕ್ಕೆ ಅವರು ಸುವಿಚಾರಾನಂದ ಅವರಿಂದ 1927ನಲ್ಲಿ ಅವರು ಸನ್ಯಾಸವನ್ನು ತಗೊಳ್ತಾರೆ. ಸೊ ಆ ಸನ್ಯಾಸದ ಸಂದರ್ಭದಲ್ಲಿ ಅವರು, ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ, ಅವರ ಎಲ್ಲ ಬಿರುದು ಬಾವಲಿಗಳು, ಅವರ ಎಲ್ಲ ಸಂಗತಿಗಳನ್ನ ಅವರು ಆ ಹೋಮಕ್ಕೆ ಹಾಕಿಬಿಡ್ತಾರೆ. ಅವರು ಭಾಳ ಸ್ಪಷ್ಟವಾದ ಮಾತು, ನಾನಿಲ್ಲ, ಇದ್ದರೆ ನನ್ನ ಕೆಲಸ ಇರುತ್ತಷ್ಟೆ, ನಾನು ಅನ್ನೋನು ಇಲ್ಲ. ಅಂದರೆ ಸನ್ಯಾಸವನ್ನು ಅವರು ಹೇಗೆ ಅವರು ಅದನ್ನು ಕೂಡ ಇವತ್ತು ನಾವು ಅನೇಕರನ್ನ ನೋಡ್ತೀವಿ. ನನ್ನ ಪ್ರಕಾರ ಇವರಂಥ ಸನ್ಯಾಸಿ ಮತ್ತೊಬ್ಬ ಯಾರೂ ಬರಲಿಲ್ಲ. ಅವರು ಒಂದೇ ವರ್ಷ ಸನ್ಯಾಸಿ ಆಗಿರ್ಬೋದು, ಆದರೆ ಅವರು ಆ ಸನ್ಯಾಸವನ್ನು ಅರ್ಥ ಮಾಡಿಕೊಂಡ ರೀತಿ ಇದೆಯಲ್ಲ, ಪೂರ್ತಿಯಾಗಿ ಅವರು ಅದನ್ನು ಬಿಟ್ಕೊಟ್ಟು ಒಂದು ಮರದ ಕುಟೀರದಲ್ಲಿ ಅವರು ವಾಸ ಮಾಡ್ತಾಯಿದ್ರು. ಮಾಚು ಅಂತ ಅವರ ಒಬ್ಬ ಸ್ಟೂಡೆಂಟ್ ಅವ್ರಿಗೆ ಸಹಾಯಕನಾಗಿದ್ದ. ಕೊನೆಯ ಒಂದು ವರ್ಷ ಅವರು ಇದಾಗಿ ಸನ್ಯಾಸವನ್ನು ತಗೊಂಡಿರ್ತಾರೆ. ಒಂದು ಸಂದರ್ಭದಲ್ಲಿ ಅವರ ಮೊದಲನೇ ಮಗಳು ಲಲಿತಾ ಅವರು ಅಪ್ಪನನ್ನು ನೋಡೋದಕ್ಕೆ ಬರ್ತಾರೆ. ಸನ್ಯಾಸ ತಗೊಂಡಿರುವ ಅಪ್ಪನನ್ನು ಮಗಳು ಬಂದು ಭೇಟಿ ಮಾಡ್ತಾಳೆ. ಮಗಳು ಅಪ್ಪನಿಗೆ ಒಂದು ಪುಸ್ತಕವನ್ನು ಕೊಡ್ತಾಳೆ ಓದೋದಕ್ಕೆ. ನಾವು ಕೇಳಿರ್ಬೋದು, ಸಾಧು ಟಿ ವಾಸ್ವಾನಿ ಅಂತ. ಟಿ ವಾಸ್ವಾನಿ ಅವರು ಬಹಳ ದೊಡ್ಡ ಒಂದು ಆಧ್ಯಾತ್ಮ ಚಿಂತಕರು. ಈ ಓಶೋ ಆ ರೀತಿ ಭಾಳ ದೊಡ್ಡ ಒಂದು ಆಧ್ಯಾತ್ಮದ ಚಿಂತಕರವರು ವಾಸ್ವಾನಿ ಅಂತ, ಸಿಂಧಿ ಸಮಾಜದವರು. ಅವರು ಬಹಳ ಆಳವಾದ ವಿಚಾರ ಇರ್ತಕ್ಕಂಥವ್ರು. ಅವರ ಒಂದು ಪುಸ್ತಕವನ್ನು ಮಗಳ ತಂದು ಸನ್ಯಾಸ ತಗೊಂಡಿರುವ ಅಪ್ಪನಿಗೆ ಕೊಡ್ತಾರೆ. ಮಗಳು ವಾಪಸ್ ಹೋಗ್ತಾರೆ. ಅಪ್ಪ ಅಂದರೆ ಸನ್ಯಾಸಿ ಈಶ್ವರಾನಂದ ಅವ್ರದ್ದು. ಅಲ್ಲಿವರೆಗೂ ಕುದ್ಮಲ್ ರಂಗರಾಯರು. ಸನ್ಯಾಸ ತಗೊಂಡ್ಮೇಲೆ ಅವರು ಈಶ್ವರಾನಂದ ಅಂತ ಅವರ ಹೆಸರು ಬದಲಾವಣೆ ಆಗುತ್ತೆ. ಈಶ್ವರಾನಂದರು
ಆ ಸಾಧು ಟಿ ವಾಸ್ವಾನಿಯವರ ಪುಸ್ತಕವನ್ನು ಓದ್ತಾರೆ. ಅವರಿಗೆ ನಿಜಕ್ಕೂ ತುಂಬ ಇನ್ಸ್ಪೈರ್ ಆಗುತ್ತೆ. ಈಶ್ವರಾನಂದ ಅವರಿಗೆ ಎಷ್ಟು ಇನ್ಸ್ಪೈರ್ ಆಗುತ್ತೆ ಅಂದರೆ ಅನೇಕ ಹೊಸ ವಿಚಾರಗಳು, ಉಪನಿಷತ್ತು, ಇನ್ನೊಂದು ಮತ್ತೊಂದು ಅನೇಕ ಹೊಸ ಹೊಳಹುಗಳು ಅವರಿಗೆ ಆ ಪುಸ್ತಕದಲ್ಲಿ ಕಂಡು ಬರುತ್ತೆ. ಬಹಳ ಅದನ್ನು ಆ ಪುಸ್ತಕವನ್ನು ಅವರು ಎಂಜಾಯ್ ಮಾಡ್ತಾರೆ, ಓದ್ತಾರೆ. ಅವರು ಮತ್ತೆ ಮಗಳನ್ನು ಹೇಳಿ ಕಳಿಸಿ, ನೀನು ಒಳ್ಳೆಯ ಪುಸ್ತಕ ಕೊಟ್ಟು ಓದಿದೆ, ತುಂಬ ಸಂತೋಷ ಆಯಿತು, ನೆಮ್ಮದಿ ಆಯಿತು, ಒಂದು ಸಾರಿ ಇಷ್ಟು ದೊಡ್ಡ ಮಹಾಪುರುಷನನ್ನು ಭೇಟಿ ಮಾಡಬೇಕು ನಾನು ಅನ್ನುವ ಮಾತನ್ನು ಅವರು ಮಗಳ ಹತ್ರ ಹೇಳ್ತಾರೆ. ಅದಾದ ಕೆಲವು ದಿನಗಳ ನಂತರ ಈಶ್ವರಾನಂದ ಮತ್ತೆ ಮಗಳನ್ನು ಬರೋದಕ್ಕೆ ಹೇಳ್ತಾರೆ. ಮಗಳು ಮತ್ತೆ ಬಂದಾಗ ಈಶ್ವರಾನಂದ ಹೇಳ್ತಾರೆ, ಇನ್ನು ಕಳೆದ ವಾರ ನಾನು ಕರೆದಾಗ ನೀನು ಬಂದಿದ್ದಿ, ನಾನೊಂದು ಮಾತು ಹೇಳಿದ್ದೆ ನಿನಗೆ, ಆ ಪುಸ್ತಕ ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆಯ ವಿಚಾರಗಳಿದೆ, ಒಂದು ಸಾರಿ ನಾನು ಆ ಟಿ ವಾಸ್ವಾನಿ ಅವರನ್ನು ನೋಡಬೇಕು ಅನ್ನೋ ಮಾತನ್ನು ಹೇಳಿದ್ದೆ. ಆ ಮಾತನ್ನು ನಾನು ಅವರನ್ನು ನೋಡಬೇಕು ಅನ್ನುವ ಮಾತನ್ನು ವಾಪಸ್ ತಗೊಳ್ತಾ ಇದ್ದೀನಿ. ಸನ್ಯಾಸಿಗಳಿಗೆ ಯಾವ ಆಸೆಯೂ ಇರಬಾರದು. ಹೀಗಾಗಿ ನಾನು ಅವ್ರ ವಿಚಾರ ನನಗೆ ಒಪ್ಪಿತವಾಗಿದೆ, ಆದರೆ ನಾನು ಆ ಒಂದು ವಿಚಾರದ ಒಂದು ಇದರೊಳಗೆ ನಾನು ನಿನ್ನ ಹತ್ರ ಮಾತಾಡ್ತಾ ಅವ್ರನ್ನೊಂದು ಸರಿ ನೋಡಬೇಕು ಅನ್ನೋ ಅಭಿಲಾಷೆಯನ್ನು ಹೇಳಿಬಿಟ್ಟಿದ್ದೆ. ಆ ಮಾತನ್ನು ನಾನು ವಾಪಸ್ ತಗೊಳ್ತಾ ಇದ್ದೀನಿ. ಸನ್ಯಾಸಿಗಳಿಗೆ ಯಾವ ಆಸೆಯೂ ಇರಬಾರದು ಅನ್ನುವ, ಅಂದರೆ ಅವರ ಸನ್ಯಾಸ ಕೂಡ ಅದು ಹೇಗೆ ನೋಡಿ ಒಂದು ಫುಲ್ ಪ್ರೂಫ್ ಆಗಿತ್ತು. ಒಂದು 100% ಅವರು ಸನ್ಯಾಸ ಅಂದರೆ ಸನ್ಯಾಸನೇ, ಬೇರೆ ಏನೂ ಇಲ್ಲ ಅನ್ನುವ ರೀತಿಯಲ್ಲಿ ಅವರು ಒಂದು ನಿಜಾರ್ಥದ ಸನ್ಯಾಸಿಯಾಗಿ ಅವರು ಕೊನೆಯ ದಿನಗಳಲ್ಲಿ ಇದ್ದರು. ಹೋಗೋಣ ಮುಂದೆ. ಅವ್ರ ಜೊತೆಗೆ ಕುದ್ಮಲ್ ರಂಗರಾಜ್ ಜೊತೆಗೆ ಅನೇಕರ ಕೆಲಸವನ್ನು ಮಾಡಿದ್ದಾರೆ. ಅದು ಮುಂಡಪ್ಪ ಬಂಗೇರ ಇರ್ಬೋದು, ನರಸಪ್ಪಯ್ಯ ಇರ್ಬೋದು, ಏಕಾಂಬರ ರಾವ್ ಅಂತ, ಡಾಕ್ಟರ್ ಬೆನಗಲ್ ರಾಘವೇಂದ್ರ ರಾಯರು, ನಾಯಂಪಲ್ಲಿ ರಾಮರಾವ್ ಅವರು, ಎಚ್ ವಿ ಅಡಪ ಅವರು, ಕೆ ಬಿ ಶೆಟ್ಟಿ ಅವರು, ಅಂದರೆ ಇವರೆಲ್ಲ ಮೆಟರ್ನಿಟಿ ಹೋಮ್ಗೆ ಡಾಕ್ಟ್ರಾಗಿದ್ದಂಥವರು, ಶ್ರೀಮತಿ ಮಾಧವರಾವ್. ಹೋಗೋಣ ಮುಂದೆ. ಅವರ ಶಾಲೆಗಳಲ್ಲಿ ಮೇಷ್ಟ್ರಾಗಿದ್ದಂಥವರು ಕುಂಬ್ಳೆ ಸೂರ್ಯ ಮಾಸ್ತರು, ರಾಮಚಂದ್ರ ಮಾಸ್ತರು, ಗೋಪಾಲ್ ಕೃಷ್ಣ, ವಿಜಯ್ ರಂಗ ಮಾಸ್ತರು, ಕೃಷ್ಣ ಅತ್ತಾವರ, ಇವರು ಪಿ ಎನ್ ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಕೃಷ್ಣಪ್ಪನವರು, ಸೋಮಯ್ಯ ರಂಗನ್ ಹೊಯ್ಗೆ ಬಜಾರು, ಜೆ ವಿಜಯ ಸುಟರ್ಪೇಟೆ, ರುಕ್ಕ ಕೆಂಜಾರು, ಬಿ ಪೂವಪ್ಪ, ಹೀಗೆ ಅನೇಕರು ಒಂದು ದೊಡ್ಡ ಒಂದು ಶಿಷ್ಯ ಪಡೆಯನ್ನು ಕೂಡ ಇಟ್ಕೊಂಡು ಈ ಒಂದು ಸಾಮಾಜಿಕ ಪರಿವರ್ತನೆ ಕೆಲಸವನ್ನು ಮಾಡಿದವರು ಕುದ್ಮಲ್ ರಂಗರಾಯರು. ತಣ್ಣೀರು ಭಾವಿ ಕೃಷ್ಣ ಅವರು ಬಹಳ ದೊಡ್ಡ ಉನ್ನತ ಹುದ್ದೆಯಲ್ಲಿ ಕೆಲಸ ಮಾಡಿದವರು, ಇವರ ಶಾಲೆಯಲ್ಲಿ ಓದಿದವರು. ಡಿ ಕೃಷ್ಣ ಅವರು ಮುಂದೆ IAS ಅಧಿಕಾರಿಯಾಗಿ ಕೆಲಸ ಮಾಡ್ತಾರೆ. ಇವರ ಶಾಲೆಯಲ್ಲಿ ಬಂದ ಒಬ್ಬ ದಲಿತ ವಿದ್ಯಾರ್ಥಿ. ಡಾಕ್ಟ್ರಾಗಿ ಮಹಲಿಂಗ ಅವರು ಕೆಲಸ ಮಾಡ್ತಾರೆ. ಸುಮಾರು 6,000 ಮಕ್ಕಳಿಗೆ ಕುದ್ಮಲ್ ರಂಗರಾಯರು ದಲಿತ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಆ ಕಾಲದಲ್ಲಿ ಕೊಟ್ಟಿದ್ದಾರೆ ಅನ್ನುವ ಅಂದಾಜನ್ನು ಲೇಖಕರು ಹೇಳ್ತಾರೆ. ಹೋಗೋಣ ಮುಂದಕ್ಕೆ. ಕುದ್ಮಲ್ ರಂಗರಾಯರ ದಂಪತಿಗಳಿಗೆ ಮಕ್ಕಳು ದೇವರಾವ್ ಅಂತ ಇದ್ದರು, ಅಮೃತರಾವ್ ಅಂತ ಇದ್ದರು, ಸಂಜೀವರಾವ್ ಅಂತ ಇದ್ದರು, ಮಾಧವರಾವ್ ಅಂತ ಇದ್ದರು. ಅದರೊಳಗೆ ದೇವರಾವ್ ಮಾತ್ರ ಇದ್ದರು. ಉಳಿದ ಮಕ್ಕಳು ಆವತ್ತಿನ ಕಾಲದ ಕಾಯಿಲೆಗಳು ಇನ್ನೊಂದು ಕಾರಣಕ್ಕೆ ಚಿಕ್ಕ ವಯಸ್ಸಲ್ಲೇ ತೀರ್ಕೊಳ್ತಾರೆ. ದೇವರಾವ್ ಅವರು ಆನಂತರ ಮುಂಬೈನಲ್ಲಿ ಕೂಡ ಕೆಲಸ ಮಾಡಿದರು. ಆದರೆ ಅವರ 3 ಜನ ಹೆಣ್ಣುಮಕ್ಕಳು ಬಹಳ ದೊಡ್ಡ ಸಾಧಕರಾಗಿ ಕೆಲಸ ಮಾಡಿದ್ದಾರೆ. ಲಲಿತಾ ಅವರು, ರಾಧಾ ಅವರು, ಶಾಂತಾ ಅವರು. ಒಬ್ಬೊಬ್ರದ್ದು ಕೂಡ ಈ ರೀತಿ 1 ಗಂಟೆ ಉಪನ್ಯಾಸ ಮಾಡ್ಬೋದು, ಅಷ್ಟು ದೊಡ್ಡ ಸಾಧಕರಿದ್ದಾರೆ ಅವರು. ಲಲಿತಾ ಅವರು ಅದೇ ಮಂಗಳೂರಿನ ಒಂದು ಬಹಳ ದೊಡ್ಡ ಫ್ಯಾಮಿಲಿ, ಅದು ಶಿವಭಾಗ್ ಅಂತ ಈಗಲೂ ಕೂಡ ಗುರುತಿಸ್ತಾರೆ. ಇದರ ಒಂದು ಸುಬ್ಬರಾವ್ ಅಂತ ಹೇಳಿ ಬಹಳ ದೊಡ್ಡ ಆ ಕಾಲದಲ್ಲೇ ಬಹಳ ದೊಡ್ಡ ವಕೀಲರಾಗಿದ್ದಂಥವ್ರು. ಅವರ ಮನೆಗೆ ಸುಬ್ಬರಾವ್ ಅವರನ್ನ ಮದುವೆಯಾಗಿ 2ನೇ ಹೆಂಡತಿಯಾಗಿ ಲಲಿತಾ ಅವರು ಹೋಗ್ತಾರೆ. ಅವರ ಮೊದಲನೇ ಹೆಂಡತಿ ತೀರ್ಕೊಂಡಿರ್ತಾರೆ. ಅವರಿಗೂ 4 ಜನ ಮಕ್ಕಳಿರ್ತಾರೆ. ಲಲಿತಾ ಅವರಿಗೆ ಒಬ್ಬನೇ ಮಗ. ಅವರ ಮಗಳೇ ನಮ್ಮ ತಾಯಿಯವರಿಗೆ ಬಂದಿದ್ದಾರೆ, ಪ್ರೇಮಿ ರಾವ್ ಅವರು, ಲಲಿತಾ ಅವರ ಮೊಮ್ಮಗಳು. ಲಲಿತಾ ಅವರು ಮದುವೆಯಾಗಿ ಮಗು ಆದ ಮೇಲೆ ಕಾಲೇಜ್ ವಿದ್ಯಾಭ್ಯಾಸವನ್ನು ಆ ಕಾಲದಲ್ಲಿ ಮುಂದುವರಿಸಿದವರು. ಬಹಳ ದೊಡ್ಡ ಕುಟುಂಬದ ಸೊಸೆಯಾಗಿ ಅವರು ಹೋಗಿದ್ದರು. ಅವರ ಮನೆಗೆ ಮಂಗಳೂರಿಗೆ ಬಂದ ಯಾವ ವ್ಯಕ್ತಿಯೂ, ದೊಡ್ಡ ವ್ಯಕ್ತಿಯೂ ಅವರ ಮನೆಗೆ ಗೆಸ್ಟ್ ಆಗಿ ಹೋಗದೆ ವಾಪಸ್ ಹೋಗಿಲ್ಲ ಅನ್ನುವ ಪ್ರತೀತಿ ಇದೆ. ರವೀಂದ್ರನಾಥ್ ಟ್ಯಾಗೋರ್ ಬಂದಿದ್ದರು. ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು.
ಅವರೆಲ್ಲರೂ ಮಂಗಳೂರಿಗೆ ಬಂದರೆ ಇವರ ಮನೆಗೆ ಹೋಗಬೇಕು ಅನ್ನೋ ಅಷ್ಟು ದೊಡ್ಡ ಕುಟುಂಬದ ಸೊಸೆಯಾಗಿದ್ದವರು. ಪುರಸಭೆಯ ಎಲೆಕ್ಟೆಡ್ ಮೆಂಬರ್ ಆಗಿಯೂ ಕೂಡ ಲಲಿತಾ ಕೆಲಸ ಮಾಡಿದರು. ಆ ರೀತಿ ಬಹಳ ದೊಡ್ಡ ಒಂದು ಕೆಲಸವನ್ನು ಮಾಡಿದ ಬಹಳ ದೊಡ್ಡ ಕುಟುಂಬದ ನಾಯಂಪಲ್ಲಿ ಫ್ಯಾಮಿಲಿ, ಶಿವಭಾಗ ಏರಿಯಾ ಅಂತ ಹೇಳಿದ್ರೆ ಅದು ಕುದ್ಮಲ್ ರಂಗರಾಯರ ಸೊಸೆ ಇದ್ದಂತಹ ಆ ಪ್ರದೇಶ ಅದು. ಎರಡನೇ ಮಗಳು ರಾಧಾ ಅಂತ ಹೇಳಿ, ಅವರು ಓದೋದಕ್ಕೋಸ್ಕರ ಚೆನ್ನೈಗೆ ಹೋಗ್ತಾರೆ. ಡಿಗ್ರಿ ಆಗ ಮಂಗಳೂರು ಮದ್ರಾಸ್ ಪ್ರೆಸಿಡೆನ್ಸಿನಲ್ಲಿತ್ತು. ಚೆನ್ನೈನಲ್ಲಿ ಅವರು ಓದ್ತಾರೆ. ಅವರು ಚೆನ್ನೈನಲ್ಲಿ ಓದುವಾಗ ಅವರು ಕುಮಾರಮಂಗಲಂ ಫ್ಯಾಮಿಲಿ, ಈ ಮೊದಲಿಯಾರ್ ಕುಮಾರಮಂಗಲಂ ಫ್ಯಾಮಿಲಿ ಬಹಳ ದೊಡ್ಡ ಉದ್ಯಮದಾರರು. ಅವರ ಒಬ್ಬ ಮಗನನ್ನು ಅವರು ಪ್ರೀತಿಸಿ ಮದುವೆ ಆಗ್ತಾರೆ. ರಾಧಾ ಮತ್ತು ಕುಮಾರಮಂಗಲಂ ಫ್ಯಾಮಿಲಿಯ ಸುಬ್ಬರಾಯನ್ ಜೊತೆಗೆ ಮದುವೆ ಆಗುತ್ತೆ. ಈ ಮದುವೆಯನ್ನು ರಾಜಗೋಪಾಲಾಚಾರ್ಯವರೇ ನಿಂತು ಮಧ್ಯಸ್ಥಿಕೆ ವಹಿಸಿ ಮದುವೆಯನ್ನು ಮಾಡಿಕೊಡ್ತಾರೆ. ಮುಂದಿನ ದಿನಗಳಲ್ಲಿ ಸ್ವತಃ ರಾಧಾ ಅವರು ರಾಜಗೋಪಾಲಾಚಾರಿ ಅವರ ಮಗಳು ಮತ್ತು ಮಹಾತ್ಮ ಗಾಂಧಿಯವರ ಮಗ ದೇವದಾಸ್ ಅವರನ್ನು ಮದುವೆ ಮಾಡಿಸಿದ್ದು ರಾಧಾ ಅವರೇನೆ. ರಾಧಾ ಅವರು ಡಿಗ್ರಿ ವಿದ್ಯಾಭ್ಯಾಸದ ಸಮಯದಲ್ಲಿ ಅವರು ಪ್ರೀತಿಸಿ ಮದುವೆ ಆದರು. ಮದುವೆ ಆದಮೇಲೆ ಅವರು ಹೈಯರ್ ಎಜುಕೇಷನ್ಗೆ ಇಂಗ್ಲೆಂಡಿಗೆ ಹೋದರು, PG ಮಾಡಿದ್ರು, ಡಾಕ್ಟರೇಟ್ ಮಾಡಿದ್ರು. ಆ ಸಂದರ್ಭದಲ್ಲಿ 1930-31 ಸಂದರ್ಭದಲ್ಲಿ ಒಂದು ಜಾಗತಿಕವಾದ ಒಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆಯಿತು. ಎಲ್ಲರಿಗೂ ಗೊತ್ತು ಅದು, ದುಂಡು ಮೇಜಿನ ಸಭೆ. ಆ ದುಂಡು ಮೇಜಿನ ಸಭೆಯಲ್ಲಿ ಭಾರತದ ಮಹಿಳಾ ಪ್ರತಿನಿಧಿಯಾಗಿ ಭಾಗವಹಿಸಿದವರು ರಾಧಾ ಅವರು, ಕುದ್ಮಲ್ ರಂಗರಾಯರ ಮಗಳು. ಅಲ್ಲಿ ಅವರು ಹೆಣ್ಮಕ್ಕಳಿಗೆ 5% ಪ್ರತ್ಯೇಕ ರಿಸರ್ವೇಷನ್ ಇಡಬೇಕು ಅನ್ನುವ ಮಾತನ್ನು ರಾಧಾ ಅವರು 1930ನಲ್ಲಿ ದುಂಡು ಮೇಜಿನ ಸಭೆಯಲ್ಲಿ ಅವರು ಹೇಳಿದ್ರು. ಇವತ್ತು ಅದು ಬೇರೆ ರೂಪದಲ್ಲಿ, ಯಾವುದೋ ಒಂದು ರೂಪದಲ್ಲಿ ಅದು ಸಾಕಾರ ಆಗ್ತಾ ಇರೋದನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಆ ಮಾತನ್ನು ಅವರು 1930ರಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ರಾಧಾ ಅವರು ಹೇಳ್ತಾರೆ. ಆಮೇಲೆ ರಾಧಾ ಅವರು 37ನೇ ಇಸ್ವಿನಲ್ಲಿ ಭಾರತಕ್ಕೆ ಬಂದು ಅವರು ವಿಧಾನ ಪರಿಷತ್ ಅಂದರೆ ಮದ್ರಾಸ್ನ ಮೇಲ್ಮನೆಯಲ್ಲಿ ಸದಸ್ಯರಾಗಿದ್ದರು. ಭಾಳ ದೊಡ್ಡ ಕುಟುಂಬ ಅದು. ಈಗಲೂ ಕೂಡ ಕುಮಾರಮಂಗಲಂ ಫ್ಯಾಮಿಲಿನಲ್ಲಿ ಅನೇಕರು ಬಹಳ ದೊಡ್ಡ ದೊಡ್ಡ ಹುದ್ದೆನಲ್ಲಿ ಮಿಲಿಟ್ರಿಯಲ್ಲಿದ್ದರು, ರಾಜಕಾರಣದಲ್ಲಿದ್ದರು. ನೆಹರು ಅವರ ಮೊದಲ ಕ್ಯಾಬಿನೆಟ್ನಲ್ಲೇ ಸುಬ್ಬರಾಯನ್ ಅವರು ಮಿನಿಸ್ಟರ್ ಆಗಿದ್ದಂಥವರು. ಈ ರೀತಿ ಬಹಳ ದೊಡ್ಡ ಒಂದು ಕುಟುಂಬದಲ್ಲಿ ಕೆಲಸ ಮಾಡಿದವರು ರಾಧಾ ಅವರು. ಅವರ 3ನೇ ಮಗಳು ಶಾಂತಾ ಅವರು ಕೂಡ ಇಂಗ್ಲೆಂಡ್ಗೆ ಹೋಗಿ ಜಿಯೋಗ್ರಫಿನಲ್ಲಿ PhDಯನ್ನು ಮಾಡಿದವರು. ಆ ಕಾಲದಲ್ಲಿ ಶಾಂತಾ ಅವರು PhDಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರ PhD ಗೈಡ್ ಯಾರಾಗಿದ್ದರು, ಅವರು ಮಹಾರಾಷ್ಟ್ರದ ನಾಗಪುರದವರಾಗಿದ್ದರು. ಅವರಿಗೆ ಅವರ ನಾಗಪುರದ ಬಹಳ ದೊಡ್ಡ ಒಂದು ಶ್ರೀಮಂತ ಕುಟುಂಬದವರು ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ನೋಡಿ, ಹೆಣ್ಮಕ್ಕಳ ಶಿಕ್ಷಣ ಆಗಬೇಕು ಅಂತ ಹೇಳಿದ್ರೆ ಹೆಣ್ಮಕ್ಕಳಿಗೆ ನಾವು ಆ ಕಾಲದಲ್ಲಿ ಪ್ರತ್ಯೇಕ ಕಾಲೇಜನ್ನು ಮಾಡಲಿಲ್ಲ ಅಂದರೆ ಆಗಲ್ಲ. ಎಜುಕೇಷನ್ನಲ್ಲಿ ಹೆಣ್ಮಕ್ಳು ಓದೋದು ಕಷ್ಟ. ನಾವು ಪ್ರತ್ಯೇಕವಾದ ಕಾಲೇಜನ್ನು ಮಾಡಿದ್ರೆ ಹೆಣ್ಮಕ್ಳದ್ದು ಅವರ ವಿದ್ಯಾಭ್ಯಾಸ ಸುಲಭ ಆಗುತ್ತೆ. ಕಾಲೇಜು ಇನ್ನೊಂದು ಮತ್ತೊಂದು ಎಲ್ಲ. ನಾವು ಹೆಣ್ಮಕ್ಳಿಗೆ ಪ್ರತ್ಯೇಕವಾದ ಮಹಿಳಾ ಕಾಲೇಜನ್ನು ಮಾಡೋದಕ್ಕೆ ನಾವು ಹಣಕಾಸಿನ ನೆರವನ್ನು ನಾವು ಕೊಡ್ತೀವಿ, ನೀವು ಅದರ ಜವಾಬ್ದಾರಿಯನ್ನು ತಗೊಂಡು ನೀವು ಮಾಡಬಹುದಾ ಅನ್ನುವ ಒಬ್ಬರು ಬಹಳ ದೊಡ್ಡ ಉದ್ಯಮಿ ನಾಗ್ಪುರದವರು ಶಾಂತಾ ಅವರ PhD ಗೈಡ್ ಅವರಲ್ಲಿ ಪ್ರಸ್ತಾಪವನ್ನು ಮಾಡ್ತಾರೆ. ಅವರು ಒಪ್ಕೊಳ್ತಾರೆ. ಅವರು ಶಾಂತಾ ಅವರನ್ನು ಮಾತಾಡಿಸಿ, ಶಾಂತಾ ಅವರು ಒಪ್ಕೊಂಡಿದ್ದರ ಕಾರಣಕ್ಕೆ ಅವರು PhD ಗೈಡ್ ಒಪ್ಕೊಳ್ತಾರೆ. ಶಾಂತಾ ಅವರು PhD ಮುಗಿಸಿ ನಾಗ್ಪುರಕ್ಕೆ ಬಂದು, ಈಗಲೂ ಕೂಡ ಬಹಳ ದೊಡ್ಡ ಸಂಸ್ಥೆ ಅದು. ನಾಗ್ಪುರದಲ್ಲಿ ಸುಮಾರು 3000 ಜನ ವಿದ್ಯಾಭ್ಯಾಸ ಮಾಡ್ತಾರೆ. ಆ ಕಾಲದಿಂದ ಅದು 1931ನಿಂದ ಲೇಡಿ ಅಮೃತ್ ಡಾಗಾ ಮಹಿಳಾ ಕಾಲೇಜನ್ನು ನಾಗಪುರದ ಅದರ ಸ್ಥಾಪಕ ಪ್ರಾಂಶುಪಾಲೆಯಾಗಿ ಕೆಲಸ ಮಾಡಿದವರು ಶಾಂತಾ ಅವರು. ಅಲ್ಲಿ ಅವರು ಆ ಕೆಲಸವನ್ನು ಮಾಡಿದ್ರು. ಅವರು ಕೊನೆಗೂ ಶಾಂತಾ ಅವರು ಮದುವೆ ಆಗಲಿಲ್ಲ, ಅವರ ಅವಿವಾಹಿತರಾಗಿ ಇದ್ದರು. ಹೀಗೆ ಅವರ ಕುಟುಂಬದವರು ಕೂಡ ಬಹಳ ದೊಡ್ಡ ಸ್ಥಾನಮಾನಗಳಲ್ಲಿದ್ದು ಕೆಲಸ ಮಾಡಿದವರೇ ಆಗಿದ್ದಾರೆ. ಕೊನೆಯ ಭಾಗ ಅಂತ ಹೇಳಿದ್ರೆ 1927ರಲ್ಲಿ ಅವರು ಸನ್ಯಾಸ ತಗೊಂಡ್ರು. ಜನವರಿ 30, 28ರಲ್ಲಿ ಕುದ್ಮಲ್ ರಂಗರಾಯರು ತೀರ್ಕೊಳ್ತಾರೆ. ತೀರ್ಕೊಳ್ಳುವ ಮುಂಚೆ ಅವರು ಉಯಿಲು, ಅವರ ಕೊನೆಯ ಪತ್ರ, ನಾವು ಇಂಗ್ಲೀಷಲ್ಲಿ ಏನಂತ ಹೇಳ್ತೀವಿ, ವಿಲ್, ಅವರ ವಿಲ್ ಲೆಟ್ರನ್ನು ಅವರು ಬರೆದಿಟ್ಟಿದ್ರು. ಆ ಪ್ರಕಾರನೇ ಅವರ ಕೊನೆಯ ಇದು ಆಯಿತು. ಕುದ್ಮಲ್ ರಂಗರಾಯರ ಉಯಿಲಿನಲ್ಲಿ, ಅವರ ವಿಲ್ನಲ್ಲಿ ಏನಿತ್ತಪ್ಪ ಅಂತ ಹೇಳಿದ್ರೆ, ನಾನು ವಿಶೇಷವಾಗಿ
ತೋಟಿ ಸಮಾಜ, ಅಂದರೆ ಮಂಗಳೂರಿನಲ್ಲಿ ಅವರನ್ನು ತೋಟಿ ಅಂತ ಕರೀತಾರೆ, ಈ ಭಾಗದಲ್ಲಿ ನಾವು ಜಾಡಮಾಲಿಗಳು, ಸ್ಕ್ಯಾವೆಂಜರ್ ಅಂತ ಕರಿತೀವಿ. ಅವರಿಗೆ ನಾನು ಇನ್ನೂ ಸ್ವಲ್ಪ ಹೆಚ್ಚಿನ ಸಹಾಯವನ್ನು, ನೆರವನ್ನು ಮಾಡಬೇಕು ಅಂತಿದ್ದೆ. ಅದು ನನಗೆ ಫುಲ್ಫಿಲ್ ಮಾಡೋಕ್ಕೆ ಆಗಿಲ್ಲ. ನಾನು ಅವರ ಕ್ಷಮೆಯನ್ನು ಕೇಳ್ತೀನಿ, ಮತ್ತು ಅವರು ನನ್ನನ್ನು ಕ್ಷಮಿಸಿದ್ದಾರೆ ಅಂತ ಆಗಬೇಕಾದ್ರೆ ನನ್ನ ಅಂತ್ಯ ಸಂಸ್ಕಾರದ ಶವಯಾತ್ರೆಯನ್ನು ಈ ತೋಟಿ ಜನಾಂಗದವರು ನಡೆಸ್ಕೊಡ್ಬೇಕು ಅಂತ ನಾನು ಅವರಲ್ಲಿ ವಿನಂತಿಸ್ತೀನಿ ಅನ್ನೋದು ಅವರ ಉಯಿಲು ಪತ್ರ ಆಗಿತ್ತು. ಅವರು ಜನವರಿ 30, 1928 ಅವರು ತೀರ್ಕೊಂಡಾಗ ಅಕ್ಷರಶಃ ಸಾವಿರಾರು ಜನ ಬಂದಿದ್ದರು. ಭಾಳ ದೊಡ್ಡ ಸಂಖ್ಯೆಯಲ್ಲಿ ಈ ರೀತಿಯ ಪರಿಶಿಷ್ಟ ಜಾತಿಯ ಬೇರೆ ಬೇರೆ ಸಮುದಾಯದವರು ಅವತ್ತಲ್ಲಿ ಬಂದಿದ್ದರು. ಅವರ ಸಾರಸ್ವತ ಸಮಾಜದವ್ರು ಬಂದಿದ್ದರು, ಬ್ರಿಟಿಷ್ ವಲಯದವ್ರು ಬಂದಿದ್ದರು. ಪ್ರತ್ಯಕ್ಷ ಸಾವಿರಾರು ಜನ ಇದ್ದಾಗ ಅವರ ಅಳಿಯ, ಭಾಳ ದೊಡ್ಡ ಅಡ್ವೊಕೇಟ್ ಅವರು, ಸುಬ್ಬರಾಯಣ್ಣವರು, ನಾಯಂಪಲ್ಲಿ ಸುಬ್ಬರಾಯಣ್ಣವರು, ಅವರು ಆ ಉಯಿಲು ಪತ್ರವನ್ನು ಅಷ್ಟು ಜನರ ನಡುವೆ ಅವರು ಓದ್ತಾರೆ. ಕುದ್ಮಲ್ ರಂಗರಾಯರ ಕೊನೆ ಆಸೆ ಏನಪ್ಪ ಅಂದರೆ ಅದು ಈ ರೀತಿ ಇದೆ, ಎಲ್ಲರೂ ಕೂಡ ಅವರ ಆಸೆಯನ್ನು ಅರ್ಥ ಮಾಡ್ಕೊಳ್ಬೇಕು, ಎಲ್ಲರೂ ಸಹಕಾರ ಕೊಡಬೇಕು ಅನ್ನುವ ಮಾತನ್ನು ಹೇಳಿ ಅವರು ವಿನಂತಿ ಮಾಡ್ತಾರೆ. ಅವರ ಕೊನೆಯ ಒಂದು ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳನ್ನು ಅವತ್ತಿನ ಅಲ್ಲಿಯ ಒಂದು ಪೌರ ಕಾರ್ಮಿಕರು ಆ ಕೆಲಸವನ್ನು ನಡೆಸ್ಕೊಡ್ತಾರೆ. ಇವತ್ತಿಲ್ಲಿ ನಾನು ಕೆಲವು ಪೌರ ಕಾರ್ಮಿಕ ಗೆಳೆಯರಿಗೂ ಕೂಡ ಬನ್ನಿ, ಇವತ್ತು ಕಾರ್ಯಕ್ರಮಕ್ಕೆ ಬನ್ನಿ ಅಂತ ನಾನು ಅವ್ರಿಗೆ ಕರೆದಿದ್ದೆ. ಇಲ್ಲಿ ಕೆಲವರು ಪೌರ ಕಾರ್ಮಿಕರು ಕೂಡ ಬಂದಿದ್ದಾರೆ, ಸ್ಮಶಾನದಲ್ಲಿ ಕೆಲಸ ಮಾಡೋರು ಕೂಡ ಇವತ್ತಿಲ್ಲಿ ಬಂದಿದ್ದಾರೆ. ಅವತ್ತು ಕುದ್ಮಲ್ ರಂಗರಾಯರನ್ನ ಹೊತ್ಕೊಂಡವರು ಇವತ್ತು ಕೂಡ ಅವ್ರನ್ನ ಇಳಿಸಿಲ್ಲ. ಇವತ್ತು ಕೂಡ ಮಂಗಳೂರಿನಲ್ಲಿ ನೂರಾರು ದಲಿತ ಕುಟುಂಬದವರು ಅವರನ್ನು ದೇವರ ರೀತಿಯಲ್ಲಿ ನೋಡ್ತಾರೆ. ನಾನು ಪ್ರತ್ಯಕ್ಷ ಅನೇಕ ಮನೆಗಳಲ್ಲಿ ನೋಡಿದ್ದೀನಿ. ಅವರ ದೇವರ ಮನೆಯಲ್ಲಿರ್ತಕ್ಕಂಥದ್ದು ಕುದ್ಮಲ್ ರಂಗರಾಯರ ಫೋಟೋ. ಅವರು ಪ್ರತಿದಿನ ಅವರಿಗೆ ದೀಪವನ್ನು ಹಚ್ಚುವ ನೂರಾರು ಕುಟುಂಬಗಳು ಇವತ್ತಿದೆ. ಇವತ್ತು ಕುದ್ಮಲ್ ರಂಗರಾಯರ ಸ್ಮಾರಕ, ನಾವೇನು ಅವರ ಸಮಾಧಿಯನ್ನು ನೋಡ್ತೀವಿ, ಅದೆಲ್ಲವೂ ಕೂಡ ಅವರ ಶಿಷ್ಯರಾಗಿ ಇದ್ದವರು, ಅವರಿಂದ ಇನ್ಸ್ಪೈರ್ ಆದಂತಹ, ಅಂದರೆ ಅವತ್ತು ಯಾರು ಅವರ ಒಂದು ಪಾರ್ಥಿವ ಶರೀರವನ್ನು ಹೊತ್ತಿದ್ರು ಅವರು ಇವತ್ತು ಕೂಡ ಹೊತ್ಕೊಂಡು ಆ ಕೆಲಸವನ್ನು ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. 1928ಕ್ಕೆ ಅವರು ತೀರ್ಕೊಂಡ್ರು. 1959ಕ್ಕೆ ಅವರ ಜನ್ಮಶತಮಾನೋತ್ಸವ ಅಂದ್ಕೊಂಡಾಗ ಆಗಲಿಲ್ಲ. 2028ಕ್ಕೆ ಅವರು ತೀರ್ಕೊಂಡು 100 ವರ್ಷ ಆಗ್ತಾ ಇದೆ. ಅವರ ವಿಚಾರ, ಅವರ ನೆನಪುಗಳು, ಅವರ ಕೆಲಸದ ಈ ಒಂದು ಏನಿದೆ ಅದನ್ನು ಅನೇಕ ನಮ್ಮ ದಲಿತ ಸಮಾಜದವರು ಹೊತ್ಕೊಂಡಿದ್ದಾರೆ. ನಾವು ಉಳಿದವರು ಕೂಡ ಅದಕ್ಕೆ ಹೆಗಲು ಕೊಡಬೇಕು. 28ರಲ್ಲಿ ನಾವು ನಿಜಕ್ಕೂ ಒಂದು ಅರ್ಥಪೂರ್ಣವಾದ ರೀತಿಯಲ್ಲಿ ಅವರ ಒಂದು ಏನಿದೆ 100ನೇ ವರ್ಷ, ಅದನ್ನು ನಾವು ತುಂಬ ವ್ಯಾಪಕವಾಗಿ ಎಲ್ರಿಗೂ ಕೂಡ ಈ ವಿಚಾರ ಹೋಗುವ ಹಾಗೆ ನಾವು ಪ್ರಯತ್ನ ಮಾಡಬೇಕು ಅಂತ ವಿನಂತಿ ಮಾಡುವುದಕ್ಕೋಸ್ಕರ ಈ ಕಾರ್ಯಕ್ರಮದಲ್ಲಿ ಮಾತನಾಡುವ ಅವಕಾಶವನ್ನು ನಾನು ಬಳಸ್ಕೊಳ್ತಾ ಇದ್ದೀನಿ. ಕೊನೆಯ ಒಂದು ಅಂಶ ಇದೆ ನೋಡಿ, ಇದು ಕಮಲಾಕ್ಷ ಅವರ ಪುಸ್ತಕದಲ್ಲಿ ಬರೆದಿರ್ತಕ್ಕಂಥ ಮಾತು. ದಲಿತರು ಮಾನವರು, ಅವರೂ ಗೌರವದಿಂದ ಬಾಳಬೇಕು, ಅವರಲ್ಲಿ ಪ್ರತಿಯೊಬ್ಬರೂ ವಿದ್ಯಾವಂತರಾಗಬೇಕು, ಸ್ವಾಭಿಮಾನದಿಂದ ಸ್ವತಂತ್ರರಾಗಿ ಉತ್ತಮ ನಾಗರಿಕರಾಗಿ ಇತರರಿಗೆ ಆದರ್ಶರಾಗಿ ಜೀವನ ನಡೆಸಬೇಕೆಂಬುದು ರಂಗರಾಯರ ಅಂತರಾಳದ ಉಸಿರಾಗಿತ್ತು ಅನ್ನುವ ಮಾತನ್ನು ಕಮಲಾಕ್ಷ ಅವರ ಪುಸ್ತಕದಲ್ಲಿ ಹೇಳಿದ್ದಾರೆ. ಅಣ್ಣು ಅವರಿಲ್ಲೇ ನಮ್ಮ ಜೊತೆಗಿದ್ದಾರೆ. ಇದು ಅಣ್ಣು ಅವರ ಪುಸ್ತಕದಲ್ಲಿರ್ತಕ್ಕಂಥ ಮಾತು. ರಂಗರಾಯರು ಯಾರೊಂದಿಗೂ ಘರ್ಷಣೆ ನಡೆಸಿ ಅಥವಾ ಇನ್ನೊಬ್ಬರ ಮೇಲೆ ತಮ್ಮ ತತ್ವವನ್ನು ಹೇರಿ ಅವರು ಸಾಮಾಜಿಕ ಬದಲಾವಣೆಯನ್ನು ಬಯಸಿದವರಲ್ಲ ಅನ್ನೋ ತುಂಬ ಅರ್ಥಪೂರ್ಣವಾದ ಮಾತನ್ನು ಅಣ್ಣು ಅವರು ಹೇಳಿರೋದನ್ನು ಕೂಡ ನಾವು ನೋಡ್ಬೋದು. ಇದು ನಮ್ಮ ಪ್ರೇಮಿ ರಾವ್ ಅವರ ಮರಿಮಗಳು ಬರೆದಿರ್ತಕ್ಕಂಥ ಪುಸ್ತಕದಲ್ಲಿರ್ತಕ್ಕಂಥ ಮಾತು. ಇವತ್ತು ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ ಜಾತಿ ಪದ್ಧತಿ ಅನ್ನುವುದು ಮುರಿದು ಬಿದ್ದಿದೆ. ಅದರ ಕಾಠಿಣ್ಯ, ಕ್ರೌರ್ಯ ಕಡಿಮೆಯಾಗಿದೆ. ಸಮಾಜದ ಮನೋಧರ್ಮ ಬದಲಾಗಿದೆ. ಒಂದು ಚಿಂತನೆಯನ್ನು ನಂಬಿದರೆ ಮತ್ತು ಅದಕ್ಕೆ ನಿಮ್ಮ ಜೀವಮಾನವನ್ನು ಅರ್ಪಿಸಿಕೊಂಡರೆ ಬದಲಾವಣೆ ಸಾಧ್ಯ ಎಂಬುದನ್ನು ಕುದ್ಮಲ್ ಪಿಜ್ಜಾ, ಮಂಗಳೂರು ಭಾಗದಲ್ಲಿ ಅಜ್ಜ ಮುತ್ತಜ್ಜನನ್ನು ಪಿಜ್ಜಾ ಅಂತ ಸಂಬೋಧಿಸ್ತಾರೆ. ಈ ರೀತಿ ಅರ್ಪಿಸಿಕೊಂಡು ಕೆಲಸ ಮಾಡಿದ್ರೆ ಬದಲಾವಣೆ ಸಾಧ್ಯ ಅಂತ ನನ್ನ ಕುದ್ಮಲ್ ಪಿಜ್ಜಾ ಮಾಡಿ ತೋರಿಸಿಕೊಟ್ಟಿದ್ದಾರೆ ಅನ್ನುವ ಮಾತನ್ನು ಅವರ ಪುಸ್ತಕದಲ್ಲಿ ಹೇಳಿರೋದನ್ನು ಕೂಡ ನಾವು ನೋಡ್ಬೋದು. ನಮ್ಮ ಅಲ್ಲಿಯ ಮಂಗಳೂರು ಪ್ರದೇಶದ ಯುವಕರು
ಅಂದರೆ ಆ ಕುಟುಂಬಗಳಿಂದ ಬಂದಂಥವ್ರು, ಅವರ ಅಜ್ಜ ಮುತ್ತಜ್ಜ ಕುದ್ಮಲ್ ರಂಗರಾಯರ ಶಾಲೆಯಲ್ಲಿ ಹಾಸ್ಟೆಲ್ನಲ್ಲಿ ಓದ್ತಾ ಇದ್ದವರು, ಅವರುಗಳ ಒಂದು ಸಂಘಟನೆ ಮುಂಡಾಳ ಯುವ ವೇದಿಕೆಯವರು ಪ್ರತಿ ವರ್ಷ ನೋಟ್ಬುಕ್ಕನ್ನು ಮಕ್ಕಳಿಗೆ ಕೊಡ್ತಾರೆ. ಈಗಲೂ ನೋಟ್ಬುಕ್ ಕೊಡೋರು ತುಂಬ ಜನ ಇದ್ದಾರೆ ಅಲ್ವಾ. ಆ ರೀತಿ ನೋಟ್ಬುಕ್ನಲ್ಲಿ ಸುಮಾರು 1,000, 2,000, 5,000 ನೋಟ್ಬುಕ್ಕನ್ನು ಪ್ರಿಂಟ್ ಮಾಡಿ ಅದರ ಮೇಲ್ಗಡೆಗೆ ಕುದ್ಮಲ್ ರಂಗರಾಯರ ಫೋಟೋವನ್ನು ಹಾಕಿ ಅವರು ಕೊನೆಯಲ್ಲಿ ಕೆಳಗಡೆಗೆ ಒಂದು ಮಾತನ್ನು ಬರೆದಿದ್ದಾರೆ. ಆ ನೋಟ್ಬುಕ್ಕನ್ನು ಯಾವುದೇ ಮಗು ತಗೊಂಡಾಗ, ಕೈ ಮುಗಿದು ಪುಟ ತೆಗಿ ಮಗುವೆ. ಕುದ್ಮಲ್ ರಂಗರಾಯರಿಗೆ ಕೈ ಮುಗಿದು ಪುಟವನ್ನು ತೇರಿ ಅಂತ ಒಂದು ವಾಕ್ಯವನ್ನು ಬರೆದು ಪುಸ್ತಕವನ್ನು ಮಕ್ಕಳಿಗೆ ಅವರು ಕೊಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಈ ರೀತಿಯಲ್ಲಿ ಇದು ಕುದ್ಮಲ್ ರಂಗರಾಯರ ಮಾತು, ದೀನೋದ್ಧಾರವೇ ದೇಶೋದ್ಧಾರ. ಅಂದರೆ ಇದಕ್ಕೋಸ್ಕರ ಒಂದು ಅಹರ್ನಿಶಿಯಾಗಿ ಕೆಲಸ ಮಾಡಿದವರು ಕುದ್ಮಲ್ ರಂಗರಾಯರು. ಅವರ ತೀರ್ಕೊಂಡು 100 ವರ್ಷ ಹತ್ತಿರ ಬರ್ತಾ ಇರ್ತ ಸಂದರ್ಭದಲ್ಲಿ ಈ ವಿಚಾರಗಳು, ಅವರ ಕೆಲಸಗಳು ಇನ್ನೂ ವ್ಯಾಪಕವಾಗಿ ಹೋಗಬೇಕು. ಆ ರೀತಿ ಅವರ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ಈ 3 ಪುಸ್ತಕಗಳು, ಅನೇಕರ ಪುಸ್ತಕ ಎಲ್ಲ ಇದೆ, ಆದರೆ ಒಂದು ಒರಿಜಿನಲ್ ಥಾಟನ್ನು ಇಟ್ಕೊಂಡು ಬರೆದಂತಹ ಕಮಲಾಕ್ಷ ಅವರು, ಅಣ್ಣು ಅವರು, ಹಾಗೆ ಅವರ ಕುಟುಂಬದವರೇ ಆಗಿರ್ತಕ್ಕಂತಹ ಪ್ರೇಮಿ ರಾವ್ ಅವರು, ಅವರ ಪುಸ್ತಕಗಳು ನಮಗೆ ತುಂಬ, ಈ ಎಲ್ಲ ನಾನೇನು ಹೇಳಿದೆ ಯಾವುದು ನಂದಲ್ಲ, ಅದೆಲ್ಲವೂ ಕೂಡ ಅವರಿಗೆ ಸೇರಬೇಕಾಗಿರೋದು. ಈ ವಿಚಾರಗಳು ನಾವೆಲ್ಲರೂ ಕೂಡ ತಿಳ್ಕೊಳ್ಳೋಣ. ಈ ಒಂದು ಕೆಲಸಕ್ಕೆ ಯಾರು ಅವತ್ತು ಹೆಗಲು ಕೊಟ್ಟಿದ್ರು ಅವ್ರು ಇನ್ನೂ ಇಳಿಸಿಲ್ಲ, ನಾವು ಕೂಡ ಹೆಗಲು ಕೊಟ್ಟು ಇದನ್ನೊಂದು ಅರ್ಥಪೂರ್ಣವಾಗಿ ಮಾಡೋಣ ಅಂತ ನಿಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.